ತಂದೆ ತಾಯಿಗಳು ಅಷ್ಟಾಗಿ ಓದ್ದವರಲ್ಲ, ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು. ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ, ನಾನು ಓದಿದ್ದೀನಿ ಅಂತ. ಬೇರೆ ನಮಗಿನ ಸಹಪಾಠಿಗಳು ಅವರು ಏನು ಓದ್ದಲೇ ಇದ್ದರೆ ಒಂದು ಹೋಟ್ಲಲ್ಲೋ ಮತ್ತೊಂದು ಬಂದು ಬೆಂಗಳೂರಲ್ಲಿ ಸೇರಿಕೊಂಡು ಹಬ್ಬಗಳಿಗೆ ಬಂದಾಗ ಅವ್ರು ನಾವು ಅಭಿನಂದನೆ ಮಾಡೋಂಥ ಪರಿಸ್ಥಿತಿ. ಈಗ ಗಂಡು ಮಕ್ಕಳು ಮಾತಾಡುವ ಶೈಲಿನೇ ಬೇರೆ, ಮೃದು ಸ್ವಭಾವದಲ್ಲಿರುವ ಹೆಣ್ಣುಮಕ್ಕಳು ಮಾತಾಡುವ ಸಂಸ್ಕೃತಿಯೇ ಬೇರೆ. ಎಲ್ಲೋ ಒಂದು ಹತ್ರ ಅದು ನಮಗೆ ಆ ಮೋಟಿವೇಶನಲ್ಲೂ ಹೌದು ಅನಿಸ್ತು. ಆ ಪ್ರಜಾವಾಣಿ ಪೇಪರಲ್ಲಿ ಸಣ್ಣದಾಗಿ ಹೋಗಿ ಅದಕ್ಕೂ ದುಡ್ಡು ಕಟ್ಟಿಬಿಟ್ಟು ಎಷ್ಟು ಮಹಿಳಾ PG ಹಾಸ್ಟೆಲ್ಲು ವ್ಯವಸ್ಥೆ ಸಂಪರ್ಕಿಸಿ ಅಂತ ಕೊಡ್ತಾ ಇದ್ವಿ. ಅದು ಒಂದು ಪ್ರತಿ ಭಾನುವಾರನೋ ಶನಿವಾರನೋ ಅಡ್ವರ್ಟೈಸ್ ಬರೋದು. ಹೊರಗಡೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಳ್ಳು ಬೀರ್ತಕ್ಕಂಥ ಪದ್ಧತಿಯನ್ನು PGಯಲ್ಲಿ ಸ್ಟಾರ್ಟ್ ಮಾಡಿಸ್ತೀವಿ. ಯಾಕಂದರೆ ಅವರು ಮನೆಯಲ್ಲಿದ್ದೀವಿ ಅನ್ನೋಂಥ ಫೀಲಿಂಗ್ ಬರಬೇಕು ಅಂತ. PG ಅಂದರೆ ಇಲ್ಲಿ ಮಾಮೂಲಾಗಿ ನಡೆಸ್ತಿದ್ದೆ. ಉದ್ದಿಮೆ ಮಟ್ಟದಲ್ಲಿ ನಂದು ಪ್ರಾರಂಭವಾಗಿದ್ದು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲಿಂದ. ಪ್ರಾಮಾಣಿಕ ಒಂದು ಬೆಲೆ ಏನಾಯಿತು, ನನ್ನ ಜೀವನವನ್ನೇ ಪರಿವರ್ತನೆ ಮಾಡಿ. ಪ್ರತಿದಿನ ಒಬ್ಬ ನರ್ಸು ಒಬ್ಬ ಪೇಷಂಟ್ ICUನಲ್ಲಿರ್ತಕ್ಕಂಥ ಪೇಷಂಟ್ ಮುಂದೆ ನಿಂತ್ಕೊಂಡು ಅವರು ದಣಿದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಿಸಿ ಊಟ ರೆಡಿ ಇರಬೇಕು. ಎಲ್ಲೋ ಒಂದು ಹತ್ರ ಅವ್ರು ಮಾಡ್ತಕ್ಕಂಥ ಸೇವೆಗಿನ್ನ ನಮ್ಮದೇನು ದೊಡ್ಡದಲ್ಲ. ನನ್ನ ಒಂದು ಥಾಟ್ ಹೆಂಗಿತ್ತು ಅಂದರೆ, ಒಂದು ದೂರದಲ್ಲಿ ನನಗೊಂದು ಗುಡ್ಡ ಕಾಣ್ತಾ ಇದೆ, ಆ ಗುಡ್ಡಕ್ಕೆ ಒಂದು ದಾರ ಕಟ್ಟಿದ್ದೀನಿ, ಬಂದರೆ ಗುಡ್ಡ, ಹೋದರೆ ದಾರ. ಈ ರೀತಿ ಥಿಂಕ್ ಮಾಡಿದೆ. ಯಾರಾದರೂ ಅನಿವಾರ್ಯವಾಗಿ ಕಷ್ಟದಲ್ಲಿದ್ದರೆ ಅಥವಾ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಖುದ್ದಾಗಿ ನಾನೇ ಕರ್ಕೊಂಡು ಹೋಗಿ, ನಮ್ಮ ವೈಫು, ನಾನು, ನಮ್ಮ ಯಾರಿದ್ದಾರೋ ನಮ್ಮ ವಾರ್ಡನ್ನು ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋವಂಥವು. ಮಧ್ಯರಾತ್ರಿ ಹೆಣ್ಮಕ್ಳು ಪ್ರಾಬ್ಲಮ್ಗಳಿದ್ದೇ ಇರುತ್ತೆ, ಅವ್ರನ್ನ ತಕ್ಷಣ ಹತ್ರ ಇರ್ತಕ್ಕಂಥ ನರ್ಸಿಂಗ್ ಹೋಮ್ಗೆ. ಅದು ಮಾನವೀಯತೆ. ತಂದೆ ತಾಯಿಗಳು ಬಹಳ 35 ವರ್ಷಗಳ ಹಿಂದಿನಿಂದ ಬಸವ ತತ್ವವನ್ನು ನಂಬಿದವರು. ಇವತ್ತು ಕೂಡ ನಮ್ಮ ಮನೇಲಿ ಬೇರೆ ಫೋಟೋಗಳು ಯಾವುದೂ ಇಲ್ಲ ಬಸವಣ್ಣನವರ ಫೋಟೋ ಬಿಟ್ಟು. ಯಾಕೆಂದರೆ ಅವರು ಅನಕ್ಷರಸ್ಥರಿದ್ದಾರೆ, ಆದರೆ ಅವರ ಜ್ಞಾನ ಎಲ್ಲರಿಗಿಂತ ಮಿಗಿಲಾಗಿದೆ. ನಿರಂತರವಾಗಿ ಹಿಂಗೆ ಒಂದು ಧರ್ಮದಲ್ಲಿ ಅಭಿಮಾನ ಅನ್ನೋದಕ್ಕಿಂತ ಮುಖ್ಯವಾಗಿ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥವ್ರು. ಈ ಬೆಂಗಳೂರಲ್ಲಿ ಹೆಂಗೆ ಅಂದರೆ, ಒಳ್ಳೆಯವರಿಗೆ ಇದು ಒಳ್ಳೆಯ ಜಾಗ. ಇಲ್ಲಿ ಯಾರು ಪ್ರಾಮಾಣಿಕವಾಗಿರ್ತಾರೋ ಅಂಥವರಿಗೆ ಒಳ್ಳೆಯ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಜಾಗ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು. ಪ್ರತಿಯೊಬ್ಬರಿಗೂ ಕೂಡ ಬಸವತತ್ವ ಪ್ರಚಾರ ಮಾಡ್ತಾನೆ. ಎಲ್ಲಿ ಕೂಡ ಯಾರನ್ನು ಮೇಲು ಕೇಳುವಂಥ ಯಾವತ್ತೂ ಭಾವನೆ ಮಾಡಲ್ಲ. ಎಸ್ಪೆಷಲಿ ನನ್ನ ಒಂದು ರಕ್ಷೆಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅಬೌವ್ 60 years ಇರ್ತಕ್ಕಂಥವ್ರು. ಯಾರೇ ನಮ್ಮ ಮನೆಗಳಿಗೆ ಅತಿಥಿಗಳಾಗಿ ಬಂದಾಗ ಬ್ಲೌಸ್ ಪೀಸು ಬಟ್ಟೆ ಬರೀ ಕೊಡೋದ್ರ ಬದಲು ಒಳ್ಳೊಳ್ಳೆ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು. ಆತ್ಮೇರೆ ಶರಣಾರ್ಥಿ ಸಾಧಕರ ಹುಡುಕಾಟದಲ್ಲಿ ಬೆಂಗಳೂರಿನ ವಿಜಯನಗರ ಪ್ರದೇಶದಲ್ಲಿ ಸುತ್ತಾ ಇರಬೇಕಾದಾಗ ಅಲ್ಲಿ ಜಾಹೀರಾತುಗಳು, ಫಲಕಗಳು, ಆಶ್ರಯ ಮಹಿಳಾ PG, ಆಶ್ರಯ ಹುಡುಗಿಯರ ವಸತಿ ನಿಲಯ, ಈ PG ಕಾನ್ಸೆಪ್ಟ್ ಇದೆಯಲ್ಲ, ಪೇಯಿಂಗ್ ಗೆಸ್ಟ್ ಕಾನ್ಸೆಪ್ಟ್ ಇದೆಯಲ್ಲ, ಇದೊಂದು ಉದ್ಯಮವಾಗಿ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ಬೇರೆ ಬೇರೆ ಕಾರಣಗಳಿಂದ ಶಾಲಾ ಕಾಲೇಜುಗಳ ಜೊತೆಗೆ ತರಬೇತಿಗೆ ಬರುವಂಥವರಿಗೆ ಮನೆ ಊಟ ಬೇಕು, ಮನೆ ವಾತಾವರಣ ಇರಬೇಕು ಅನ್ನೋದಕ್ಕೆ ಒಂದು ಕಲ್ಪನೆ ಹುಟ್ಟಾಕ್ತು. ಆದರೆ ವಿಮೆನ್ PG ಇದ್ದಾಗ ಭಾಳಷ್ಟು ರಿಸ್ಕ್ ಇರುತ್ತೆ, ರಿಸ್ಕ್ ಫ್ಯಾಕ್ಟರ್ ಭಾಳ ಇರುತ್ತೆ. ಬೆಂಗಳೂರಿನಂತಹ ಸಿಟಿಯಲ್ಲಿರುವಂಥ ಎಲ್ಲ ರಿಸ್ಕ್ ಫ್ಯಾಕ್ಟ್ರ್ಗಳನ್ನು ಇಟ್ಕೊಂಡು ವಿಜಯನಗರದ ಅರುಣ್ ಕುಮಾರ್ ಅವರಿಗೆ ಆಶ್ರಯ PG ಒಂದು ಮುಖ ಆದರೆ, ಬಸವತತ್ವ, ವಚನಗಳ ಪ್ರಚಾರ, ಬಸವಣ್ಣನವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದು, ಮಾಸಿಕ ಶಿವಾನುಭವ ಗೋಷ್ಠಿ, ಹೀಗೆ ಹಲವು ಕಾರಣಗಳಿಂದ ಅವರು ಮಾಧ್ಯಮಗಳ ಹೀರೋ. ನಾಡಿನ ಎಲ್ಲ ಮೀಡಿಯಾಗಳು ಅವರನ್ನು, ಅವರ ಹೀರೋಯಿಕ್ ಗುಣಗಳನ್ನು ಶೋಕೇಸ್ ಮಾಡಿದ್ದಾವೆ. ಕಾರಣ ಏನಂತಂದರೆ, ಅವರು ಅಷ್ಟು ಒಂಥರ ಈ ಉದ್ಯಮದಲ್ಲೂ ಕೂಡ ಹಿಂಗೆ ಬೆಳಿಬೋದಾಗಿತ್ತೇನು. ಮೂಲತಃ MA ಇತಿಹಾಸ ಓದಿ ಪ್ರಾಧ್ಯಾಪಕರಾಗಬೇಕಾಗಿದ್ದ ಅವರು ಅನಿರೀಕ್ಷಿತವಾಗಿ ಉದ್ಯಮಕ್ಕೆ ಬಂದರು. ಇದಕ್ಕೊಂದು ಗೌರವ, ಘನತೆ, ಸಂಪೂರ್ಣ ಮಹಿಳಾ ಪೇಯಿಂಗ್ ಗೆಸ್ಟ್ಸ್ ಜೊತೆಗೆ ಪಕ್ಕಾ ಸಸ್ಯಾಹಾರ, ಇದನ್ನು ವೃತ್ತಿಯಾಗಿ ಮಾಡಿಕೊಂಡು ಬಸವತತ್ವ, ಶರಣತತ್ವ ಪ್ರಚಾರವನ್ನು ಪ್ರವೃತ್ತಿಯಾಗಿ ಮಾಡಿಕೊಂಡಿರುವಂಥ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಈ ವಚನವಾಹಿನಿಯ ಪರವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿಗಳು. ನೀವು ಬಾಲ್ಯ ಎಲ್ಲ ಚಿತ್ರದುರ್ಗ ಪ್ರದೇಶ ಒಂದು ಹಳ್ಳಿಯಲ್ಲಿ ಕಳೆದ್ರಿ, MA ಹಿಸ್ಟ್ರಿ ಮಾಡ್ಕೊಂಡ್ರಿ, ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದ್ರಿ.
ಅವತ್ತಿನ ಸ್ಥಿತಿ ಹೇಗಿತ್ತು, ಕಾರಣ ಏನು? ಸರ್, ನಾನು ನಿಜವಾಗಿಯೂ ಸಹ ಹೇಳಬೇಕು ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಗಜ್ಗಾನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಿಂದ ಬಂದಂಥವನು. ತಂದೆ ತಾಯಿಗಳು ಅಷ್ಟಾಗಿ ಓದ್ದವರಲ್ಲ, ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು. ನನ್ನ 9 ತಿಂಗಳು ಮಗು ಇದ್ದಾಗಲೇ ನನ್ನ ತಾಯಿ ತಂದೆ ಪೋಷಕರಾದ ನಮ್ಮ ಅಜ್ಜಿ ಊರಲ್ಲಿ, ಅದು ಚಿಕ್ಕಗೊಂಡನಹಳ್ಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥದ್ದು, 9 ತಿಂಗಳು ಮಗು ಇದ್ದಾಗೆ ನನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು. ಸೊ ನಮ್ಮ ಮಾವಂದಿರು ಸ್ವಲ್ಪ ವಿದ್ಯಾವಂತರು ಹಾಗೂ ಅವರು ಸರ್ಕಾರಿ ನೌಕರರಲ್ಲಿರೋಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ತಾಯಿಯ ಆಸೆಯಂತೆ ಅವರು ನನಗೆ ಪಾಲನೆ ಮತ್ತು ಪೋಷಣೆ ಮಾಡಿದ್ದು. ನಾನು PUC ಓದೋವರೆಗೂ ಚಿಕ್ಕಗೊಂಡನಹಳ್ಳಿಯಲ್ಲೇ ನನ್ನ ಬಾಲ್ಯ ಜೀವನವನ್ನು ಕಳೀತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ನಮ್ಮ ಮಾವನವರ ಮನೆಯಲ್ಲೇ ನಾನು BA ಮುಗಿಸ್ತಕ್ಕಂಥ ಸಂದರ್ಭ. ಸೊ ಅದಾದ ಮೇಲೆ ನಾನು MA ಮಾಡಲಿಕ್ಕೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ವಯಸ್ಸು 24-23 ಆಸುಪಾಸಿನಲ್ಲಿ ಏನಾದರೂ ದುಡಿಮೆ ಮಾಡಬೇಕು ಅನ್ನುವಂಥದ್ದು, ಯಾವುದಾದ್ರೂ ಕೆಲಸ ಹುಡುಕಬೇಕು ಅನ್ನುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಹಂಬಲ ಏನು ಅಂದರೆ ಬೆಂಗಳೂರಲ್ಲಿ ಏನಾದರೂ ಕೆಲಸ ಸಿಗುತ್ತೆ, ಎಲ್ಲ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಗಾರ್ಮೆಂಟ್ಸು ಮತ್ತೊಂದು, ಬೆಂಗಳೂರಿಗೆ ಹೋದರೆ ಏನಾದರೂ ಒಂದು ನಾವು ಹುಡುಕ್ಕೋಬೋದು. ಏನು ಮಾಡ್ತೀರ ಊರಲ್ಲಿ, ಇಲ್ಲಿ ರೈತಾಪಿ ಕೆಲಸ ನಮಗೆ ಗೊತ್ತಿಲ್ಲ, MA ಮಾಡ್ಕೊಬಿಟ್ಟಿದ್ದೀವಿ. ನೋಡಲಿಕ್ಕೆ ಇದು ಹಿರಿಮೆ MA ಅನ್ನುವಂಥದ್ದು. ಒಳಭಾಗದಲ್ಲಿ ನೋಡಿದರೆ ಆತಂಕ, ಯಾಕಂದರೆ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ. ನಾನು ಓದಿದ್ದೀನಿ ಅಂತ ಬೇರೆ ನಮಗಿನ ಸಹಪಾಠಿಗಳು ಅವರು ಏನು ಓದ್ದಲೇ ಇದ್ದರೆ ಒಂದು ಹೋಟ್ಲಲ್ಲೋ ಮತ್ತೊಂದು ಬಂದು ಬೆಂಗಳೂರಲ್ಲಿ ಸೇರಿಕೊಂಡು ಹಬ್ಬಗಳಿಗೆ ಬಂದಾಗ ಅವ್ರು ನಾವು ಅಭಿನಂದನೆ ಮಾಡೋಂಥ ಪರಿಸ್ಥಿತಿ. ಅಂದರೆ ಸ್ವಾಭಿಮಾನ ಕಾಡ್ತದಲ್ಲ, ಓದಿರ್ತೀರಲ್ಲ, ಕರೆಕ್ಟ್, ಓದಿರ್ತೀರಿ, ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಹೌದು. ಆದರೆ ಹೊಟ್ಟೆಪಾಡಿಗೆ ನೋಡಿದ್ರೆ ಏನೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ನೋಡಿದಾಗ ಎಲ್ಲ ಬೆಂಗಳೂರಿಗೆ ಹೋಗುವಂಥ ಸಂದರ್ಭ ಅನಿವಾರ್ಯವಾಗುತ್ತೆ. ಮೈಸೂರಿಂದ ನಾನು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದು 99ನೇ ಇಸ್ವಿನಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತರ ರೂಮ್ನಲ್ಲಿ ಆಶ್ರಯ ಪಡಿತೀನಿ. ಸೊ ಆ ಸಂದರ್ಭದಲ್ಲಿ ಹುಡುಕಾಟ ಪ್ರಾರಂಭವಾಗುತ್ತೆ ಕೆಲಸಕ್ಕಾಗಿ. 1-2 ಖಾಸಗಿ ಸಂಸ್ಥೆಗಳನ್ನು ಭೇಟಿ ಕೊಡುವಂಥದ್ದು. ಅದಾದ ನಂತರ ನನ್ನ ಗಮನಕ್ಕೆ ಬಂದಿದ್ದು KPTCLನಲ್ಲಿ ಒಂದು PRO ಅನ್ನುವಂತಹ ಒಂದು ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಟೆಕ್ನಾಲಜಿ ಬದಲಾವಣೆ ಆಗಿದೆ, ಈಗ ಎಲ್ಲ ಆನ್ಲೈನ್ ಸಿಸ್ಟಮು ಮಾಡಬೇಕು, ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಬೇಕು ಅಂತ SM ಕೃಷ್ಣ ಗೌರ್ಮೆಂಟ್ ಆ ಸಂದರ್ಭದಲ್ಲಿ. ಸೊ ಆ ಒಂದು ಹುದ್ದೆ ಇದೆ ಅಂತ ನನಗೆ ಗೊತ್ತಾಯಿತು. ತಕ್ಷಣ ನನ್ನ ಬಂಧುಗಳನ್ನ ಇವ್ರನ್ನೆಲ್ಲರನ್ನ ಅಪ್ರೋಚ್ ಮಾಡಿ ಆ ಒಂದು ಹುದ್ದೆನ ಪಡ್ಕೊಳ್ಳುವಲ್ಲಿ ನಾನು ಇಂಟರ್ವ್ಯೂ ಮುಖಾಂತರವಾಗಿ ಸಕ್ಸಸ್ ಆಗ್ತೀನಿ. ಸಕ್ಸಸ್ ಆಗಿ ನನಗೆ ಹುದ್ದೆನೋ ಸಿಕ್ಬಿಡ್ತು. ಊರಿನಲ್ಲಿ ಕೂಡ ಹೆಮ್ಮೆಯಾಗಿ ಎಲ್ಲರಿಗೂ ನನಗೆ ಒಂದು ಕೆಲಸ ಸಿಕ್ಬಿಟ್ಟಿದೆ ಅಂತ ಗೊತ್ತಾದ ನಂತರ ನನಗೆ ಗೊತ್ತಾಗುತ್ತೆ ಅದು ಗುತ್ತಿಗೆ ನೌಕರಿ, ಪರ್ಮನೆಂಟ್ ಅಲ್ಲ. ಯಾಕಂದರೆ ನನಗೆ ಕೆಲಸ ಸಿಗೋದೇ ದೊಡ್ಡ ಹಬ್ಬ ಆಗೋಗಿತ್ತು. ಆವಾಗೆಲ್ಲ ನಾನು ಹುಡುಕಾಟ ಸಂದರ್ಭದಲ್ಲಿ ಇದು 1 ವರ್ಷಕ್ಕೊಂದು ಸರಿ ರಿನ್ಯೂವಲ್ ಮಾಡ್ತಾರೆ, ಈ ರೀತಿ ಒಂದು 2-3 ವರ್ಷ ಮಾಡಿರಿ ನಿಮ್ಮನ್ನು ಪರ್ಮನೆಂಟ್ ಮಾಡ್ತಾರೆ ಅನ್ನುವಂಥ ಹಿರಿಯ ಅಧಿಕಾರಿಗಳ ಒಂದು ಆಶ್ವಾಸನೆ. ಸೊ ಎಲ್ಲ ಒಂದು ಹತ್ರ ನಂಬಿಕೆ, ಹೌದು ಏನೋ ಮಾಡ್ತಾರೆ. ಅತಿ ಕಡಿಮೆ ರೆಮ್ಯುನರೇಷನ್, ನಮಗೆ ಭಾಳ ಕಡಿಮೆ ಮೊತ್ತ ಕೊಡುವಂಥದ್ದು. ಗ್ರಾಜ್ಯುಯೇಟ್ಗಳು ಅವರಿಗೆ ಅವಶ್ಯಕವಾಗಿ ಬೇಕಾಗಿರುತ್ತೆ ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ. ಸೊ ನಾವು 1 ವರ್ಷ 2 ವರ್ಷ 3 ವರ್ಷ ಹೀಗೆ 4-6 ವರ್ಷ ಕಳೆದರೂ ಕೂಡ ಈ KPTCL ಇರ್ತಕ್ಕಂಥದ್ದು ಕಂಪ್ನಿಗಳಾಗಿ ಬದಲಾವಣೆ ಆಯಿತು, ಎಕ್ಸ್ಕಾಮ್ಸ್ಗಳಾಗಿ. ಸೊ ಆ ಸಂದರ್ಭ ಬಂದರು, IAS ಆಫೀಸರ್ಗಳು ಬಂದರು. ಮೊದಲೆಲ್ಲ ಚೀಫ್ ಇಂಜಿನಿಯರ್ ಅಂಡರಲ್ಲಿ ನಡೀತಿರ್ತಕ್ಕಂಥ KPTCL ಒಂದೊಂದು ಕಂಪ್ನಿಗಳು ಕೂಡ ಒಬ್ಬ IAS ಆಫೀಸರ್ ಅಂಡರಲ್ಲಿ ಬರುತ್ತೆ. IAS ಆಫೀಸರ್ಸ್ಗಳು ಅತಿ ಬುದ್ಧಿವಂತಿಕೆಯಲ್ಲಿ ಇವ್ರನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದರೆ ಸರಿ ಹೋಗಲ್ಲ, ಇದು ಸ್ಯಾಂಕ್ಷನ್ ಪೋಸ್ಟ್ ಅಲ್ಲ, ಇದು ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥದ್ದಲ್ಲ, ಇದು ಇಂಡಿವಿಜುವಲಾಗಿ ಬರ್ತಕ್ಕಂಥದ್ದು ಅನ್ನುವಂತಹ ಈ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ನಮ್ಮನ್ನು ಎಲ್ಲೋ ಪರ್ಮನೆಂಟ್ ಮಾಡಲಿಕ್ಕೆ ಹಿನ್ನಡೆ ಆಯಿತು. ಮಾಡಂಗಿಲ್ಲ ಅಂತ 2004ರಲ್ಲಿ ಗೊತ್ತಾಯಿತು. ತಕ್ಷಣ ಹೈಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅವತ್ತು ಸ್ಟೇ ಸಿಗುತ್ತೆ. ಈ ಒಂದು ಹುದ್ದೆಗಳನ್ನ ನೀವು ಕಾನೂನಾತ್ಮಕವಾಗಿ ತಗೊಂಡಿದ್ದೀರಿ, ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಅನ್ನುವಂಥದ್ದು. ಆದರೂ ಕೂಡ 2010ವರೆಗೂ ಕೂಡ ಅದನ್ನು ಕೋರ್ಟ್ ಮುಖಾಂತರ ಆ ಒಂದು ಸ್ಟೇನಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಾರೆ. ಡ್ಯೂಟಿ ಮಾಡ್ತೀವಿ, ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಅದು ಒಂದು ಕೋರ್ಟ್ನ ಆದೇಶದ ಮೇಲೆ. ನೀವು ಆಮೇಲೆ ಅದನ್ನು ಬಿಟ್ಬಿಡ್ಬೇಕಂತ ಯಾವಾಗ ತೀರ್ಮಾನ ಮಾಡಿದ್ರಿ? ನಾನು ಇದನ್ನು ನೋಡಿದ ಆಸುಪಾಸಿನಲ್ಲಿ 2003ರಲ್ಲೇ ಒಂದು ಯೋಚನೆ ಮಾಡಿದೆ. ಹೌದು, ಇದು ನಾನು ಇಟ್ಟಿರ್ತಕ್ಕಂಥದ್ದು ನೀರಿನ ಮೇಗಿನ ಗುಳ್ಳೆ ಇದ್ದಾಗಿದೆ, ಯಾವತ್ತು ಹೊಡೆದೋಗುತ್ತೋ ಗೊತ್ತಿಲ್ಲ. ಜೀವನಕ್ಕೆ ಭದ್ರತೆ ಬೇಕು ಅಂದರೆ ಎಲ್ಲ ನನ್ನ ಸ್ನೇಹಿತರೆಲ್ಲ ನೋಡ್ತಾ ಇದ್ವಿ, ಎಲ್ಲ ಸಾಫ್ಟ್ವೇರ್ ಹೊಸ ಆ ಒಂದು 2003-4ರಲ್ಲಿ 5ರಲ್ಲಿ ಸಾಫ್ಟ್ವೇರ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಬಹಳ ಝೂಮ್ ಆಗಿತ್ತು. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ನ ನಾವು ನೋಡ್ತಕ್ಕಂಥ ರೀತಿಯೇ ಬೇರೆ. ಅವರು ಸಾಫ್ಟ್ವೇರ್ ಕಂಪ್ನಿಗೆ ವಿಪ್ರೋಗೆ ಹೋಗ್ತಾ ಇದ್ದಾರೆ, ಇನ್ಫೋಸಿಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಹತ್ರ ಅವ್ರನ್ನ ವಿಶೇಷವಾದಂತಹ ಅಭಿನಂದನೆ ಕೊಡ್ತಕ್ಕಂಥ
ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವೇನಾದರೂ ಮಾಡಬೇಕಲ್ಲ ಅಂಥೇಳಿ ನಾನು ಹೀಗೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಯಾವುದರಲ್ಲಿ ನಾನು ಮಾಡಬೇಕು ಅನ್ನೋದಕ್ಕೆ ಬೇರೆ ದೊಡ್ಡ ವ್ಯಕ್ತಿಗಳ ಹತ್ರ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಆರ್ಥಿಕವಾಗಿ ಅಷ್ಟೊಂದು ಸಬಲತೆ ಇಲ್ಲ ಒಂದು, ಆಮೇಲೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ತಂದೆ ತಾಯಿಗಳು ರೈತಾಪಿ ವರ್ಗದವರು, ಇಲ್ಲಿ ಯಾರೂ ನಮಗೆ ಗೊತ್ತಿಲ್ಲ. 4 ಜನ ಸ್ನೇಹಿತರನ್ನು ಕೂತ್ಕೊಂಡು ನಾನೊಂದು ಏನಾದರೂ ಮಾಡಬೇಕು ಅಂದಾಗ 4 ಜನ ಸಾಫ್ಟ್ವೇರಲ್ಲಿರೋ ಫ್ರೆಂಡ್ಸ್ಗಳು ನನಗೆ ಹೇಳ್ತಾರೆ, ನೋಡಪ್ಪ ನೀನೇನಾದರೂ ಮಾಡು, ಯಾಕಂದರೆ ನೀನು ಹೋಗ್ತಕ್ಕಂಥ KPTCಯಲ್ಲೂ ಏನು ಗುತ್ತಿಗೆ ನೌಕರಿ ಇದೆಯೋ ಅದು ಅಷ್ಟಾಗಿ ನಿನಗೆ ಭದ್ರತೆ ಇಲ್ಲ ಅಂತ ನೀನೇ ಹೇಳ್ತಾ ಇದೀಯಾ. ಪರ್ಮನೆಂಟ್ ಆದರೆ ವೆಲ್ ಆ್ಯಂಡ್ ಗುಡ್, ಆದರೆ ಒಂದು ಯಾವುದಕ್ಕೂ ಆದರೂ ಒಂದು ದಾರಿ ಹುಡುಕೋ ಅನ್ನುವಂತಹ ಮಾತು ಹೇಳ್ತಾರೆ. ನಮ್ಮ ದೂರದ ಸಂಬಂಧಿ ಒಬ್ಬರು ಚಂದಾಪುರದಲ್ಲಿ ಹೀಗೆ ಪೇಯಿಂಗ್ ಗೆಸ್ಟ್ಗಳು ಅಂತ ಬಂದಿದ್ದಾವೆ, ಈಗ ಪಿ ಜಿಗಳು ಅಂತ ಬಂದಿದ್ದಾವೆ. ನನಗೆ ಪಿ ಜಿ ಅಂದರೆ ಏನು ಅಂತಲೂ ಗೊತ್ತಿಲ್ಲ. 2002-3 ನನಗೇನು ಗೊತ್ತಿಲ್ಲ. ಪಿ ಜಿ ಬಂದಿದ್ದಾವೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ನು ಅನ್ನುವಂಥದ್ದು. ಆಗ ನಾನು ಕೇಳಿದೆ ಏನು ಅಂದರೆ, ಅರುಣ್ ಒಂದು ಕೆಲಸ ಮಾಡು, ಈಗ ನಿನಗೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿನಿಂದ ವ್ಯವಹಾರ ಜ್ಞಾನ ಇತ್ತು. ಯಾಕಂದರೆ ನಂದು ಜೀವನ ಪ್ರಾರಂಭವಾಗಿದ್ದೇ ಬಿಸ್ನೆಸ್ಸಿಂದ. ನಮ್ಮ ತಾಯಿ ತಂದೆ ಬಿಟ್ಟು ಹೋದಂಥ ಸಂದರ್ಭ 4ನೇ ಕ್ಲಾಸ್ಗೆ ನಮ್ಮ ಮಾವರದ್ದು ಸಣ್ಣದು ಅಂಗಡಿ ಇತ್ತು. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅಂಗಡಿನ ಬಾಗಿಲು ತೆಗೆದುಬಿಟ್ಟು ಅದನ್ನೆಲ್ಲ ಕಸ ಗುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಿದ ಮೇಲೆ ನಮ್ಮ ಮಾವರು 8ವರೆಗೆ ಬರೋರು, ನಾನು 9ವರೆಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾಯಿದ್ದೆ. ವ್ಯಾಪಾರ ಮೊದಲಿಂದ ಗೊತ್ತಿತ್ತು. ಪ್ರತಿ ಶುಕ್ರವಾರ ಸಂತೆ ನಮ್ಮೂರಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ಅಂಗಡಿಯನ್ನು ನಿಭಾಯಿಸಬೇಕಾಗಿತ್ತು. ಅದನ್ನು ನಮ್ಮ ಮಾವ್ರ ಮನೆಯಲ್ಲಿ ನಾವು ಅವ್ರು ಏನು ಆದೇಶ ಕೊಡ್ತಾಯಿದ್ರು ಅದನ್ನ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಏನಾದರೂ ಮಾಡಬೇಕು ಅಂದಾಗ ನಮ್ಮ ದೂರ ಸಂಬಂಧಿ ಹೇಳೋ ಮಾರ್ಗದರ್ಶನದಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಅಂತ ನಡೀತಾ ಇದೆ. ಈಗ ಒಂದು ಮನೆ ತೊಗೊಬಿಟ್ಟು ಬಾಡಿಗೆ, ಅಲ್ಲಿ ಒಂದು 10-6 ಜನನ ಪೇಯಿಂಗ್ ಗೆಸ್ಟ್ಗಳು ಬರ್ತಾರೆ ಕೆಲಸಕ್ಕೋಸ್ಕರ. ಈಗ ಸಾಫ್ಟ್ವೇರು ಡೆವಲಪ್ ಆಗ್ತಾ ಇದೆ. ಬೆಂಗಳೂರಿಗೆ ಬರ್ತಕ್ಕಂಥ ದೂರದಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಸಂಬಂಧಿಕರ ಮನೆಗಳಲ್ಲಿ ಅವ್ರು ಉಳ್ಕೊಂಡ್ರೆ ಅಷ್ಟೊಂದು ಅವರಿಗೆ ಎಲ್ಲೋ ಒಂದು ಹತ್ರ ಮುಜುಗರ ಆಗುತ್ತೆ. ಹೀಗೆ ಇಷ್ಟು ಅಮೌಂಟ್ ತೊಗೊಂಡವರಿಗೆ ಊಟ ವಸತಿ ಉಪಚಾರ ಮಾಡಿದರೆ ಅದರಿಂದ ಲಾಭದಾಯಕವಾಗಿ ನಡೆಸ್ತಕ್ಕಂಥದ್ದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಅಂತ. ಅದನ್ನು ನಾವು ಅಲ್ಲಿ ದೂರದಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗಿ ನೋಡಿದ್ವಿ. ಆವಾಗ ಮನಸ್ಸಿಗೆ ಬಂತು, ಇದನ್ನು ನಾನು ಯಾಕೆ ಮಾಡಬಾರ್ದು ಅಂತ. ಆ ಒಂದು ಹುಮ್ಮಸ್ಸಲ್ಲಿ ಬಂದು ಫ್ರೆಂಡ್ಸ್ನೆಲ್ಲ ಸಂಜೆ ಆಫೀಸಿಂದ ಬರ್ತಾ ಎಲ್ಲರನ್ನೂ ಕೂರಿಸ್ಕೊಂಡು, ಇಲ್ಲ ನಾನೊಂದು ಪೇಯಿಂಗ್ ಗೆಸ್ಟ್ ಮಾಡಬೇಕು. ಎಲ್ಲರೂ ನಕ್ಕಾಡ್ಬಿಡ್ತಾರೆ, ಅಯ್ಯೋ ಪೇಯಿಂಗ್ ಗೆಸ್ಟ್ ಮಾಡ್ತಾರಂತೆ ಹುಡುಗ, ನಿನಗೇನಪ್ಪ ಅಲ್ಲೋ ನಿನಗೇನು ಪೇಯಿಂಗ್ ಗೆಸ್ಟ್ ಅಂದರೆ ಸುಮ್ಮನೆನಾ? ನನಗೆ ಒಂದು ವಯಸ್ಸಲ್ಲಿ ಹೇಳ್ತಾಯಿದ್ರು, ಈ ವಯಸ್ಸಲ್ಲಿ ನೀನು ಹೆಣ್ಮಕ್ಳು ಹಾಸ್ಟೆಲ್ ಮಾಡ್ತೀನಿ ಅಂತ ಹೊರಟಿದೆಯಲ್ಲ, ನಿನಗೆ ಬುದ್ಧಿಗಿದ್ದೆ ಐತಿಲ್ಲ, ಯಾವುದನ್ನು ಸುಮ್ಮನೆ ಒಂದು ಇದಕ್ಕೆ ಕೆಲಸಕ್ಕೆ ಹೋಗು ಅಂತ. ಇಲ್ಲ, ಏನಾದರೂ ಸ್ವಂತಕ್ಕೆ ಮಾಡಬೇಕು ನಾನು. ಆಮೇಲೆ ಒಂದು 4 ಜನ ಮುಂದೆ ಬರ್ತಾರೆ, ಒಂದು 3 ಜನ ರೂಮ್ಮೇಟ್ಸ್ಗಳಾಗಿ ನಮ್ಮ ದೂರದ ಸಂಬಂಧಿಗಳು ಕೂಡ ಆಗಿದ್ದರು. ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮುಟ್ಟಿರ್ತಕ್ಕಂಥ ಬಿಸ್ನೆಸ್ ಏನಿದೆ ಅದು ಒಳ್ಳೇದಿರ್ಬೋದು, ಆದರೆ ವೆರಿ ರಿಸ್ಕಿ ಜಾಬ್ ಅದು. ಹೆಣ್ಮಕ್ಳು ಪಿ ಜಿ ನಡೆಸೋದು, ಬ್ಯಾಚುಲರ್ ಹುಡುಗ ನೀನು ಲೇಡೀಸ್ ಪಿ ಜಿ ಅಂತ ಬೋರ್ಡ್ ಹಾಕಿದ್ಮೇಲೆ ನೀನೇ ಒಳಗೆ ಹೋಗೋಕ್ಕಾಗಲ್ಲ, ಹೆಂಗೆ ನಡೆಸ್ತೀನಿ ನೀನು? ನೋಡಿ ಸರ್, ಮದುವೆ ಆಗಿರಲಿಲ್ಲ ಅವಾಗ, ನಾವು ಇನ್ನೂ ಬ್ಯಾಚುಲರು. 2003ರಲ್ಲಿ ನಾವು ಇನ್ನು 26-27ನ ಆಸ್ಪಾಸ್ನಲ್ಲಿದ್ದಂಥವ್ರು. ಆಗ ನಮ್ಮ ಸ್ನೇಹಿತರು ಧೈರ್ಯ ಕೊಡ್ತಾರೆ. ಅದರಲ್ಲಿ ಒಂದಿಬ್ಬರು ಯಾವ ಕಾರಣಕ್ಕೂ ನೀನು ಮಾಡಿದ್ರೆ ಭಾಳ ತೊಂದರೆ, ಊರಿಗೆ ವಾಪಸ್ ಹೋಗ್ಬೇಕಾಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ತಲೆ ಮೇಲೆ ಬಂದುಬಿಡುತ್ತೆ. ಆದರೂ ಅದನ್ನೆಲ್ಲ ಶಾಂತವಾಗಿ ನಿಭಾಯಿಸಿ 3 ಜನ ಸ್ನೇಹಿತರು ಹೇಳ್ತಾರೆ, ನಾನು ಇಷ್ಟಿಷ್ಟು ಹಣ ಹೊಂದಿಸಿ ನಿಮಗೆ ಪಾರ್ಟ್ನರ್ ಆಗಿ ಕೇಳ್ತೀನಿ, ಬಟ್ ನಾವು ಸ್ಲೀಪಿಂಗ್ ಪಾರ್ಟ್ನರು, ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನ ಎಲ್ಲಿ ತರ್ಕೊಡುದು ನೀವು, ರಿಸ್ಕ್ ಅಂತ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿನ್ನ ಹಿಡ್ಕೊಂಡು ಹೋಗಲಿ, ನಮ್ಮನ್ನು ಮಾತ್ರ ನಿಂದು ಅಡ್ಡ ತರ್ಕೊಡ್ದು, ಬಟ್ ಲಾಭ ಏನು ಬರುತ್ತೋ ಅದು ನಮಗೆ ಕೊಡಬೇಕು. ಆದರೆ ನೀವು ಅವರು ಅನಿವಾರ್ಯ ಆ ಸಹಾಯ ಆದರು. 50,000 ರೂಪಾಯಿ 4 ಜನ ಹೊಂದಿಸಿ ಕಷ್ಟಪಟ್ಟು ಆ ಒಂದು ಪಿ ಜಿಯನ್ನು 2003ರಲ್ಲಿ ನಾವು ಪ್ರಾರಂಭ ಮಾಡ್ತೀನಿ. 20 ಜನಗಳಿಗೆ ಈ ವಿಜಯನಗರದ ಹಂಪಿ ನಗರದಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆ ಮಾಲೀಕರು ವಿಶ್ವನಾಥಯ್ಯ ಅಂತ, ಅವ್ರನ್ನ ಅವರು ಇವತ್ತಿಲ್ಲ, ಆದರೂ ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಏನು ಅಂದರೆ, ಇಡೀ ವಿಭಾಗದಲ್ಲೇ ಪಿ ಜಿಗಳಿಲ್ಲ, ಒಂದೇ ಒಂದು ಪಿ ಜಿ. ಆದರೆ ನಂದು 2ನೇ ಪಿ ಜಿ. ಎಲ್ಲ ಒಂದು ಏಜೆಂಟ್ಗಳು ಅವ್ರು ಇವರೆಲ್ಲ ಕೇಳಿ ಏನೋ ಮಾಡ್ತೀನಿ ಅಂತಾರಲ್ಲ, ಇದು ಹೆಂಗೆ ಇದು ಅಂತ. ಇಲ್ಲ ಸರ್, ನಾನು ಪ್ರಯತ್ನ ಮಾಡ್ತೀನಿ, ನಾನೆಲ್ಲ ಹೋಗಿ ನೋಡ್ಕೆ ಬಂದುಬಿಟ್ಟಿದ್ದೀನಿ. ಲೇಡೀಸ್ ಪಿ ಜಿನೇ ಯಾಕೆ ಮಾಡಿದ್ರಿ? ಲೇಡೀಸ್ ಪಿ ಜಿ ಯಾಕೆ ಮಾಡಿದ್ವಿ ಅಂದರೆ, ನಾವು ಹಳ್ಳಿಯಿಂದ ಬಂದಿರತಕ್ಕಂಥವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಬಾಯ್ಸ್ ಪಿ ಜಿ ಮಾಡಿದರೆ ಏನಾಗ್ತಾಯಿತ್ತು ಅದನ್ನು ಕೇಳಿದ್ವಿ ನಾವು. ಬಾಯ್ಸ್ ಪಿ ಜಿ ಮಾಡಿದರೆ ಅವ್ರನ್ನ ಬಂದಿರತಕ್ಕಂಥ ಬಾಯ್ಸನ್ನು 20 ಜನ 30 ಜನ ಬಂದಂಥವ್ರು ಒಬ್ಬರನ್ನ ಅವ್ರು ಏನಾದರೂ ತಿರುಗಿ ಬಿದ್ದರೆ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಅಂತ ಕೇಳ್ತಾರೆ. ಅದು ಹೆಚ್ಚು ಪ್ರಾಬ್ಲಮೆಟಿಕ್ಕು. ಏನಾದರೂ ಸರಿ ಇಲ್ಲ ಅಂದರೆ ಮಾತಿಗೆ ಮಾತು ಬೆಳೆಯುತ್ತೆ, ಕೈ ಮಿಗಿಲಾಗ್ಸೋಂಥ ಸಂದರ್ಭ ಬರುತ್ತೆ. ಆದರೆ ಹೆಣ್ಮಕ್ಳದಂಗೆ ಆಗಲ್ಲ. ಏನಾದರೂ ಒಂದು ಮಾತು ಅಂದರೆ ನೀನು ಶಾಂತವಾಗಿ ಅದನ್ನು ಬಗೆಹರಿಸ್ಕೋಬಹುದು. ರಿಸ್ಕು ಅನ್ನೋದಕ್ಕಿಂತ ಮುಖ್ಯವಾಗಿ ಶಾಂತತೆ ಕಾಪಾಡ್ಬೋದು ಇಲ್ಲಿ. ಯಾಕಂದರೆ ಈ ಗಂಡು ಮಕ್ಕಳು ಮಾತಾಡುವ ಶೈಲಿನೇ ಬೇರೆ,
ಮೃದು ಸ್ವಭಾವದಲ್ಲಿರುವ ಹೆಣ್ಮಕ್ಳು ಮಾತಾಡುವ ಸಂಸ್ಕೃತಿಯೇ ಬೇರೆ. ಎಲ್ಲೋ ಒಂದು ಹತ್ರ ಅದು ನಮಗೆ ಆ ಮೋಟಿವೇಶನಲ್ಲೂ ಹೌದು ಅನಿಸ್ತು. ಆ ಸಂದರ್ಭದಲ್ಲಿ 4 ಜನ ಸ್ನೇಹಿತರು ಸೇರಿ ಆ ಒಂದು 20 ಜನಕ್ಕೆ ಪ್ರಾರಂಭ ಮಾಡಿದ್ವಿ. ಎಲ್ಲಿ ವಿಜಯನಗರದ ಹಂಪಿ ನಗರದಲ್ಲಿ. ಸೊ 20 ಜನಕ್ಕೆ ಪ್ರಾರಂಭ ಮಾಡಿ 1 ತಿಂಗಳು ಕಷ್ಟಪಟ್ಟರು ಕೂಡ ಒಂದೇ ಒಂದು ಸೀಟ್ ಬಂತು. ನೀವು ಬರಲಿಲ್ಲ ತಕ್ಷಣ ಅಡ್ಮಿಷನ್? ಜನಗಳಿಗೆ ಪರಿಚಯ ಏನಿಲ್ಲ, ಪಿ ಜಿ ಕಾನ್ಸೆಪ್ಟೇ ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕೆ ಪ್ರಜಾವಾಣಿ ಪೇಪರಲ್ಲಿ ಸಣ್ಣದಾಗಿ ಹೋಗಿ ಅದಕ್ಕೂ ದುಡ್ಡು ಕಟ್ಟಿಬಿಟ್ಟು ಇಷ್ಟು ಮಹಿಳಾ ಪಿ ಜಿ ಹಾಸ್ಟೆಲ್ಲು ವ್ಯವಸ್ಥೆ ಸಂಪರ್ಕಿಸಿ ಅಂತ ಕೊಡ್ತಾ ಇದ್ವಿ. ಅದು ಒಂದು ಪ್ರತಿ ಭಾನುವಾರನೋ ಶನಿವಾರನೋ ಅಡ್ವರ್ಟೈಸ್ ಬರೋದು. ಹಾಗೆ ನೋಡ್ತಾ ಇದ್ವಿ. ಭಾಳ ಸಂಕಟ ಆಗ್ಬಿಡ್ತು. ಎಲ್ಲರೂ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಯ್ಯೋ ನಾನು ಹೇಳಿದ್ರೆ ನನ್ನ ಮಾತೇ ಕೇಳಿಲ್ಲ ನೀನು ಅಂತ. ಆಮೇಲೆ ಬರ್ತಾ 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 ಒಂದು ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ಎಷ್ಟೋ ಸಾರಿ ಹೋಗಿ ಪಾರ್ಕಲ್ಲಿ ಕಣ್ಣೀರು ಹಾಕೋಂಥ ಪರಿಸ್ಥಿತಿ. ಸ್ಯಾಲ್ರಿ ಬಂದಿರೋದನ್ನ ಇಲ್ಲಿ ನಾನು ಬಾಡಿಗೆ ಕಟ್ಟಬೇಕು. ಆ ಇರೋ ಫ್ರೆಂಡ್ಸ್ನ ಹೇಳಿದ್ದೀನಿ ನಾನು ಧೈರ್ಯವಾಗಿ ಒಂದು ಅಥವಾ 2 ತಿಂಗಳೊಳಗೆ ನಾನು ನಿಭಾಯಿಸ್ಬಿಡ್ತೀನಿ ಅಂತ. ಅವ್ರಿಗೂ ವಾಪಸ್ ಕೇಳೋಂತಹ ಮನಸ್ಥಿತಿ ಇಲ್ಲ. ಆದರೆ ಭಗವಂತ ಬಸವೇಶ್ವರನ ಇಚ್ಛೆ ಏನೋ ಗೊತ್ತಿಲ್ಲ, 1 ತಿಂಗಳ ನಂತರ ಪಿ ಜಿ ಅನ್ನುವಂಥದ್ದನ್ನ ಏನು ಮಾಡಿದ್ವಿ, ಸ್ನೇಹಿತರೊಬ್ಬರ ಮಾರ್ಗದರ್ಶನದಲ್ಲಿ ಪಾಂಪ್ಲೇಟ್ಸನ್ನು ರೆಡಿ ಮಾಡಿ ಮರಗಳಿಗೆ ಎಲ್ಲ ಪೇಸ್ಟ್ ಮಾಡೋದ್ರ ಮುಖಾಂತರವಾಗಿ ಅಡ್ವರ್ಟೈಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಬಸ್ ಸ್ಟಾಪ್ಗಳಲ್ಲಿ, ಕಾಲೇಜ್ಗಳ ಹತ್ರ ಮತ್ತು ಇನ್ಸ್ಟಿಟ್ಯೂಷನ್. ವಿಜಯನಗರ ಅವಾಗ ಇಷ್ಟು ತರಬೇತಿ ಸಂಸ್ಥೆಗಳು ಬಂದಿರಲಿಲ್ಲ. ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಒಂದೇ ಇದ್ದಿದ್ದು. ಇದೇ ಮಾರನಹಳ್ಳಿ ರಸ್ತೆಯಲ್ಲಿ ಯೂನಿವರ್ಸಲ್ ಅನ್ನೋ ಒಂದೇ ಒಂದು ಕೋಚಿಂಗ್ ಸೆಂಟರ್ ಇತ್ತು. ಯೂನಿವರ್ಸಲ್ ಕೋಚಿಂಗ್. ಹೌದು. ಆ ಸಂದರ್ಭದಲ್ಲಿ ಅದ್ರ ಮುಂದೆ ಬಂದಿರತಕ್ಕಂಥದ್ದು ಆವಾಗ ನಮ್ಮ ಅಡ್ವರ್ಟೈಸ್ಮೆಂಟನ್ನು ಅಲ್ಲೆಲ್ಲ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳ ನಂತರ ಆ ಒಂದು ನಮ್ಮ ಬಿಸ್ನೆಸ್ಸಿನ ಒಂದು ಛಾಯೆನೇ ಬದಲಾಗುತ್ತೆ. ಸಂಪರ್ಕಕ್ಕೆ ದೂರವಾಣಿ ಕರೆಗಳು ಬರುತ್ತೆ. ಅದೇ ರೀತಿ ಬೇರೆ ಬೇರೆ ಭಾಗಕ್ಕೂ ವಿಚಾರಗಳು, ಒಂದು ಫೋಟೋ ಹೊಡ್ಕೊಂಡು ಬೇರೆ ಕಡೆ ಹಿಂಗಿದೆ ಪಿ ಜಿ ಅಂತ ನಂಬರ್ಗಳ್ನ ಕಳಿಸೋಂಥದ್ದಾಗುತ್ತೆ. ಆವಾಗ ಸುಮಾರು ಕಾಲ್ಗಳು ಬರುತ್ತೆ. ಕೇವಲ 15 ದಿನಗಳಲ್ಲಿ ನಾವು ಅಡ್ವರ್ಟೈಸ್ ಮಾಡಿದ ನಂತರ 20 ಸೀಟ್ಗಳು ಫುಲ್ ಆಗ್ತವೆ. 20 ಸೀಟ್ಗಳು ಫುಲ್ ಆಗ್ತವೆ. ಪ್ರಾರಂಭದಲ್ಲಿ 1,700 ರೂಪಾಯಿಗೆ ನಾನು ಪಿ ಜಿ ಪ್ರಾರಂಭ ಮಾಡಿದೆ. ಊಟ ವಸತಿ ಎಲ್ಲ ಸೇರಿ ನಾನು ಮೊದಲ ಬಾಡಿಗೆ ಒಂದು 60-40 ಸೈಟಲ್ಲಿ ಇರ್ತಕ್ಕಂಥದ್ದು ನಾವು 9,000 ರೂಪಾಯಿ ಬಾಡಿಗೆಗೆ ತೊಗೊಳ್ತೀನಿ. ಸೊ ಎಷ್ಟು ರೂಮ್ಗಳಿದ್ದು? ಅದು ಒಂದು ಸುಮಾರು ಒಂದು 6 ರೂಮ್ಗಳು ಇರ್ತಕ್ಕಂಥ ದೊಡ್ಡ ಮನೆ. ಸೊ ಈ ಬಂಗ್ಲೋ ಟೈಪ್ ಇರ್ತಕ್ಕಂಥ ಮನೆ ಎಲ್ಲ ಒಂದು ಹತ್ರ ಒಂದು ಆ ಹುಮ್ಮಸ್ಸು, ಆ ಒಂದು ಆವಾಗ ಆಗ್ತಕ್ಕಂಥ ಸಂತೋಷ ಒಂದು ಪಾರೇ ಇರಲಿಲ್ಲ. ಆ ರೀತಿ ಆಗ್ತಾಯಿತ್ತು. ಎಲ್ಲರನ್ನು ಫ್ರೆಂಡ್ಸ್ಗಳ್ನ ಸೇರಿಸ್ಬಿಟ್ಟು ನೋಡಿರಿ ಈ ರೀತಿ ಆಗ್ತಾಯಿದೆ, ಈ ರೀತಿ ನಡೀತಿದೆ, ನಾನು ಆಫೀಸ್ಗೂ ಹೋಗಬೇಕು, ಇದನ್ನು ನಿಭಾಯಿಸ್ಬೇಕು. ಸಂಜೆ ಆಫೀಸಿಂದ ಬರ್ತಿದ್ದಂಗೆ ಕೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿಗಳನ್ನ ಮತ್ತೊಂದನ್ನು ಎಲ್ಲ ತರುವಂಥದ್ದು. ನಾನು ಹೆಂಗೋ ಆನ್ ದಿ ವೇ ಹಂಗೆ ಹೋಗ್ತಾ ಇದ್ದೆ, ಹಂಗೆ ಬರ್ತಾಯಿದ್ದೆ. ಸಂಜೆ ಹೋಗಿ ಅಲ್ಲಿ ಏನು ನಡೀತದೆ ಏನಿಲ್ಲ ಅದಕ್ಕೆ ನಮ್ಮ ಸಹಕಾರವಾಗಿ ಒಬ್ಬ ಲೆಕ್ಚರರ್ ಮೇಡಮ್ನವರು ಹೆಲ್ಪ್ ಮಾಡಿದರು. ಅವರ ತಂಗಿ ಹಸ್ಬೆಂಡನ್ನು ನಮಗೆ ಅಲ್ಲಿ ನೋಡ್ಕೊಳ್ಲಿಕ್ಕೆ ಒಂದು ಫ್ಯಾಮಿಲಿ ಬೇಕಂದ ಸಂದರ್ಭದಲ್ಲಿ ಅವ್ರು ಕೊಟ್ಟರು. ಇದೇ ರೀತಿ ನಿರಂತರವಾಗಿ ಒಂದು 2-3 ತಿಂಗಳು ಆದಮೇಲೆ ಚೇತರಿಕೆ ಕಂಡು ಬರುತ್ತೆ. ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಅವರ ಮುಖದಲ್ಲಿ ಮಂದಹಾಸ ಬರುತ್ತೆ. ಏನೋ ಪಾಪ ಹುಡುಗ ಹೇಳಿ ಮಾಡಿದ್ದಾನೆ, ಆಯ್ತಪ್ಪ ನೀನು ಒಳ್ಳೇದಾಗಲಿ ನಿನಗೆ ಮಾಡು ಅಂತ ಬೆಂತಡ್ತಾರೆ. ಎಲ್ಲ ಅಕೌಂಟಬಲ್ ತೋರಿಸಿ ಅವರಿಗೆ ಈ ರೀತಿ ನಿಮಗೆ ಸಂಭಾವನೆ ಬಂದಿದೆಯಪ್ಪ, ನಿಮಗೆ ಲಾಭಾಂಶ ಬಂದಿದೆ, ನೀವು ತಗೊಳ್ಳಿ ಅಂತ ಟ್ರಾನ್ಸ್ಪರೆಂಟಾಗೆಲ್ಲ ಕೊಟ್ಟಂತ. 1 ವರ್ಷದಲ್ಲಿ ಏನು ಸಾಧನೆ ಮಾಡಿದರೆ ಅವಾಗ? 1 ವರ್ಷಕ್ಕೆ ಹಾಕಿರ್ತಕ್ಕಂಥ ಬಂಡವಾಳನ ನಾನು ವಾಪಸ್ ಕೊಟ್ಬಿಟ್ರೆ ಪ್ರಾಮಾಣಿಕವಾಗಿ ಕೊಟ್ಟೆ. 2ನೇ ವರ್ಷದಲ್ಲಿ ಅವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು, ಸಮಸ್ಯೆಗಳು, ಕಾನೂನಾತ್ಮಕವಾಗಿ ಪಿ ಜಿಗಳಿಗೆ ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು, ಅವಾಗೆಲ್ಲ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟೆಕ್ನಾಲಜಿಗಳು ನಾವೇನು ಬಳಸ್ಕೊಳ್ತಿದ್ದಿಲ್ಲ. ಪೊಲೀಸ್ ಇಲಾಖೆ ಇವನ್ನು ಪರ್ಮಿಷನ್ ಸಮೇತ ಆಗಿರಲಿಲ್ಲ, ನಡೆಸ್ಬೋದಾಗಿತ್ತು. ಪಿ ಜಿ ಅನ್ನುವಂಥದ್ದು ಅವ್ರನ್ನೇ ಬಿ ಬಿ ಎಂ ಪಿ ಅವಾಗ BMP ಅವ್ರನ್ನ ಹೋಗಿ ಕೇಳಿದ್ರು ಕೂಡ ಅದೇನು ನಮಗೆ ಗೊತ್ತಿಲ್ಲ, ಹೋಟೆಲ್ಲು ಅಂಗಡಿಗೆ ಲೈಸೆನ್ಸ್ ಕೊಡ್ತೀವಿ ಅನ್ನೋರು. ನಾನು ಏನಾದರೂ ಪರ್ಮನೆಂಟ್ ಅದ್ರ ಮುಂದೆ ಇದಕ್ಕೆ ಎಡೆತಡೆ ಆಗಬಾರ್ದು ಅಂತೂ ಕೇಳ್ತಾ ಇದ್ದೆ, ಈ ಲೈಸೆನ್ಸ್ ಕೊಡ್ತೀರಾ ಇದಕ್ಕೆ ಅಂತ. ಅವೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ ಅನ್ನೋರು. ಹಾಗೆ ನಡ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಕೆಲವು ಘಟನೆಗಳು, ಸಮಸ್ಯೆಗಳು ಬಂದಂಥ ಸ್ನೇಹಿತರೆಲ್ಲರೂ ಹೇಳಿದರು, ಪ್ರಾಮಾಣಿಕವಾಗಿ ಗೌರವಾನ್ವಿತವಾಗಿ ನಡೆಸು, ಏನೂ ತೊಂದರೆ ಆಗಲ್ಲ ಅಂತ. ಆ ಮಟ್ಟಕ್ಕೆ ಚೇಂಜ್ ಆಗ್ತಿದ್ದಂಗೆ 2ನೇ ವರ್ಷ ಬರುತ್ತೆ. ಆವಾಗ ನನ್ನ ಸ್ನೇಹಿತರು ಕೆಲವರು ಫಾರಿನ್ಗೆ ಹೋಗೋಂಥ ಪರಿಸ್ಥಿತಿ ಬರುತ್ತೆ. ಇನ್ನೂ ಕೆಲವರು ಸ್ಥಳಾಂತರ ಅಂದರೆ ಬೇರೆ ಬೇರೆ ಭಾಗಕ್ಕೆ ಹೋಗೋಂಥದ್ದು. ಎಲ್ಲರೂ ಗುಂಪು ಸೇರಿ 2ನೇ ವರ್ಷ ಲಾಭಾಂಶ ತೊಗೊಂಡು ಅವ್ರು ಹಾಕಿರ್ತಕ್ಕಂಥ ಬಂಡವಾಳ ದುಪ್ಪಟ್ಟಾದ ಮೇಲೆ ಕರೆದೆಲ್ಲ ಕೂರಿಸ್ತಾರೆ. ಹಗಲು ರಾತ್ರಿ ಅರುಣ ಕಷ್ಟಪಟ್ಟಿದ್ದಾನೆ. ಅವನಿಗೆ ನೆಕ್ಸ್ಟ್ ಇಯರ್ ಮದುವೆ ನೋಡಲಿಕ್ಕೆ, ಹೆಣ್ಣು ನೋಡಲಿಕ್ಕೆಲ್ಲ ಹೋಗ್ತಿದ್ದಾರೆ. ಅವನು ಮದುವೆ ಆಗಿ ಸ್ವತಂತ್ರವಾಗಿ ದುಡೀಲಿ, ಇನ್ನೂ ಕೂಡ KPTCLನಲ್ಲಿ ಅವರು ಕಾಂಟ್ರಾಕ್ಟ್ ಬೇಸಿಸ್ ಜಾಬಲ್ಲಿದ್ದಾನೆ ಅಂತೇಳಿ ಎಲ್ಲ ಸ್ನೇಹಿತರು ಕೂತ್ಕೊಂಡು ನಾವು ಆಗಿರ್ತಕ್ಕಂಥ ಶೇರನ್ನು ನೀನು ಹಂತವಾಗಿ ನೀನು ತೀರಿಸ್ಬಿಡು, ಇದನ್ನು ನಿನ್ನ ಸ್ವಂತಕ್ಕೆ ಮಾಡ್ಕೊಳಪ್ಪ, ನೀನು ದುಡಿ ಅನ್ನುವಂತಹ ಒಂದು ಅವಕಾಶ ಕೊಡ್ತಾರೆ. ಅದಾದ ನಂತರ ಒಂದು 6 ತಿಂಗಳಲ್ಲಿ ಅವರೆಲ್ಲ ಸಾಲಗಳನ್ನ ಮುಕ್ತ ಮಾಡಿ
ನನ್ನದೇ ಆಗಿರ್ತಕ್ಕಂಥ ಶ್ರಮ ಮತ್ತು ವಿಶೇಷವಾದಂತಹ ಒಂದು ಊಟೋಪಚಾರಗಳಲ್ಲಿ ಬದಲಾವಣೆ ತಂದೆ. ಇವತ್ತು ಯುಗಾದಿ ಹಬ್ಬ ಇದೆ, ಮಕ್ಕಳು 10 ಜನ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂದರೆ ಅವ್ರ ಮನೆಯಲ್ಲಿ ಹೆಂಗೆ ಹೋಳಿಗೆ ಊಟ ವ್ಯವಸ್ಥೆ ಹೆಂಗೆ ಮಾಡ್ತಾರೋ ಹಂಗೆ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಹೊರಗಡೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಳ್ಳು ಬೀರ್ತಕ್ಕಂಥ ಪದ್ಧತಿಯನ್ನು ಪಿ ಜಿಯಲ್ಲಿ ಸ್ಟಾರ್ಟ್ ಮಾಡಿಸ್ದೆ. ಯಾಕಂದರೆ ಅವರು ಮನೆಯಲ್ಲಿದ್ದೀವಿ ಅನ್ನೋಂಥ ಫೀಲಿಂಗ್ ಬರಬೇಕು ಅಂತ. ಅದು ಎಲ್ಲೋ ಒಂದು ಹತ್ರ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಅದು ಭಾಳ. ಮೊದಲೇ ತಿಂಗಳ 20 ಜನ ವಿದ್ಯಾರ್ಥಿನಿಯರು ಬಂದರು. ಇವತ್ತು ನೀವು ಏನು ರೇಂಜಿಗೆ ತಲುಪಿದ್ರಿ? ಸುಮಾರು 900ಕ್ಕೂ ಹೆಚ್ಚು ಜನ ಈಗ ನನ್ನ ಪಿ ಜಿನಲ್ಲಿ ಪಿ ಜಿ ವಾಸಿಗಳಾಗಿದ್ದಾರೆ. ಒಂದು ಬಿಲ್ಡಿಂಗ್ ತೊಗೊಂಡ್ರಿ? ಒಂದು ಬಿಲ್ಡಿಂಗ್ ಆಯಿತು. ಆಮೇಲೆ ಮದುವೆ ಆಯಿತು 2007 ನಂತರ. ನನ್ನ ಧರ್ಮಪತ್ನಿ ರಶ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂತಹ ಕೆಲಸ ಮಾಡ್ತಾರೆ. ಆವಾಗ ಲೇಬರ್ದು ಭಾಳ ಪ್ರಾಬ್ಲಮ್ ಆಗುತ್ತೆ. ನನ್ನ ಹೆಂಡತಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಅವರು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಕಷ್ಟಗಳನ್ನ ಕಂಡಿರ್ತಕ್ಕಂಥವ್ರಾಗಿದ್ದರು. ಆಗ ಅಡುಗೆಯವ್ರಿಗೂ ಎಲ್ಲಾದರೂ ಊರಿಗೆ ಹೋಗ್ತೀನಿ ಅಂತ ಹೋದವರು ವಾಪಸ್ ಬರ್ತಿರಲಿಲ್ಲ. 1 ತಿಂಗಳುಗಳ ಕಾಲ ನಮ್ಮ ಮನೆಯವರು ಅಲ್ಲೇ ಅಡುಗೆಯನ್ನು ನಿಭಾಯಿಸಿ ಚಿಕ್ಕ ಮಗುವನ್ನು ಕಟ್ಕೊಂಡು ಅಡುಗೆಗಳನ್ನ ಮಾಡಿ ನಮ್ಮ ಒಂದು ಬಂದಿರತಕ್ಕಂಥ ಏನು ವಾಸಿಗಳಿದ್ದಾರೋ ಅವರಿಗೆಲ್ಲ ಯಾವುದೇ ಕಡಿಮೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. 2008ರಿಂದ ನಂದು ಮತ್ತೆ ಪ್ರತಿಯೊಂದು ಹಂತದಲ್ಲಿಯೂ ಒಂದೊಂದು ಮೆಟ್ಟಿಲನ್ನ ಮೇಲೆ ಇರ್ತಾ ಹೋದ್ವಿ. ಆವಾಗ ಮತ್ತೆ 2 ಬ್ರಾಂಚಸ್ಗಳನ್ನ ಮಾಡಿದ್ವಿ. ಬೆಂಗಳೂರು ಸುತ್ತಮುತ್ತ, ಅದರಲ್ಲೂ ಎಸ್ಪೆಷಲಿ ದಾವಣಗೆರೆ, ಚಿತ್ರದುರ್ಗ, ಒಂದು ಶಿವಮೊಗ್ಗ ಈ ಭಾಗದಿಂದ ಕಾಲೇಜ್ಗಳಿಂದ ನನಗೆ ಕರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಕ್ಯಾಂಪಸ್ಸಿಂದ ಸೆಲೆಕ್ಷನ್ ಆಗ್ತಿದ್ದಾರೆ, ನೀವೇನೋ ಪಿ ಜಿ ಮಾಡ್ತಿದ್ದಾರಂತೆ. ನಮ್ಮ ಹುಡುಗರು ಈ ಸರಿ 15 ಜನ ಎಂಫೋಸಿಸಿಗೆ ಸೆಲೆಕ್ಟ್ ಆಗಿದ್ದಾರೆ, ವಿಪ್ರೋಗೆ ಸೆಲೆಕ್ಷನ್ ಆಗಿದ್ದಾರೆ, ಕ್ಯಾಬ್ ವ್ಯವಸ್ಥೆ ಕೊಡ್ತಾ ಇದ್ದಾರಂತೆ, ದಯವಿಟ್ಟು ನೀವು ಪಿ ಜಿ ಇಷ್ಟು ಜನಕ್ಕೆ ಕೊಡಿ ಅಂತ ಒಂದೊಂದು ಬಲ್ಕ್ ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ BTT ಕಾಲೇಜಿಂದ ಒಂದು 30 ಜನ ಬರ್ತಿದ್ದಾರೆ, ಅದರಲ್ಲಿ 20 ಜನ ಹೆಣ್ಮಕ್ಳಿಗೆ ಕೊಡಿ ಅಂತ. ಆ 20 ಜನಕ್ಕೆ ಇರ್ತಕ್ಕಂಥ ವ್ಯವಸ್ಥೆನ ಹುಡುಕಿಕೊಟ್ಟು ಅವರಿಗೆಲ್ಲ ಕಾಲೇಜ್ಗಳು ಟೈಅಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಉದಾಹರಣೆ ಆಯಿತು. ಮತ್ತು ಬರ್ತಾ 2011-12 ಆ ಪಿ ಜಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಅದಾದ ನಂತರ ನಾನು ಇಲ್ಲಿ ಆಫೀಸ್ ಕಡೆ ತಿರುಗಿ ನೋಡೋ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ನಮಗೆ ಹಿನ್ನಡೆ ಆಗಿತ್ತು. ಕಾನೂನುಬದ್ಧವಾಗಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಆಗಲೇ ಭಾಳ ಪಿ ಜಿಗಳು ಬಂದು ಕಾನೂನು ತೊಡಕ್ಕೆ ಏನು ಪ್ರಾರಂಭ ಆಯಿತು? ಆಮೇಲೆ ಮೊದಲು ಗೊತ್ತೇ ಇರಲಿಲ್ಲ ಅಂತಿದ್ರು ಪರ್ಮಿಷನ್ ಕೊಡೋಕೆ. ಹೌದು. ಆಮೇಲೆ ಏನು ಸಮಸ್ಯೆ ಸ್ಟಾರ್ಟ್ ಆಯಿತು? ಕಾನೂನಾತ್ಮಕವಾಗಿ ನಡೀತಕ್ಕಂಥ ಪಿ ಜಿಗಳು ಯಾವುದು ಅಂದರೆ BBMPಯಿಂದ ಲೈಸೆನ್ಸ್ ಪಡಿತಕ್ಕಂಥದ್ದು, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳೋಂಥದ್ದು. ಆಮೇಲೆ ಶುರು 2011 ನಂತರ ಶುರುವಾಯಿತು. ನಾವು ಅದನ್ನು ನಾವೇ ಸೀನಿಯರ್ ಆಗಿರೋದ್ರಿಂದ ಫಸ್ಟ್ಗೆ ನಾವೆಲ್ಲವೂ ತೊಗೊಬಿಡ್ತಿದ್ವಿ. ಅದು ಭಾಳ ಕಡಿಮೆ ಫೀಸು. ಒಂದು ಪಿ ಜಿ ಲೈಸೆನ್ಸ್ 3,000-5,000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಫೀಸು. ಅದನ್ನು ಕಾನೂನುಬದ್ಧವಾಗಿ ನಡೆಸ್ತಕ್ಕಂಥದ್ದಕ್ಕೆ ಎಲ್ಲವೂ ಯಾವತ್ತೂ ಕೂಡ ನಾವು ಅದನ್ನು ಹಿಂಜರಿಯಲಿಲ್ಲ. ಅದಾದ ನಂತರ ಏನಾಯಿತು ಅಂತಂದರೆ ಹೀಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊಲಂಬಿಯಾ ಏಷ್ಯಾ ಅನ್ನುವಂಥದ್ದು ಹಾಸ್ಪಿಟಲ್, ಇವಾಗ ಏನು ಮಣಿಪಾಲ್ ಆಗಿದೆಯೋ ಅದು, ಅಲ್ಲಿ ಒಂದು ಟೆಂಡರ್ ಕರೀತಾರೆ. ಅಲ್ಲಿರ್ತಕ್ಕಂಥ ನರ್ಸಿಂಗ್ ಸ್ಟಾಫ್ಗೆ, ಟೆಕ್ನಿಕಲ್ ಸ್ಟಾಫ್ಗೆ, ಕೆಲವು ಡಾಕ್ಟರ್ಸ್ಗಳಿಗೆ ಉಳಿಕೊಂಡಿರ್ತಕ್ಕಂಥವ್ರಿಗೆ ಅಕಾಮಿಡೇಷನ್ನ ಪಿ ಜಿಗಳಿಗೆ ಟೈಅಪ್ ಮಾಡಿಬಿಡೋಣ ಅಂತ ಒಂದು ಮೀಟಿಂಗ್ ಆಗುತ್ತೆ. ಅದು ಎಲ್ಲೋ ದೂರದ ವಿಚಾರ ನಮಗೆ ಕಿವಿಗೆ ಬೀಳುತ್ತೆ. ನೋಡಿ ಇಂಥ ಹತ್ರ ಸುಮಾರು ಪ್ರತಿದಿನ 1,000 ಊಟ, ಸುಮಾರು ಒಂದು 400 ಜನಕ್ಕೆ ಅಕಾಮಿಡೇಷನ್, 380ರಿಂದ 400 ಜನ ನರ್ಸಿಂಗ್ ಸ್ಟಾಫ್ಗಳಿಗೆ ಶಿಫ್ಟ್ ವೈಸ್ ಇರ್ತಾರೆ. ಕೇರಳ ಮೂಲದಲ್ಲಿ ಭಾಳ. ಯಾವ ಏರಿಯಾದಲ್ಲಿ ಮಾಡ್ಬೇಕಂತ ಕಂಡೀಷನ್? ಅವರು ಯಶವಂತಪುರ ಆಸುಪಾಸು 1 ಕಿಲೋಮೀಟ್ರ್ ದೂರದಲ್ಲಿ. ಅದರಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾಳ ಇಂಪ್ರೆಸ್ ಮಾಡ್ತಾರೆ. ಆಮೇಲೆ 4-6 ಜನ ಟೆಂಡರ್ಗಳಿಗೆ ಹಾಕಿರ್ತಾರೆ, ನನಗೆ ಕೊಡಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಲೀಕರುಗಳು ಅವರೆಲ್ಲ. ಅಲ್ಲಿ ಒಂದು ಮೀಟಿಂಗಲ್ಲಿ ಒಂದು ಹೇಳ್ತಾರೆ, ಇಲ್ಲಿ ಹಾಸ್ಪಿಟಾಲಿಟಿ ಹೆಂಗಿರಬೇಕು ಅಂದರೆ ಪಿ ಜಿಗಳು ನಡೆಸೋದವ್ರಿಗೆ ಅನುಭವ ಇರೋರಿಗೆ ಕೊಡಿ. ಯಾಕಂದರೆ ಪಿ ಜಿನಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಆಹಾರ ಪದ್ಧತಿಯಿಂದ ಹಿಡಿದು, ಹೋಟೆಲ್ನವ್ರು ಅಂದರೆ ಹೋಟೆಲ್ನಲ್ಲಿ ಬಲ್ಕಾಗಿ ಊಟ ತಂದು ಹಾಕಿಬಿಡ್ತಾರೆ, ಹೋಗಿಬಿಡ್ತಾರೆ. ಮಕ್ಕಳನ್ನು ಕೂಡ ಅವರೇ ನೋಡ್ಕೋಬೇಕು. ಈ ವ್ಯವಸ್ಥೆ ತರಬೇಕು ನಾವು ಅಂತ ಒಬ್ಬ HR ಮ್ಯಾನೇಜ್ಮೆಂಟ್ನವರು ಅವ್ರಿಗೆ ಸಜೆಷನ್ ಕೊಡ್ತಾರೆ, MD ಅವರಿಗೆ. ಅವಾಗ ಹೇಳಿದರೆ ಪಿ ಜಿ ನಡೆಸೋಂಥವ್ರು ಯಾರಿದ್ದಾರೆ ಅದರಲ್ಲಿ ಅಂದಾಗ ನನ್ನ ಹೆಸರು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅವರು ನಮ್ಮನ್ನು ಕೇಳ್ತಾರೆ, ನಮಗೆ ಯಾವ ರೀತಿ ನೀವು ಕೊಡ್ತೀರಾ, ಕೊಟೇಶನ್ ಏನು ಕೊಡ್ತೀರಾ, ಒಂದು ಊಟಕ್ಕೆ ಏನು ಕೊಡ್ತೀರಾ, ಒಬ್ಬ ವ್ಯಕ್ತಿ ನೋಡ್ಕೊಡ್ಲಿಕ್ಕೆ ಎಷ್ಟು ಕೊಡ್ತೀರಾ, ಪ್ರತಿಯೊಂದು ಕೂಡ ಅಂಕಿಅಂಶ ಕೊಡ್ತಾರೆ. ನನಗೇನು ಗೊತ್ತಿಲ್ಲ. ಪಿ ಜಿ ಅಂದರೆ ಇಲ್ಲಿ ಮಾಮೂಲಾಗಿ ನಡೆಸ್ತಾ ಇದ್ದೆ. ಉದ್ದಿಮೆ ಮಟ್ಟದಲ್ಲಿ ನಂದು ಪ್ರಾರಂಭವಾಗಿದ್ದು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲಿಂದ. ಅವಾಗ ನಾನು ಸರ್ವಿಸ್ ಟ್ಯಾಕ್ಸು ಜಿ ಎಸ್ ಟಿ ಇರಲಿಲ್ಲ, ಅವಾಗ ಸರ್ವಿಸ್ ಟ್ಯಾಕ್ಸ್ ಇತ್ತು. ಅದೆಲ್ಲ ಕಾನೂನುಬದ್ಧವಾಗಿ ನಡೆಸಬೇಕು, ಏನು ನಿಮ್ಮದು ಕೊಡಿ ಅಂತಾರೆ. ಆದರೆ ನಾನು ಕೊಟ್ಟಿರ್ತಕ್ಕಂಥ ಕೊಟೇಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಮಾಣಿಕ ಒಂದು ಬೆಲೆ ಏನಾಯಿತು, ನನ್ನ ಜೀವನವನ್ನೇ ಪರಿವರ್ತನೆ ಮಾಡಿ. ಎಷ್ಟು ಕೋಟ್ ಮಾಡಿದ್ರಿ ನೀವು? ಸರ್, ನಾನು 18 ರೂಪಾಯಿಗೆ ಒಂದು ಊಟ ಕೋಟ್ ಮಾಡಿದ್ದೆ. ಬೇರೆಯವರೆಲ್ಲ 45ರಿಂದ 50 ರೂಪಾಯಿ ಒಂದು ಊಟ ಕೊಟ್ಟು. ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಎಲ್ಲೋ ಒಂದು ಮನಸ್ಸು ನನಗೆ ಹೇಳ್ತು. 100% ನಾನು ಕೊಡ್ಬೋದು. ಅವ್ರು ಹೇಳಿರೋದು ಕ್ವಾಲಿಟಿ ವೈಸ್ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಡೈಟಿಷಿಯನ್ ಕೂಡ ಬಂದು ಚೆಕ್ ಮಾಡ್ತಾರೆ, ಆಯಿಲ್ ಯಾವ್ದು ಹಾಕಿದ್ದೀರಾ. ಮೊದಲೇ ಹಾಸ್ಪಿಟ್ಲು
ಆಯಿಲ್ ಯಾವ್ದು ಹಾಕಿದ್ದೀರಾ ನೀವು, ರೈಸ್ ಯಾವ ಕ್ವಾಲಿಟಿ ತಗೊಳ್ತೀರಾ ಅನ್ನೋದು. ಆದರೆ ನನಗೆಲ್ಲೋ ಒಂದು ಹತ್ರ ಇತ್ತು, ಪ್ರತಿದಿನ 1,000 ಜನರಿಗೆ ಮಿನಿಮಮ್ 800 ಜನರಿಗೆ ಅವರು ಬಿಲ್ ಮಾಡ್ತಾರೆ ನಮಗೆ. ನಾನು ಯೋಚನೆ ಮಾಡಿದೆ, 100% ಇರ್ತಕ್ಕಂಥವರೆಲ್ಲ ಯವನಾವಸ್ಥೆಯ ನರ್ಸಸ್ ಆಗಲಿ ಬಾಯ್ಸ್ ಆಗಲಿ ಇರ್ತಾರೆ. ಅದರಲ್ಲಿ ನಾನು ಯಾಕಂದರೆ PG ಅನುಭವ ಇತ್ತು ನನಗೆ, 25% ಅವರು ಹೊರಭಾಗದಲ್ಲೇ ಅಡ್ಡಾಡ್ತಕ್ಕಂಥವ್ರು. ಯಾಕಂದರೆ ಅವ್ರ ವಯಸ್ಸು ಹೊರಗಡೆ ಹೋಗಿ ಬರ್ತಕ್ಕಂಥದ್ದು, ಮಾಲ್ಗಳಿಗೆ ಹೋಗ್ತಾರೆ ಅಥವಾ ಶಾಪಿಂಗ್ ಹೋಗ್ತಾರೆ. ಅಲ್ಲಿ ನನಗೆ ಒಂದು 20% ನನಗೆ ಅಲ್ಲಿ ಅಟೆಂಡೆನ್ಸ್ ಇಲ್ಲ ಅಂದರೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದೆ ನಾನು. 1000 ಊಟದಲ್ಲಿ 600ರಿಂದ 700 ಹೋದರೆ ನನಗೆ ಅಲ್ಲಿಗೆ 40 ರೂಪಾಯಿ ಬಿತ್ತು, 35ರಿಂದ 40 ರೂಪಾಯಿ ಬಿತ್ತು. ಅದನ್ನು ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡಿದಾಗ ಲಾಭಾಂಶ 100% ನನಗೆ 10 ರೂಪಾಯಿ ಉಳಿದ್ರೆ ಸಾಕು ಅನ್ನುವಂಥ ಕ್ಯಾಲ್ಕುಲೇಷನ್ ಮಾಡಿದೆ. ಅದು ಅವರಿಗೆ ಕರೆಕ್ಟಾಗಿ ಕೇಳಿದ್ರು, ಪ್ರಾಮಾಣಿಕವಾಗಿ ಇದು ನೀವು ಮಾಡೋಕ್ಕೆ ಸಾಧ್ಯನಾ ಅಂತ. ನನಗೆ MOE ಕೊಡಲಿಲ್ಲ. ನನಗೆ ಫಸ್ಟ್ ಮಾಡಲಿಕ್ಕೆ ಮಾಡಿ ತೋರಿಸ್ಬೇಕಾಗುತ್ತೆ. ನೀವು ಈ ರೀತಿ ಕೊಟ್ಟರೆ ಕಡಿಮೆ ಕೋಟ ಆಯಿತು, 40ಲ್ಲಿ 18 ಆಶ್ಚರ್ಯಪಟ್ಬಿಟ್ರು. ನೀವು ಒಂದು ಕೆಲಸ ಮಾಡಿ, 1 ತಿಂಗಳು ಮಾಡಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ನಿಮಗೆ LOI ಕೊಡ್ತೀವಿ ನಾವು. ಆಗಲಿ ಅಂದೆ. ಆದರೆ ಯೋಚನೆ ಮಾಡಿ, ಯಾಕಂದರೆ ನಿಮಗೆ ಯಾವುದೇ ರೀತಿಯಾದಂತಹ ನಾವು ನಿಬಂಧನೆಗಳನ್ನ ಇಲ್ಲ ಪರವಾಗಿಲ್ಲ ಅಂದ್ವಿ. ಯಾವುದೋ ಒಂದು ಮತ್ತಿಕೆರೆಯಲ್ಲಿರ್ತಕ್ಕಂಥ ಒಂದು ಕಿಚನ್ನ ರೆಡಿ ಮಾಡಿಕೊಂಡು 1 ತಿಂಗಳು, ಫಸ್ಟಿಗೆ 3-4 ದಿನ ನನ್ನ ಜೀವನದಲ್ಲಿ ಯಾವತ್ತೂ ಕಷ್ಟಪಟ್ಟಿಲ್ಲ, ಅಂಥ ಕಷ್ಟಪಟ್ವಿ. ಹಗಲು ರಾತ್ರಿ ನಾನು ಮನೆಗೆ ಬಂದಿಲ್ಲ, ಮಧ್ಯರಾತ್ರಿವರೆಗೂ ಅಲ್ಲಿ ಕೂತ್ಕೊಂಡು. ಯಾಕಂದರೆ 1-2 ಜನ ಅಲ್ಲ, ನಾವು ಒಂದು ಮದುವೆ ಮಾಡ್ಬೇಕಾ 500 ಜನ 600 ಜನದ್ದು ಅಂದರೆ ಊರಲ್ಲಿ ಅಷ್ಟು ಕಷ್ಟಪಡ್ತೀವಿ. ಪ್ರತಿದಿನವೂ ಮದುವೆ ವಾತಾವರಣ ಇಲ್ಲಿ. ಬೆಳಿಗ್ಗೆ 6:30 ಟಿಫನ್ ರೆಡಿ ಆಗಬೇಕು, ಮಧ್ಯಾಹ್ನ 12:00 ಊಟ ರೆಡಿ ಆಗಬೇಕು, ಸಂಜೆ 5:00 ಊಟ ರೆಡಿ ಆಗ್ಬೇಕು. ಯಾಕಂದರೆ ಶಿಫ್ಟು, ಅವರು ಹಾಸ್ಪಿಟಲಲ್ಲಿರೋರು, ಅವರು 1 ನಿಮಿಷ ಪೇಷನ್ಸ್ ಇಲ್ಲ. ಪ್ರತಿದಿನ ಒಬ್ಬ ನರ್ಸು ಒಬ್ಬ ಪೇಷಂಟ್ ICUನಲ್ಲಿರ್ತಕ್ಕಂಥ ಪೇಷಂಟ್ ಮುಂದೆ ನಿಂತ್ಕೊಂಡು ಅವರು ದಣಿದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಿಸಿ ಊಟ ರೆಡಿ ಇರಬೇಕು. ಈ ಪದ್ಧತಿನ ನಾನು ಅರ್ತೆ. ಎಲ್ಲೋ ಒಂದು ಹತ್ರ ಅವ್ರು ಮಾಡ್ತಕ್ಕಂಥ ಸೇವೆಗಿನ್ನ ನಮ್ಮದೇನು ದೊಡ್ಡದಲ್ಲ. ಅಷ್ಟು ಪೇಷಂಟ್ಗಳನ್ನ ನೋಡಿ ಬರ್ತಕ್ಕಂಥವ್ರಿಗೆ ಸಂತೃಪ್ತಿ ಮಾಡಿದರೆ ಭಗವಂತ ನಮಗೂ ಒಪ್ತಾನೆ ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಪಟ್ಟು 1 ತಿಂಗಳ ಒಳಗಡೆ ನನ್ನ ಕಷ್ಟಗಳು ಎಷ್ಟು ಬರುತ್ತೋ ಅದನ್ನೆಲ್ಲ ನಿಭಾಯಿಸಿ ಒಂದು ಸ್ಟಾರ್ಟಿಂಗಲ್ಲಿ ಭಾರಿ ಅಡೆತಡೆಗಳು. ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಅವರಿಗೆ ಬಾಯ್ಲ್ಡ್ ರೈಸ್ ಬೇಕು, ನಂದು ವೈಟ್ ರೈಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಕೇರಳದವ್ರಿಗೆ ಈ ಊಟನೇ ನನಗೆ ಇಷ್ಟ ಇಲ್ಲ ಅಂತಾರೆ. ಉಪ್ಪಿನಕಾಯಿ ನಮ್ಮ ಕಡೆ ಭಾಗದವ್ರದ್ದು ಅವ್ರು ಇಷ್ಟಪಡ್ತಲ್ಲ. 80% ಕೇರಳದವರಿದ್ದಾರೆ. ಆ ಭಾಗದಲ್ಲಿ ಮಾಡ್ತಕ್ಕಂಥವ್ರನ್ನೂ ಸ್ಪೆಷಲಿಸ್ಟ್ಗಳು ಕರೆಸಿ ಅವ್ರ ಒಪಿನಿಯನ್ ತೊಗೊಂಡು, ಆಮೇಲೆ ಬಾಯ್ಲ್ಡ್ ರೈಸು ಬಿಸಿ ಆಗಲಿಕ್ಕೆ ಅಂದರೆ ಅನ್ನ ಬೇಯಲಿಕ್ಕೆ ಗಂಟೆಗಟ್ಟಲೆ ಬೇಕು, ಕೇರಳ ರೈಸ್ ಬೇಯಲಿಕ್ಕೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಕೊನೆಗೆ ಒಂದು 15 ದಿನ ಆದಮೇಲೆ ಟೇಕ್ ಆಫ್ ನಿಧಾನಕ್ಕೆ ಆಗ್ತಾ ಬಂತು. ಆವಾಗ ಎಲ್ಲೋ ಒಂದು ಹತ್ರ ಸೆಟ್ ಆಗ್ತಾ ಇದೆ ಅಂದ್ಕೊಂಡು ನನಗೇನು ಎಲ್ಲಿ ತಪ್ಪೋಗ್ಬಿಡುತ್ತೋ ಏನೋ. ಮಧ್ಯರಾತ್ರಿ ಬೆಳಗಿನ ಜಾವ ಅವರು 2 ಗಂಟೆಗೆ ಎದ್ದಾಳರು ನಮ್ಮ ಕುಕ್ಕು. ಯಾಕಂದರೆ 6 ಗಂಟೆಗೆ ರೆಡಿ ಆಗ್ಬೇಕು ಅಷ್ಟು ಜನಕ್ಕೆ. ನಾನು ನಿದ್ದೆ ಬರ್ತಾ ಇಲ್ಲ. 3:30-4 ಗಂಟೆಗೆ ಬೈಕಲ್ಲಿ ತೊಗೊಂಡ್ಬಿಟ್ಟು ಹೋಗಿ ಏನು ನಡೀತಾ ಇದೆ ಅಂತ ನೋಡೋಂಥ ಕುತೂಹಲ. ಯಾಕಂದರೆ ಮಿಸ್ ಆಯಿತು ಅಂದರೆ ನನಗೆ ಮಿಸ್ ಆಗುತ್ತೆ. ಒಳ್ಳೆ ಆಪರ್ಚುನಿಟಿ. ನನ್ನ ಒಂದು ಥಾಟ್ ಹೆಂಗಿತ್ತು ಅಂದರೆ, ಒಂದು ದೂರದಲ್ಲಿ ನನಗೊಂದು ಗುಡ್ಡ ಕಾಣ್ತಾ ಇದೆ, ಆ ಗುಡ್ಡಕ್ಕೆ ಒಂದು ದಾರ ಕಟ್ಟಿದ್ದೀನಿ. ಬಂದರೆ ಗುಡ್ಡ, ಹೋದರೆ ದಾರ. ಈ ರೀತಿ ಥಿಂಕ್ ಮಾಡಿದೆ. ಯಾಕಂದರೆ ಏನಾದರೂ ಮಾಡಿದರೆ ನನಗೆ ಇದು ತೊಗೊಂಡ್ರೆ ನನಗೆ ನನ್ನಿಂದ ಏನೋ ಒಂದು ಸಾಧ್ಯ ಅಂತ. ಆಮೇಲೆ 1 ತಿಂಗಳು ಆಗಿರಲಿಲ್ಲ, 29 ಡೇಸ್ ಆಯಿತು. ಅಲ್ಲಿರೋ MD ಒಂದು ಸೈನ್ ಮಾಡಿಬಿಟ್ಟು ನನಗೊಂದು ಅಗ್ರಿಮೆಂಟ್ ಕಳಿಸ್ತಾರೆ. 3 ವರ್ಷಕ್ಕೆ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ನಾನು. ಅದು ನನ್ನ ಜೀವನದ ದೊಡ್ಡ ಬದಲಾವಣೆ. ಯಾಕಂದರೆ ವಿತ್ ಕಾನೂನಾತ್ಮಕವಾಗಿ ಒಂದು ಸಿಂಗಲ್ NPನೂ ಕೂಡ ಕ್ಯಾಶ್ ಇಲ್ದಲೆ ಆನ್ಲೈನ್ ಸಿಸ್ಟಮಲ್ಲಿ ವಿತ್ ಟ್ಯಾಕ್ಸ್, ವಿತ್ ಗೌರ್ಮೆಂಟಿಗೆ ಕಟ್ತಕ್ಕಂಥ ಎಲ್ಲ ವ್ಯವಸ್ಥೆಯಿಂದನೂ ಕೂಡ, ಸರ್ವಿಸ್ ಟ್ಯಾಕ್ಸಿಂದನೂ ಕೂಡ ಅವರು ನಮಗೆ ಅನುವು ಮಾಡಿಕೊಟ್ರು. ಅದು ಎಲ್ಲೋ ಒಂದು ಹತ್ರ 1 ವರ್ಷಕ್ಕೆ 1.5-1.25 ಕೋಟಿಗಟ್ಟಲೆ ನಮಗೆ ಟರ್ನ್ ಓವರ್ ಸ್ಟಾರ್ಟ್ ಆಯಿತು. ಅದು ನನ್ನ ಲೈಫಲ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ, ಇಷ್ಟು ನನ್ನದು ದುಡಿಮೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. 3 ವರ್ಷ ಯಾವುದೇ ಕಾಂಟ್ರಾಕ್ಟ್ ಕೊಟ್ಟರು ಅವ್ರು 3 ವರ್ಷ ಟರ್ಮ್ ಇತ್ತು. 3 ವರ್ಷ ಆಯಿತು. 3 ವರ್ಷದಲ್ಲಿ ಅನೇಕ ಬದಲಾವಣೆಗಳಾದವು. ಮತ್ತೆ ನೀವು ಲೇಡೀಸ್ PG ಡಿಸಿಷನನ್ನು ಬಿಟ್ಟು ಮಾಡಲೇ ಇಲ್ಲ, ಸಾಧ್ಯನೇ ಮಾಡಲೇ ಇಲ್ಲ. ಅದೇನು ಮಾಡಿದ್ವಿ ನಾವು ಅಂದರೆ, ಅಲ್ಲಿ ಬರ್ತಕ್ಕಂಥ ಆದಾಯ ಮೂಲವನ್ನು ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದೆ. ಯಾವುದರಲ್ಲಿ? PGಗಳನ್ನ ಜಾಸ್ತಿ ಮಾಡ್ತಾ ಹೋದೆ. ಅದು ಅವಾಗ ನನಗೆ ಮ್ಯಾನ್ ಪವರ್ ಬೇಕಾಯಿತು, ಅಂದರೆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋರು ಬೇಕಾಯಿತು. ಆ ಸಂದರ್ಭದಲ್ಲಿ ನನ್ನ ಸಂಬಂಧಿಕರು ಯಾರು ನಮ್ಮಲ್ಲಿ ಈ ಒಂದು ಫೀಲ್ಡ್ಗೆ ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲರಿಗೂ ಕೂಡ ವಿಚಾರ ತಿಳಿಸಿದೆ. ನಮ್ಮ ಊರುಗಳಲ್ಲಿ ಹಬ್ಬಕ್ಕೆ ಹೋದಾಗ ಏನಪ್ಪ ಹಿಂಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾಯಿದೆಯಾ ಅಂದಾಗ, ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನಿಮ್ಮ ಹುಡುಗ ಅವ್ನು ನೋಡು ಊರಾಗ ಅಡ್ಡಾಡ್ತಾಯಿದ್ದಾನೆ, ಅವ್ನು ಕರ್ಕೊಂಡು ಹೋಗು. ನಿಮ್ಮ ಹುಡುಗ ಇದ್ದಾನೆ ನೋಡು, ನಿಮ್ಮನ್ನು ಕರ್ಕೊಂಡು ಹೋಗಿ, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣ ಅವರು. ಈ ರೀತಿ ಒಂದು ಜನಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬಂತು. ಅವ್ರನ್ನೆಲ್ಲ ಕರೆತಂದು ಯಾರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ವಿಚಾರ ಹೇಳ್ತಾ ಹೋದೆ.
ನನ್ನ ಒಂದು ಫರ್ಮ್ನಲ್ಲಿ ಅವ್ರಿಗೂ ಕೂಡ ಪಾಲ್ದಾರನಾಗಿ ಅಟ್ಲೀಸ್ಟ್ ಅವರು ಇಂಡಿವಿಜುವಲಾಗಿ ಕೂಡ ಮಾಡೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಆ 2016 ನಂತರ ಏನಿದೆ ಅದು ಭಾಳ ಫಾಸ್ಟಾಗಿ ನಮ್ಮದು ಡೆವಲಪ್ ಆಗ್ತಾ ಹೋಯಿತು. ಕಂಪ್ನಿ ಮಾಡಿದರೆ ಓನರ್ಶಿಪ್ ಮಾಡಿದ್ರೆ ಇಲ್ಲ, ಆಶ್ರಯ ಗ್ರೂಪ್ ಆಫ್ PGs ಗ್ರೂಪ್ಗಳನ್ನ ಮಾಡಿದ ಸಂದರ್ಭದಲ್ಲಿ ನಂದು ಪ್ರೊಪ್ರೈಟರ್ಶಿಪ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಟ್ಕೊಂಡು ಉಳಿದಿರ್ತಕ್ಕಂಥದ್ದು ಎಲ್ಲ ನಮ್ಮ ಸಂಬಂಧಿಕರು ಯಾರು ನಮ್ಮ ಸಂಬಂಧಿಕರಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಹಂಚಿಕೊಟ್ಟು ನನ್ನ ಫರ್ಮು ನನ್ನ ಹೆಸರಿನಲ್ಲಿ ಕೂಡ ಅವರು ಕೂಡ ಸದೃಢವಾಗಿ ಇವತ್ತು ಬೇರೆಯವ್ರನ್ನೂ ಕೂಡ ಅವರು ನೋಡುವ ಅಂದರೆ ಅನುಕೂಲ ಮಾಡುವ ರೀತಿಯಲ್ಲಿ ಅವರು ಕೂಡ ಡೆವಲಪ್ ಆಗಿದ್ದಾರೆ. ನನ್ನ ಮಟ್ಟಕ್ಕೆ ನನ್ನ ಸಂಬಂಧಿಕರು ಕೂಡ ನನ್ನ ಈಕ್ವಲ್ ಆಗಿ ಅವರು ಕೂಡ ದುಡಿಯೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದೆ. ನಾ 3 ವರ್ಷ ಇರ್ತಕ್ಕಂಥ ಕಾಂಟ್ರಾಕ್ಟ್ ಏನಾಯಿತು ಕ್ಲೋಸ್ ಆಗೋಂಥ ಸಂದರ್ಭ ಬಂತು. ಅಲ್ಲಿ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಇಡೀ ಆಫೀಸೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ, ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಾನು ಹಾಕಿರೋ ಮೆಟೀರಿಯಲ್ ಎಲ್ಲ 3 ಇಯರ್ಸ್ಗೆ ಸೌಕಲ್ ಬಂದುಬಿಟ್ಟಿರುತ್ತೆ. ಬೇರೆಯವ್ರಿಗೆ ಕೊಡಬೇಕು ಟೆಂಡರ್ಗಳು, ಇನ್ನೂ ಬೇರೆ ಆ ರೀತಿ ಇದ್ದಾಗ ಅವ್ರು ಹೇಳ್ತಾರೆ ಏನಾದರೂ ಮಾಡಿ ಆ ಹುಡುಗಿಗೆ ಸ್ವಲ್ಪ ಮುಂದುವರ್ಸೋಣ, ಟೆಕ್ನಿಕಲಿ ನೋಡೋಣ ಅಂತೇಳಿ 3 ತಿಂಗಳಿಗೆ ಒಂದು ಅಂದರೆ ಬೇರೆ ಡೆವಲಪ್ಮೆಂಟ್ಸ್ ಆಗೋವರೆಗೂ ರಿನ್ಯೂವಲ್ ಅಂತೇಳಿ ಮತ್ತೆ 1 ವರ್ಷ ನನಗೆ ಮುಂದುವರಿಸ್ತಾರೆ. 3 ತಿಂಗಳು ರಿನ್ಯೂವಲ್ ಮಾಡ್ತಾರೆ. 4 ವರ್ಷ ನನಗೆ ಸಿಗುತ್ತೆ. ಆ 4 ವರ್ಷದಲ್ಲಿ ನಾನು ಏನಾದರೂ ಬೆಸ್ಕಾಮ್ ಅಥವಾ KPTCL ಇದ್ದರೆ 60 ಇಯರ್ಸಿಗೆ ನಾನು ಏನು ದುಡಿತಿದ್ನೋ ಆ 4 ವರ್ಷದಲ್ಲಿ ನಾನು ಅಷ್ಟು ಡೆವಲಪ್ಮೆಂಟ್ ಮಾಡಿಕೊಂಡೆ. ವ್ಯಾಪಾರೋದ್ಯಮದಲ್ಲಿ ಅದು ಇದ್ದೇ ಇದೆ. ಹೌದು. ಆದರೆ ನೀವು ಅಷ್ಟೊತ್ತಿಗಾಗಲೇ ಪಿ ಜಿಗಳು ಬಂದುಬಿಟ್ಟು ಕಾನೂನು ತೊಡಕುಗಳು ಬಂದವು. ಪ್ರತಿಯೊಂದು ಹತ್ರ ಕೂಡ ಲೇಬರ್ ಪ್ರಾಬ್ಲಮ್ ಭಾಳ ಕ್ರೈಸಿಸ್. ಇನ್ನೊಂದು ಆರೋಪ ಮಾಡ್ತಾರೆ, ಪಿ ಜಿಯಲ್ಲಿ ಹೇಳಿದಂಥ ಗುಣಮಟ್ಟದ ಆಹಾರ ಕೊಡೋಂಗಿಲ್ಲ ಮಕ್ಕಳಿಗೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನೀವು ಅಂಥ ಕಂಪ್ಲೇಂಟ್ ಮಧ್ಯೆ ಹೆಂಗೆ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು? ನೀವು ನಿಜವಾಗ್ಲೂ ಅದನ್ನು ವ್ಯವಹಾರ ಅಂತ ನೋಡಲಾರ್ದ ಪ್ರೀತಿಯಿಂದ ನೋಡ್ತಿದ್ರು ಹೇಗೋ? ಸರ್, ನನ್ನ ಬಿಸ್ನೆಸ್ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅಂದರೆ ಸ್ವ ಇಚ್ಛೆಯಿಂದ ನಾನೇ ಖುದ್ದಾಗಿ, ಯಾಕಂದರೆ ನಾನು ಕರ್ಕೊಬರ್ತಕ್ಕಂಥ ಎಂಪ್ಲಾಯೀಸ್ ಯಾರು ಅಂದರೆ ನಮ್ಮ ಊರಿನ ಗ್ರಾಮೀಣ ಪ್ರತಿಭೆಗಳು. ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಟ್ರೈನ್ ಅಪ್ ಮಾಡಿಬಿಟ್ಟು, ಹೊಲ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಟ್ರೈನ್ ಅಪ್ ಮಾಡಿಬಿಟ್ಟು ಇವತ್ತು ನನ್ನ PG ಯಲ್ಲಿ ಇರ್ತಕ್ಕಂಥವ್ರಿಗೆ 15-18 ವರ್ಷ ಆಗಿದೆ, ಅವ್ರ ಮಕ್ಕಳು ಮದುವೆ ಮಾಡಿ ಮನೆ ಕಟ್ಕೊಂಡಿದ್ದಾರೆ. ಅಂಥ ಎಂಪ್ಲಾಯೀಸ್ಗಳು ಸುಮಾರು 45-50 ಜನ ಇದ್ದಾರೆ. ಅವ್ರನ್ನ ಹೆಂಗೆ ತರಬೇತಿ ಕೊಟ್ಟು ಅಂದರೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಟೇಸ್ಟನ್ನು ಬೆಂಗಳೂರಲ್ಲಿ ಕೊಡಿ ನೀವು. ಇಲ್ಲಿ ಆಡಂಬರ ಬೇಡ, ಹೋಟೆಲಲ್ಲಿ ಕೊಡ್ತಕ್ಕಂಥ ವಾಸನೆ ಭರಿತವಾದಂಥ ಆಹಾರ ಬೇಡ. ಗ್ರಾಮೀಣ ಪ್ರದೇಶದಲ್ಲಿ PGಗಳಲ್ಲಿ ಫಸ್ಟು ವಾರದಲ್ಲಿ ಒಂದಿನ ಮುದ್ದೆ ಬಸ್ಸಾರು ಸ್ಟಾರ್ಟ್ ಮಾಡಿದವರೇ ನಾವು. ಯಾಕಂದರೆ ಬರ್ತಕ್ಕಂಥವ್ರು ನಮಗೆಲ್ಲ ಗ್ರಾಮೀಣ ಪ್ರದೇಶದವ್ರೆ. ಹಾಗಾಗಿ ಅವ್ರಿಗೆ ಟ್ರೈನಪ್ ಯಾವಾಗ ಕೊಟ್ಟಿವಿ, ನಾವೇನು ಮಾಡ್ತಾಯಿದ್ವಿ, ವಾರದಲ್ಲಿ 3-4 ದಿನ ನಾವು PGಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಯಾವ ರೀತಿ ಇದೆ ಇದು ಹುಡುಗರಿಗೆ ಅವ್ರ ಒಪಿನಿಯನ್ ತೊಗೊಳ್ತಿದ್ವಿ. ಎವ್ರಿ ಮಂತ್ ಒಂದು ಮೀಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಅಡುಗೆಯ ಮೆನು ನಾನು ಹೇಳ್ತಾ ಇರಲಿಲ್ಲ. ಎಲ್ಲ ಒಂದು PGಯಲ್ಲಿ 50 ಜನ ಇದ್ದಾರೆ ಅಂದರೆ 50 ಜನ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಕೂರಿಸ್ಬಿಟ್ಟು ಯಾಸ್ ಫಾರ್ ವಿಶಿಂಗ್ ನಿಮ್ಮ ಅಭಿಪ್ರಾಯ ಏನಿದೆ, ನಾನು 10 ಐಟಮ್ ಹೇಳ್ತೀನಿ, ನೀವು ಚಾಯ್ಸ್ ಮಾಡಿ ಮೆಜಾರಿಟಿ ಆಫ್ ಕ್ಯಾಂಡಿಡೇಟ್ ಏನು ಹೇಳ್ತೀರೋ ಅದನ್ನು ನಾನು ತಯಾರು ಮಾಡ್ತೀನಿ ಅಂತಿದ್ದೆ. ಇದು ಎಲ್ಲೋ ಒಂದು ಹತ್ರ ಬೇರೆ ಕಡೆ ಎಲ್ಲಿ ನಡೆದೇ ಇರ್ತಕ್ಕಂಥದ್ದು ಎಲ್ಲೋ ಅಟ್ರ್ಯಾಕ್ಟ್ ಆಯಿತು. ಅಟ್ರ್ಯಾಕ್ಟ್ ಅನ್ನೋದಕ್ಕಿಂತ ಈಗ ಉಪ್ಪಿಟ್ಟು ಮಾಡ್ಬೋದಾ ಅಂದರೆ ಅದರಲ್ಲಿ ಸುಮಾರು 70% ಬೇಡ ಅನ್ನೋರು. ಅವಾಗ ಅದನ್ನು ಡ್ರಾಪೇ ಮಾಡಿಬಿಡ್ತಿದ್ವಿ. ಅದು ಬೇರೆ ಕಡೆ ಹಂಗಲ್ಲ, ಉಪ್ಪಿಟ್ಟು ನಾವು ಹೇಳಿದ್ದು ನೀವು ಊಟ ಮಾಡ್ಬೇಕ್ರಿ ಅಂತ ಇದ್ರು. ಅದನ್ನು ನಾನು ಎಲ್ಲೋ ಒಂದು ಸ್ನೇಹತ್ವದಲ್ಲಿ ತಗೊಂಡು ಹೋದೆ, ಫ್ರೆಂಡ್ಲಿಯಾಗಿ ತಗೊಂಡು ಹೋದ್ವಿ. ಆಮೇಲೆ ಯಾರಾದರೂ ಅನಿವಾರ್ಯವಾಗಿ ಕಷ್ಟದಲ್ಲಿದ್ದರೆ ಅಥವಾ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಖುದ್ದಾಗಿ ನಾನೇ ಕರ್ಕೊಂಡು ಹೋಗಿ ನಮ್ಮ ವೈಫು, ನಾನು, ನಮ್ಮ ಯಾರಿದ್ದಾರೋ ನಮ್ಮ ವಾರ್ಡನ್ನು ಅವ್ರು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋವಂಥವು. ಮಧ್ಯರಾತ್ರಿ ಹೆಣ್ಮಕ್ಳು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಏನಾದರೂ ಮಧ್ಯರಾತ್ರಿ ಹೊಟ್ಟೆ ನೋವು ಬರೋಂಥದ್ದು, ಲೋ BP ಆಗೋಂಥದ್ದು. ಇವತ್ತು ಟಿಲ್ ಡೇಟ್ ಕೂಡ ಕಳೆದ ಮಂತ್ ಕೂಡ ಒಬ್ಬರಿಗೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಅಸ್ವಸ್ಥರಾದರು. ಅವ್ರನ್ನ ತಕ್ಷಣ ಹತ್ರ ಇರ್ತಕ್ಕಂಥ ನರ್ಸಿಂಗ್ ಹೋಮ್ಗೆ, ಅದು ಮಾನವೀಯತೆ. ಅದು ನಮ್ಮ ಇದರಲ್ಲಿ ನಿಬಂಧನೆಯಲ್ಲಿ ಇಲ್ಲ ಅಂದರೂ ಕೂಡ ಆ ಮಾನವೀಯತೆಯಿಂದ ನೋಡೋಂಥದ್ದು. ಅದು ಪೇರೆಂಟ್ಸ್ಗಳಿಗೆಲ್ಲೋ ಅವ್ರ ಮತ್ತು ಮನಸ್ಸು ಎಲ್ಲರಿಗೂ ಜನ ಅಲ್ಲಿ ವಿದ್ಯಾರ್ಥಿನಿಯರು ಇಲ್ಲಿವರೆಗೆ ಬೆನಿಫಿಷರೀಸ್ ಬಂದರು ಮತ್ತು ಅವ್ರು ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ ಹೋಗೋರು ಅಂತ ಕೇಳಲ್ಪಟ್ಟಿದ್ದೇನೆ. ಸರ್, ಇವಾಗ ಕನಿಷ್ಠ 3ರಿಂದ 4 ಜನ IAS ಮಾಡಿದ್ದಾರೆ. PGಯಲ್ಲಿ ಓದ್ದವರು ಸುಮಾರು ಒಂದು 20-22 ಜನ KS ಮಾಡಿದ್ದಾರೆ ಈ ಕಳೆದ ಇಷ್ಟು ವರ್ಷಗಳಲ್ಲಿ. ಇನ್ನು PDOಗಳು PSIಗಳು ಲಿಸ್ಟೇ ಇದೆ ನಮ್ಮ ಹತ್ರ. ಮತ್ತೆ ಅದು ಅವರೆಲ್ಲ ನಿಮ್ಗೆ ಯಾಕೆಂದರೆ IAS ಓದಂಥವ್ರು ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟಲ್ಲಿ ಆರಾಮಾಗಿ KS ಪಾಸ್ ಆಗಿಬಿಡ್ತಿದ್ರು. ಒಂದು ಹುಡುಗಿ ನಮ್ಮ PGಯಲ್ಲಿ ಎಂಟ್ರಿ ಆದರೆ ಕಮ್ಮಿ 2ರಿಂದ 3 ವರ್ಷ ನಿರಂತರವಾಗಿ ಓದ್ತಾ ಇದ್ರು. ಹಗಲು ರಾತ್ರಿ ಅಂದೇ ಓದ್ತಾ ಇದ್ರು. ಜಾಸ್ತಿ UPSC ಎಕ್ಸಾಮ್ ಬರೆಯೋರೇ ಇರ್ತಿದ್ರ ನಿಮ್ಮಲ್ಲಿ? 100% ಸರ್. ಬರೀ UPSCಗೆ ಪ್ರಯತ್ನ ಮಾಡೋರು. ಎಲ್ಲರಿಗೂ UPS ಸಿಗಲ್ಲ. ಈ ಬೆಂಗಳೂರಲ್ಲಿ ಸುಮಾರು ಇಲ್ಲಿ 10-20 ಸಾವಿರ ಜನ ಇದ್ದಾರೆ.
ಆದರೆ ಬೆರಳೆ ಎಣಿಸುವಷ್ಟು ಮಾತ್ರ ಆಯ್ಕೆ ಆಗ್ತಾರೆ. ಉಳಿದಂತೆ IRSಗೆ ಹೋಗ್ಬೋದು, KASಗೆ ಹೋಗ್ಬೋದು. ಅವರು ಈಸಿಯಾಗಿ ಬ್ಯಾಂಕ್ ಎಕ್ಸಾಮು PDOಗಳು ಪಾಸ್ ಆಗಿಬಿಡ್ತಾರೆ. ಅಂಥವ್ರು ಭಾಳ ಜನ PSIಗಳು ಪ್ರತಿ ಬ್ಯಾಚ್ನಲ್ಲೂ ಕೂಡ ಇವತ್ತು ನಮ್ಮ ಬ್ರಾಂಚ್ಗಳಲ್ಲಿ ಕೇಳ್ತೀವಿ, 6ನೇ ಬ್ರಾಂಚಲ್ಲಿ ಎಷ್ಟು ಜನ ಆದರು, 3ನೇ ಬ್ರಾಂಚಲ್ಲಿ ಎಷ್ಟು ಜನ ಆದರು, ನಮ್ಮದು ಹೊಸ ಬ್ರಾಂಚಲ್ಲಿ ಎಷ್ಟು ಜನ ಆದರು, ಎಣಿಕೆ ಮಾಡಲಿಕ್ಕೆ ನಾವು ಬ್ರಾಂಚ್ಗಳದು ಈಗ ಟೋಟಲ್ ಒಂದು 16 ಬ್ರಾಂಚ್ಗಳು ಎಲ್ಲ ವಿಜಯನಗರದಲ್ಲಿ, ಎಲ್ಲ ವಿಜಯನಗರ, ಚಂದ್ರಲೇಔಟ್, ಈ ಸುತ್ತಮುತ್ತ ಭಾಗದಲ್ಲಿ ಹಿಂದಿನಿಂದನೂ ಬಂದಿರತಕ್ಕಂಥದ್ದು. ಎಲ್ಲ ಸಂಬಂಧಿಗಳು ಅವರವರ ಒಂದು ನಾವು ಹೇಳೋದೇನು ಅಂದರೆ, ಯಾರೇ ನಮ್ಮ ಅಂಡರಲ್ಲಿ ರನ್ ಮಾಡ್ತಕ್ಕಂಥವ್ರಿಗೆ ಶುಚಿತ್ವಕ್ಕೆ ಆದ್ಯತೆ ಕೊಡಿ, ಹೈಜೆನಿಕ್ ಫುಡ್ ಇರಲಿ, ಕ್ವಾಲಿಟಿ ಫುಡ್ ಇರಲಿ, ಕಲಬೆರಕೆ ಅಂತ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಕೊಡ್ತಕ್ಕಂಥ ಒಂದು ಊಟ, ಯಾಕಂದರೆ ನಾವು ದಾಸೋಹ ಕಾಯಕ ಸೇವೆ ಅನ್ನುವಂತಹ ನೀವು ಬಸವ ತತ್ವದ ಹಿನ್ನೆಲೆಯಿಂದ ಬಂದವರು. ಹೌದು, ಬಸವ ತತ್ವದಲ್ಲಿ 2 ಅಂಶಗಳು ಮುಖ್ಯ, ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ. ನೀವು ಮಾಡೋವೆರಡೂ ಇಲ್ಲಿ ದಾಸೋಹ ಪ್ರಕ್ರಿಯೆ ಇತ್ತು. ಸೊ ಹಾಗಾಗಿ ಆ ದಾಸೋಹ ಪರಿಕಲ್ಪನೆ ಪ್ರಭಾವ ನಿಮಗೆ ಹೆಂಗಾಯಿತು? ಇಳ್ಕಲ್ ಮಾಂತಪ್ಪಗಳು ಇದಕ್ಕೆಲ್ಲ ಪ್ರೇರಣೆ. ನಿಮ್ಗೆ ಚಿತ್ರದುರ್ಗದವ್ರಿಗೂ ಇಳ್ಕಲ್ ಮಾಂತಪ್ಪಗಳು ಸಂಪರ್ಕ ಇದೆ? ನನಗೆ ಲಿಂಗ ದೀಕ್ಷೆ ಕೊಟ್ಟವರು ಇಳ್ಕಲ್ ಮಾಂತಪ್ಪಗಳು. ಈ ಸಂದರ್ಭ ತಂದೆ ತಾಯಿಗಳು ಬಹಳ 35 ವರ್ಷಗಳ ಹಿಂದಿನಿಂದ ಬಸವ ತತ್ವವನ್ನು ನಂಬಿದವರು. ಇವತ್ತು ಕೂಡ ನಮ್ಮ ಮನೇಲಿ ಬೇರೆ ಫೋಟೋಗಳು ಯಾವುದೂ ಇಲ್ಲ ಬಸವಣ್ಣನವರ ಫೋಟೋ ಬಿಟ್ಟು. ಯಾಕೆಂದರೆ ಅವರು ಅನಕ್ಷರಸ್ಥರಿದ್ದಾರೆ, ಆದರೆ ಅವರ ಜ್ಞಾನ ಎಲ್ಲರಿಗಿಂತ ಮಿಗಿಲಾಗಿದೆ. ಇವತ್ತು ಕೂಡ ಪ್ರತಿ ಗುರುವಾರದ ದಿನ ಒಂದು ಸತ್ಸಂಗ ಮಾಡ್ತಕ್ಕಂಥದ್ದು, ವಚನ ಪಠಣ ಮಾಡ್ತಕ್ಕಂಥದ್ದು. ಯಾವತ್ತೂ ಕೂಡ ಇವತ್ತು ನೀನೇ ಫೋನ್ ಮಾಡಿ ನಮ್ಮ ತಂದೆಯವರು ಹೇಳ್ತಾಯಿದ್ರು, ಶರಣ ಮೇಳಕ್ಕೆ ನಾನು ಇದುವರೆಗೂ ತಪ್ಪಿಸಿಲ್ಲಪ್ಪ, ನಾಳೆ ನಾನು 11ನೇ ತಾರೀಕು ಶರಣ ಮೇಳಕ್ಕೆ ಹೋಗ್ತಾಯಿದ್ದೀನಿ, ಕೂಡಲ ಸಂಘದಲ್ಲಿ ನಡೀತಕ್ಕಂಥ. ನಿರಂತರವಾಗಿ ಹಿಂಗೆ ಒಂದು ಧರ್ಮದಲ್ಲಿ ಅಭಿಮಾನ ಅನ್ನೋದಕ್ಕಿಂತ ಮುಖ್ಯವಾಗಿ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥವ್ರು. ಅವರ ಎಲ್ಲೋ ನಾವು ಚಿಕ್ಕ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಬಸವಣ್ಣವರು ವಚನ ಒಂದು ಸಣ್ಣ ಪುಸ್ತಕ ಕೊಡ್ತಾಯಿದ್ರು. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ನೀನು ಕ್ಲೀನಾಗಿ ಶುದ್ಧವಾಗಿ ವಿಭೂತಿ ಕಟ್ಟಿಟ್ಕೊಂಡು ಇದರಲ್ಲಿ ಒಂದು ವಚನ ಹೇಳ್ಕೊಂಡು ಶಾಲೆಗೆ ಹೋಗಬೇಕು. ನನಗೆ ಪದವಿ ಬಂದಮೇಲೆ ತಿಳುವಳಿಕೆ ಬಂದಮೇಲೆ ಬಸವ ತತ್ವದವ್ರದ್ದು ಯಾರು ಇಲ್ಲ, ಭಾಳ ಕೆಲವು ಕಡೆ ನನ್ನ ಮೈಸೂರು ಯೂನಿವರ್ಸಿಟಿನಲ್ಲಿ ನನಗೆ ಅವಮಾನ ಆಗಿದೆ. ನಾನು ಲಿಂಗ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಒಂದು ಸ್ವಲ್ಪ ರ್ಯಾಗಿಂಗ್ ಟೈಪು ಯೂನಿವರ್ಸಿಟಿಗಳಲ್ಲಿ ಗೊತ್ತು. ರೂಮ್ಮೇಟ್ಸ್ಗಳಿಗೆ ಗೊತ್ತಾಗ್ತಿತ್ತು, ಬೇರೆಯವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ರೂಮ್ಮೇಟ್ಸ್ ಒಂದೊಂದು ರೂಮಲ್ಲಿ 6 ಜನ 5 ಜನ ರೂಮಲ್ಲಿ. ನಾನು ಬೆಳಿಗ್ಗೆ ಎದ್ದು ಬೇಗ ಅದು ನೋಡಿ ಹೊರಭಾಗದಲ್ಲಿ ಎಲ್ಲೋ ಒಂದು ಹತ್ರ ನಮಗೆ ಫೀಲಿಂಗ್ ಇದೆ, ಪೂಜೆ ಮಾಡಿದರೆ ಬೇರೆಯವ್ರು ಏನೋ ಅನ್ಕೊಳ್ತಾರೇನೋ ಅಂತ. ಯಾಕಂದರೆ ಬ್ಯಾಚುಲರ್ ಹುಡುಗರು, ಬೇರೆಯವರಿಗೆಲ್ಲ ಲಿಂಗದ ಅರಿವಿಲ್ಲ, ಧರ್ಮದ ಅರಿವಿಲ್ಲ. ಸುಮ್ಮನೆ ಏನೋ ಒಂದು ಅವರವ್ರಿಗೆ ವಯಸ್ಸಲ್ಲಿ ಬಂದಿದ್ವಿ, ಒಂದು ಕಾಲೇಜ್ ಎಂಜಾಯ್ ಮಾಡಬೇಕು ಹೋಗಬೇಕು ಅಂತ. ಆ ಮಧ್ಯೆ ನಾನು ನೋಡಿದ ಸಂದರ್ಭದಲ್ಲಿ, ನಾನು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಕಲ್ಕಟ್ಕೊಂಡಿದ್ದಾನೆ ಇವನು ಅನ್ನೋ ರೀತಿ ನನಗೆ ಅವಮಾನ ಚುಡಾಯಿಸ್ತಾ ಇದ್ರು ಕಲ್ಕಟ್ಟನವ್ರು ನನಗೆ. ಆದರೂ ನೀವು ಲಿಂಗಾಯತ್ ನಿಷ್ಠೆನ ನಾವು ಆದರೆ ನಕ್ಕಂತ ಅಣ್ಣ ಅಪ್ಪ ಅಂದ್ಕೊಂಡು ಹೋಗ್ತಿದ್ವಿ. ಯಾಕಂದರೆ ನಾವೆಲ್ಲೋ ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ಯಾಕಪ್ಪ ಇವ್ರು ಸಹವಾಸ ಬೇಕು? ಈಗ ಬೈದವರನ್ನ ಬಂಧುಗಳನ್ನೇ ಅನ್ನುವಂಥ ಮಾತನ್ನು ಶರಣರು ಹೇಳಿದ್ದಾರೆ. ಅವರು ಯಾರೇ ಬೈದ್ರು ಅಣ್ಣ ಅಂತೇಳಿ ಅವ್ರನ್ನ ನೋಡಿ ನಮಸ್ಕಾರ ಮಾಡಿ ನಕ್ಬಿಟ್ರೆ, ಬಿಡು ನೀವು ಎಷ್ಟು ಸರಿ ಮಾಡಿದ್ರೆ ಹಿಂಗೆ ಅಂತೇಳಿ ಹೆಗಲ ಮೇಲೆ ಕೈ ಹಾಕ್ಬಿಡೋರು ಬಂದು. ಕೊನೆಗೆ ನಮ್ಮ ಒಂದು ಶೈಲಿ ಯಾವ ರೀತಿ ಇರ್ತಿತ್ತು ಅಂದರೆ, ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆ್ಯಂಕರಿಂಗ್ ಮಾಡೋದು, ಅಥವಾ ಒಂದು ನಾವು ಸಾಮಾಜಿಕ ಕ್ಷೇತ್ರದಲ್ಲಿ, ನಾಟಕೀಯ ಕ್ಷೇತ್ರದಲ್ಲಿ ನಮ್ಮ ಅವುಗಳ ಆದಿಯಲ್ಲಿ ನಾವು ಬಂದಂಥವ್ರು. ಯೂನಿವರ್ಸಿಟಿಯಲ್ಲೂ ಕೂಡ ಪ್ರಶಂಸೆ ಪಡೆದಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ, ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಯಾರ್ಯಾರು ಬೆಂಗಳೂರಿಗೆ ಬರ್ತಾರೋ ಪ್ರತಿಯೊಬ್ಬರು ಏನೇ ಸಹಕಾರ ಇಂಥ PG ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೇ ಪೋಷಕರು ಫೋನ್ ಮಾಡಲಿ, ಇವತ್ತು ಕೂಡ ನನಗೆ ಕರೆ ಬಂತು, ಇಂಥ ಕಾಲೇಜಲ್ಲಿ ನಮ್ಮ ಮಗಳಿಗೆ ಸೀಟ್ ಸಿಕ್ಕಿದೆಯಪ್ಪ, ದಯವಿಟ್ಟು ಅದೇನು ಮಾಡ್ತೀವಿ ಗೊತ್ತಿಲ್ಲ ನೀನು, ಇಲ್ಲಪ್ಪ ಇಲ್ಲಿಂದ ದೂರ ಆಗುತ್ತೆ ಅಣ್ಣಯ್ಯ, ಹಿಂಗೆ ಮಾಡೋಕ್ಕಾಗಲ್ಲ, ಅದೇನು ಗೊತ್ತಿಲ್ಲಪ್ಪ, ನೀನು ನಮ್ಮ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡು. ಇಂಥವು 100 ಕಾಲ್ಗಳು ನಮಗೆ ಬಂದಿದೆ. ಅವ್ರು ಎಲ್ಲೇ ಇರಲಿ, ಮಾನಸವಾಡಿಯಲ್ಲಿ ಅವ್ರ ಕಾಲೇಜ್ ಇರುತ್ತೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾಲೇಜ್ ಇರುತ್ತೆ. ಆದರೆ PG ಸಂಘದ ನಾನು ಮುಖ್ಯಸ್ಥ ಆಗಿರೋದ್ರಿಂದ ನನಗೆಲ್ಲ ಸಂಪರ್ಕ ಇರೋದ್ರಿಂದ ಯಾವ ಭಾಗದಲ್ಲಿ PG ಬೇಕೋ ಅವರಿಗೆ ವ್ಯವಸ್ಥಿತವಾದಂಥದ್ದು ನಮಗೆ ಗೊತ್ತಿರ್ತಕ್ಕಂಥವ್ರು ಇವರು ಅಂತ ಹೇಳಿ ಅವರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ಲಿಕ್ಕೆ ಇವತ್ತು ಕೂಡ ನಾನು. ಇಳ್ಕಲ್ ಮಹಾಂತಪ್ಪಗಳಾದಮೇಲೆ ನಿಮಗೆ ಬಸವ ತತ್ವದಲ್ಲಿ ಹೆಚ್ಚು ವಿಶ್ವಾಸ ನಂಬಿಕೆ ಬರಲಿಕ್ಕೆ ಮತ್ತೆ ಯಾರು ಕಾರಣ ಆದರು? ನಮ್ಮ ಮುಂಡ್ರಿಗೆ ನಿಜಗುಣಾನಂದ ಸ್ವಾಮಿಗಳು. ನಿಜಗುಣಾನಂದ ಸ್ವಾಮಿ ನಾನು ಡಿಗ್ರಿ ಮಾಡೋ ಸಂದರ್ಭದಲ್ಲಿ ಚಿತ್ರದುರ್ಗ ಬಸವ ಮಂಟಪದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ಪ್ರವಚನಗಳು ಮಾಡೋಕ್ಕೆ ಬರೋರು. ಗ್ರಾಮಗಳಿಗೆ ಅವರು ಪ್ರವಚನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನನಗೆ ಅವ್ರ ಪರಿಚಯ ಆದ ಮೇಲೆ ಬಸವ ತತ್ವದ ಬಗ್ಗೆ ನನಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವಂತೆ ಆವಾಗ ನಮಗೆ ಕರೆಕ್ಟಾಗಿ ಅವ್ರ ಪ್ರವಚನಗಳು ಚಾಚು ತಪ್ಪದೆ ನಾವು ಪ್ರತಿ ವಾರ ನಡೀತಕ್ಕಂಥ ಸತ್ಸಂಗಕ್ಕೆ ಹೋಗ್ತಾ ಇದ್ವಿ. ಆವಾಗ ಅವರು ಹೇಳೋರು ಕೆಲವು ವಿಚಾರಗಳನ್ನ ಹೇಳ್ತಾ, ನಾನು ಮತ್ತು ನನ್ನ ಒಬ್ಬ ಗೆಳೆಯ ಪ್ರಭಾಕರ್ ಅಂತ ಪ್ರತಿ ಸಂಘದಲ್ಲಿ ಇರ್ತಾಯಿದ್ವಿ, ಸತ್ಸಂಗದಲ್ಲಿ. ಆವಾಗ ನಮ್ಮನ್ನು ಗುರುತಿಸಿದ್ರು,
ಆವಾಗ ಬಸವ ಮಠದಲ್ಲಿ ಕೆಲಸ ಸಣ್ಣ ಪುಟ್ಟ ಕೆಲಸಗಳು ಹೇಳೋದು, ಚೂಟಿ ಇದ್ದಾರೆ ಇವರು ಬಸವ ತತ್ವನ ಈ ವಯಸ್ಸಿಗೆ ಚಿಕ್ಕ ಹುಡುಗರು ಕಲಿತಿದ್ದಾರೆ ಅಂತೇಳಿ ಅವ್ರು ನಮಗೆ ಬೋಧನೆ ಮಾಡ್ತಕ್ಕಂಥದ್ದು. ಹಿಂಗೆ ಮಾಡ್ಬೇಕು, ಹಿಂಗೆ ಬರ್ತಾ ಏನಾಯಿತು ಅಂತಂದರೆ ಸ್ವಾಮೀಜಿಗಳಿಗೆ ನಾವು ಭಾಳ ಹತ್ರ ಆದ್ವಿ. ಆವಾಗ ಅವರು ಪ್ರತಿಯೊಂದಕ್ಕೂ ನಮ್ಮನ್ನು ಕರ್ಕೊಂಡು ಹೋಗಿ ಯಾವುದು ತಪ್ಪು, ಯಾವುದು ನೆಪ್ಪು, ಯಾವ ರೀತಿ ಇದೆ ಬಸವ ತತ್ವ, ಬಸವಣ್ಣವ್ರು ಏನು ಹೇಳ್ತಾಯಿದ್ರು, ಮೂಢನಂಬಿಕೆ ಕಂದಾಚಾರದ ಬಗ್ಗೆ ಅವತ್ತೇ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಅದು ಎಲ್ಲ ಪ್ರಭಾವಿತರಾಗಿಬಿಟ್ವಿ ನಾವು. ಅದಾದ ನಂತರ ನಾವು ಕೆಲಸ ಆರಿಸ್ಕೊಂಡು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೊಟ್ಟೆಪಾಡಿಲ್ಲಿ ಈ ಬಸವ ತತ್ವ ಅಂತ ಹೇಳ್ಕೊಂಡು ಹೋದರೆ ನಮಗೆ ನೆಲೆ ಇಲ್ಲ, ನಮ್ಮ ಕಾಯಕಕ್ಕೆ ಇನ್ನೂ ಅವಕಾಶ ಇಲ್ಲ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ನಮ್ಮ ಪೂಜೆ ಪುನಸ್ಕಾರಗಳು ಎಲ್ಲ ಒಂದು ಹತ್ರ ಯಾರಿಗೂ ಮೋಸ ಮಾಡಬಾರ್ದು, ಪ್ರಾಮಾಣಿಕವಾಗಿ ದುಡಬೇಕು. ಸುಳ್ಳು ಹೇಳೋಂಥದ್ದು ಈ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಒಳ್ಳೆಯವರಿಗೆ ಇದು ಒಳ್ಳೆಯ ಜಾಗ. ಇಲ್ಲಿ ಯಾರು ಪ್ರಾಮಾಣಿಕವಾಗಿರ್ತಾರೋ ಅಂಥವರಿಗೆ ಒಳ್ಳೆ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಜಾಗ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು. ಮೋಸನೂ ಆಗ್ತದೆ ಅಂತಾರಲ್ಲ, ಅದು ಮೋಸದ ಹಾದಿಯಲ್ಲಿ ಹೋಗ್ತಕ್ಕಂಥವ್ರಿಗೆ ಮೋಸ ಆಗೋದು ಕೂಡ ದುರಾಸೆ ಇದ್ದವರಿಗೆ ಮೋಸ ಆಗುತ್ತೆ. ದುರಾಸೆ ಅನ್ನೋದಕ್ಕಿಂತ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ದುರಾಸೆ ಅನ್ನೋ ಆಸೆ ಇರಲಿ ಮನುಷ್ಯನಿಗೆ, ಆದರೆ ದುರಾಸೆ ಮಹಾ ಕೆಟ್ಟದ್ದು. ಈಗ ನನಗೆ ನಾನು ಇರಲಿಕ್ಕೆ ಒಂದು ವಾಸವಾಗಿರಲಿಕ್ಕೆ ಒಂದು ವ್ಯವಸ್ಥಿತ ಕಟ್ಟಡ ಸಾಕು ಅಂತೀವಿ. ಇಲ್ಲ ನಾನು ಏನು ಬೆಳೆದೇ ಇಲ್ಲ, ನಾನು ಬಂಗ್ಲೆ ಇಷ್ಟಪಟ್ಟರೆ ಇರ್ಲಿಕ್ಕೆ ಒಂದು ಸೂರು ಬೇಕು, ಇದು ಆಸೆ. ಅದನ್ನು ಹೆಂಗೆ ದುಡಿಬೇಕು, ಅದ್ರ ಸಾಲನ್ನು ನಾನು ಹೆಂಗೆ ತೀರಿಸ್ಬೇಕು ಅನ್ನುವಂತಹ ಪ್ರಜ್ಞೆ ನಾನು ಇಟ್ಕೊಂಡ್ರೆ ಸಾಕು. ಅದು ಬಸವ ತತ್ವ ಹೇಳ್ತದೆ, ಅದು ಬಸವ ತತ್ವ ಹೇಳುತ್ತೆ. ಆಮೇಲೆ ಯಾರಿಗೂ ನೋವು ಮಾಡತಕ್ಕಂಥದ್ದಿಲ್ಲ, ಇಲ್ಲಿ ಮೇಲು ಕೀಳು ಆಗ್ತಕ್ಕಂಥದ್ದಿಲ್ಲ. ಎಲ್ಲ ಒಂದು ಹತ್ರ ನಾವು ಪ್ರತಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯಿತು 2014-15 ನಂತರ ನಾವು ಸ್ವಲ್ಪ ಆರ್ಥಿಕವಾಗಿ ಸದೃಢರಾದ್ವಿ. ನಮ್ಮ ಜೀವನಕ್ಕೆ ಏನು ಮೂಲಗಳನ್ನೆಲ್ಲ ಕಂಡುಕೊಂಡ್ವಿ. ಅಲ್ಲಿವರೆಗೂ ನಾನು ಸಮಾಜಕ್ಕೆ ಹೊರಗಡೆ ಬಂದು ಪಬ್ಲಿಕ್ಕಲ್ಲಿ ಬಸವ ತತ್ವ ಪ್ರಚಾರಕ್ಕೆ ಇಳಿದಿರಲಿಲ್ಲ. 15 ನಂತರ ಏನಿದೆ, ಚಿತ್ರದುರ್ಗ ಶರಣರು ಏನು ಬೆಂಗಳೂರು ಭಾಗದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಅನ್ನುವಂಥ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಒಂದು ಬಸವ ಕೇಂದ್ರನ ಸ್ಥಾಪನೆ ಮಾಡಬೇಕು ಬೆಂಗಳೂರಲ್ಲಿ ಅಂದಾಗ ಆ ಎಲ್ಲ ಸ್ವಾಮೀಜಿಗಳಿಗೆ ಕಣ್ಣು ಬಿದ್ದದ್ದು ವಿಜಯನಗರದಲ್ಲಿರ್ತಕ್ಕಂಥ ನಮ್ಮ ಮೇಲೆ. ಸೊ ನಮ್ಮನ್ನು ಅದನ್ನು ಮುಖ್ಯಸ್ಥರು ಮಾಡಿ ಬೆಂಗಳೂರು ಇನ್ಚಾರ್ಜ್ ಕೊಟ್ಬಿಟ್ಟು ಬಸವ ಕೇಂದ್ರ ಅನ್ನುವಂಥದ್ದು ಸ್ಥಾಪನೆ ಮಾಡಿದರು. ಶರಣ ಸಂಸ್ಕೃತಿ ಉತ್ಸವ ಅಂತ ಭಾಳ ಅದ್ದೂರಿಯಾಗಿ ಬಸವಣ್ಣನವರ ತತ್ವಗಳನ್ನು 2 ದಿನ ಇಷ್ಟಲಿಂಗ ಪೂಜೆಯಿಂದ ಹಿಡಿದು ಪ್ರತಿ ವಿಚಾರಧಾರೆಗಳನ್ನ 2 ದಿನ ಕಾರ್ಯಕ್ರಮ ಇಲ್ಲೇ ಸುಜ್ಞಾನ ಮಂಟಪದಲ್ಲಿ ಮಾಡೋ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನ ಎಲ್ಲ ಭಾಗಕ್ಕೂ ಅದರ ಪ್ರಚಾರ ಮಾಡೋಂಥದ್ದು. ಆ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಹತ್ರ ಆದವು. ಪ್ರತಿಯೊಬ್ಬರಿಗೂ ಕೂಡ ಮನೆಗೂ ಹೋಗಿ ಕರಪತ್ರಗಳನ್ನ ಹಂಚಿ ಬಸವ ತತ್ವದ ಕಾರ್ಯಕ್ರಮ, ಇದು ಇಷ್ಟಲಿಂಗ ಪೂಜೆ. ಅವಾಗ ಎಲ್ಲೋ ಒಂದು ಹತ್ರ ಇದು ಬರೀ ಲಿಂಗಾಯತರಿಗೆ ಸೀಮಿತ ಆಗಿತ್ತಾ ಅಂತ ಮಾತುಗಳು ಕೇಳಿಬಂದವು. ವೀರಶೈವ ಲಿಂಗಾಯತರಿಗೆ ಅಷ್ಟೇ ಸೀಮಿತ ಅಂತ. ಆವಾಗ ಪ್ರತಿಯೊಂದು ಬಿಡಿಸಿ ಹೇಳಿ ಜಾತ್ಯತೀತವಾದ್ದು, ಪ್ರತಿಯೊಬ್ಬರು ಕೂಡ ಬಸವ ತತ್ವನ ಒಪ್ಪಬೋದು, ನೀವು ಒಪ್ಕೋಬೋದು. ಅದಕ್ಕೆ ಜಾತಿ ಮತ ಪಂಥ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಬಸವ ತತ್ವನ ತಾವು ಸ್ವೀಕಾರ ಮಾಡ್ಬೋದು. ನಿಮ್ಮ ಮನಸ್ಸು ಒಪ್ಪಿದರೆ ವಿಚಾರಧಾರೆಗಳಿದೆ, ನೀವು ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರನ್ನು ಕರಿತನ್ನಿ ಅನ್ನುವಂಥದ್ದು ಪ್ರತಿ ವರ್ಷ ಮಾಡ್ತಕ್ಕಂಥ ಸಂದರ್ಭದಲ್ಲಿ 4-6 ವರ್ಷ ಆದಮೇಲೆ ಅದು ನನಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಪಾಪ್ಯುಲಾರಿಟಿ ಬಂತು. ನೀವು ವಿಜಯನಗರದಲ್ಲಿ ಭಾಳ ಪಾಪ್ಯುಲರ್ ಫಿಗರ್ ಆಗಿಬಿಟ್ರಿ. ಮಹಿಳಾ ಪಿ ಜಿಯಿಂದ ಈ ಒಂದು ಬಸವ ತತ್ವದ ಕಾರ್ಯಕ್ರಮಗಳೇನಿದೆ ಆ ಹಿಂದಿನಿಂದಲೂ ಕೂಡ 83ನೇ ತಿಂಗಳು ಯಶಸ್ವಿ 83ನೇ ತಿಂಗಳು ಶರಣ ಸಂಗಮ ಅಂತ ಕಾನ್ಸೆಪ್ಟ್ ಪ್ರತಿ ತಿಂಗಳು 7ನೇ ತಾರೀಕು ಯಾವತ್ತೂ ಕೂಡ ಅದನ್ನು ನಾನು ನಿಲ್ಲಿಸಿಲ್ಲ. ಸೊ ಶರಣ ಸಂಗಮ ಅನ್ನುವಂತಹ ಕಾರ್ಯಕ್ರಮ ಎಷ್ಟು ಪ್ರಭಾವ ಬೀರಿತು ಅಂದರೆ, ನಾನು ಏನಾದರೂ ಇನ್ವಿಟೇಷನ್ ಒಂದೇ ದಿನ 3 ದಿನ ಮುಂಚೆ ನಾನು ಇನ್ವಿಟೇಷನ್ ರೆಡಿ ಮಾಡ್ತೀನಿ. 2 ದಿನ ಕಾರ್ಯಕ್ರಮಕ್ಕೆ ಶ್ರಮ ವಹಿಸ್ತೀನಿ, 1 ಗಂಟೆ ಪ್ರತಿದಿನ ಅದಕ್ಕೆ ಮೀಸಲಿಡ್ತೀನಿ. ಕಾರ್ಯಕ್ರಮಕ್ಕೆ ಕಡಿಮೆ ಅಂದರೂ ಒಂದು 200-250 ಜನ ಕಡ್ಡಾಯವಾಗಿ ಬರ್ತಾಯಿದ್ದಾರೆ ನಾನಾ ಭಾಗಗಳಿಂದ. ಬೆಂಗಳೂರಲ್ಲಿ ವಿಜಯನಗರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಯಶವಂತಪುರ ಭಾಗದಿಂದ ಬರ್ತಾರೆ, ರಾಜರಾಜೇಶ್ವರಿ ನಗರದಿಂದ ಬರ್ತಾರೆ, ದೂರದ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದಿಂದ ಬರ್ತಾರೆ, ಮೂಲೆ ಭಾಗದಿಂದ ಕಾರ್ಯಕ್ರಮಕ್ಕೆ ಬರ್ತಾರೆ. ಒಳ್ಳೆ ಮನಸ್ಸುಗಳು, ರಿಟೈರ್ಡ್ ದೊಡ್ಡ ಆಫೀಸರ್ಸ್ಗಳು ಬರ್ತಾರೆ. ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಇರ್ತಕ್ಕಂಥ ಸಾಹಿತಿಗಳು ಬಂದು ಕೂತಿರ್ತಾರೆ. ನಮಗೆ ಗೊತ್ತೇ ಇರಲ್ಲ ಯಾವ ಉಪನ್ಯಾಸಕರು ಕರೆಸಿದ್ರು, ಏನು ವಿಚಾರ ಮಾಡಿದರು. ಅದರಲ್ಲಿ ಎಷ್ಟೋ ಜನ ತರ್ಕಬದ್ಧವಾದಂಥ ವಿಚಾರಗಳು ಬಸವ ತತ್ವ ಹೇಳ್ಬಿಟ್ಟು ಬೇರೆ ಏನಾದರೂ ವಿಚಾರ ತರ್ತಾರ, ಈ ಹುಡುಗ ತಿಳ್ಕೊಂಡಿದ್ದಾನೋ ಇಲ್ಲೋ ಅಂತ ಟೆಸ್ಟ್ ಮಾಡೋರು ಕೂಡ ಬರ್ತಾರೆ. ಈ ಪತ್ರಕರ್ತರು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಬಸವ ತತ್ವ ಅಂದರೆ ಯಾವ ರೀತಿ ನಡೆಸ್ತಾರೆ ಇದನ್ನು. ನಾವು ಟೈಟಲಲ್ಲಿ ಹೇಳಿದ್ವಿ, ಮೂಢನಂಬಿಕೆ ಕಂದಾಚಾರದ ವಿರುದ್ಧ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಅದು ಶರಣ ಸಂಗಮ ಕಾರ್ಯಕ್ರಮ. ಇಲ್ಲಿ ಜಾತಿ ಮತ ಪಂಥ ಭೇದವಿಲ್ಲದೆ ಸರ್ವರಿಗೂ ಆಹ್ವಾನಿಸಿದ್ದೇವೆ, ದಯಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ ಅಂತ. ಟಿಲ್ ಡೇಟ್ ಬೆಂಗಳೂರಲ್ಲಿ ಈ ಇಡೀ ಥ್ರೋಟ್ ಬೆಂಗಳೂರಲ್ಲಿ ಎಲ್ಲಾದರೂ ಬಸವ ತತ್ವದ ಶರಣ ಸಂಗಮ ನಿರಂತರವಾಗಿ ನಡೀತಾ ಇದೆ ಅಂದರೆ ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಇದು ನಮ್ಮ ವಿಜಯನಗರದ ಶರಣ ಸಂಗಮ ಕಾರ್ಯಕ್ರಮ ಅನ್ನುವಂಥದ್ದು. ಆವಾಗ ನಿಮ್ಮ ಉದ್ಯಮಕ್ಕೂ ಮತ್ತು ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜಗತ್ತಿಗೆ ಬಂದಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ ಕೋವಿಡ್.
ಕೋವಿಡ್ನಲ್ಲಿ ನಿಮ್ಮ ಪಿ ಜಿಗಳ ವ್ಯವಹಾರ ಹೆಂಗಾಯಿತು, ಏನಾಯಿತು? ಸರ್ ಅದು ಕೋವಿಡ್ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸಮಯನ ನೆನೆಸ್ಕೊಂಡ್ರೆ ಇವತ್ತು ಕೂಡ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಯಾವತ್ತೂ ಕೂಡ 2003-4ರಲ್ಲಿ ಪಿ ಜಿ ಯಶಸ್ಸನ್ನು ಕಂಡುಕೊಂಡು 2020ವರೆಗೂ ತಿರುಗಿ ನೋಡಿರಲಿಲ್ಲ ನಾವು. ಬಿಸ್ನೆಸ್ಸು ಕಷ್ಟ ಬಂದಾಗ ಬಿಸ್ನೆಸ್, ಯಾಕಂದರೆ ಅವ್ನು ಬಿಸ್ನೆಸ್ ಮ್ಯಾನ್ ಅಂತೆ, ಅವ್ನಿಗೇನೋ ಲಾಸ್ ಆಗ್ಬಿಡ್ತು ಅಂತ ಕೇಳ್ತಾ ಇದ್ವಿ, ಓದ್ತಾ ಇದ್ವಿ, ನಷ್ಟ ಅನುಭವಿಸಿದ್ರಂತೆ ಅಂತ. ಆದರೆ ಕೋವಿಡ್ ಸಂದರ್ಭ ಬಂದಾಗ ಅದರ ಬಿಸಿ ತಟ್ಟಿದಾಗನೇ ಗೊತ್ತಾಗಿದ್ದು ಪರಿಸ್ಥಿತಿ ಯಾವ ರೀತಿಯಲ್ಲೂ ಕೂಡ ಬದಲಾವಣೆ ಆಗ್ಬೋದು, ನಾಣ್ಯ ಯಾವ ರೀತಿ ಬೇಕಾದರೂ ಬದಲಾವಣೆ. ಮೊದಲನೇ ವೇವ್ನಲ್ಲಿ ಅಷ್ಟೊಂದು ಸಮಸ್ಯೆ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಏನೋ ಬದಲಾವಣೆ ಆಗ್ತಾಯಿದೆ ಅಂತ. ಕಾಸು ಪ್ರತಿ ತಿಂಗಳು ಬರ್ತಕ್ಕಂಥ, ಯಾಕಂದರೆ ನಾನು ಇಲ್ಲಿ ಮಧ್ಯವರ್ತಿ ಅಷ್ಟೇ, ಬರ್ತಕ್ಕಂಥ ಹಣವನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರಿಗೆ, ಸ್ಯಾಲ್ರಿ ಕೊಡುವಂಥವ್ರಿಗೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಂಥವ್ರಿಗೆ ಪ್ರಾಮಾಣಿಕವಾಗಿ ಕೊಟ್ಟು ಉಳಿದಿರ್ತಕ್ಕಂಥದ್ದನ್ನು ಸಂಭಾವನೆ ಅಂತ ಇಟ್ಕೊಳ್ಳೋ ಅಂಥದ್ದು ಪರಿಸ್ಥಿತಿ ಪ್ರತಿ ತಿಂಗಳು ನಡೀತಾ ಇತ್ತು. ನಾನು ಯಾವುದು ಸ್ಟಾಕ್ ಇಟ್ಟಿರ್ತಿರಲಿಲ್ಲ. ಆದರೆ ಕೋವಿಡ್ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ನಿಂತಿದೆ, ಹೋಗ್ತಕ್ಕಂಥದ್ದು ಹೋಗ್ತಾನೆ ಇದೆ. 1 ತಿಂಗಳಾಯಿತು, 2 ತಿಂಗಳಾಯಿತು, ಪ್ರತಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ಟಬೇಕು, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕಟ್ಟಬೇಕು. ಪ್ರತಿಯೊಬ್ಬರು ಎಂಪ್ಲಾಯೀಸ್ಗಳು ಮಕ್ಕದಲ್ಲಿ ಆತಂಕದ ಛಾಯೆ, ನಮ್ಮನ್ನು ನಾಳೆನೇ ಹೋಗುವಂತ ಎಲ್ಲೋ ಅಂತಾರೋ ಅಂತ. 10 ವರ್ಷ 15 ವರ್ಷ ವಾಪಸ್ ಕಳಿಸ್ಲಿಲ್ಲ, ಯಾರು ಒಬ್ಬೊಬ್ರು ನಾನು ಕಳಿಸ್ಲಿಲ್ಲ ಸರ್. ಹೆಂಗೆ ಮೇಂಟೈನ್ ಮಾಡಿದ್ರಿ ಸರ್? ಭಗವಂತನ ಇಚ್ಛೆ. ಕೆಲವು ಓನರ್ಗಳಿಗೆ ಕೈ ಮುಗಿದು ಕೇಳ್ಕೊಂಡೆ, ಸರ್ ಏನೋ ಕಷ್ಟ ಬಂದುಬಿಟ್ಟಿದೆ ಫೋನ್ನಲ್ಲಿ, ಸರ್ ದಯಮಾಡಿ ಒಂದು ಅವಕಾಶ ನೋಡಿ, ಈ ಬಾಡಿಗೆ ಕಟ್ಟುವಂಥ ಪರಿಸ್ಥಿತಿನಲ್ಲಿ ಈ ರೀತಿ ಹುಡುಗರು. ಆಮೇಲೆ ಹುಡುಗರು ಎಲ್ಲ ಇನ್ನೊಂದು ನನಗೆ ಭಾರಿ ಗಾಡ್ ಗಿಫ್ಟ್ ಆಗಿದ್ದೇನು ಅಂದರೆ, ಪ್ರತಿ ಪಿ ಜಿ ವಾಸ್ಗಳು ಲಗೇಜ್ ಇಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಹೌದು, ಆ ಲಗೇಜಿಗಾದರೂ ನಾನು ಓಪನ್ ಹಂಗೆ ಇಟ್ಕೋಬೇಕು. ಎಷ್ಟೋ ಸಾವಿರಾರು ಪಿ ಜಿಗಳು ಬಂದ್ ಮಾಡಿಬಿಟ್ರು, ಲಗೇಜು ಸಮೇತ. ಓನರ್ಗಳು, ಲ್ಯಾಂಡ್ ಲಾರ್ಡ್ಗಳಿಗೆ ಅವರಿರೋ ಲಗೇಜು, ಹುಡುಗರಿರೋ ಲಗೇಜ್ ಬಿಟ್ಬಿಟ್ಟು ಲಾಕ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಟ್ರು ಊರುಗಳಿಗೆ. ಯಾಕಂದರೆ ಆ ನಷ್ಟ ಬರ್ಸೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದರೆ ನೋಡಲಿಕ್ಕೆ ಬಿಸ್ನೆಸ್ ಸುಂದರವಾಗಿರುತ್ತೆ ಎಲ್ಲ ಕರೆಕ್ಟಾಗಿ ನಡೆದ್ರೆ. ಈ ಥರ ಸಂದಿಗ್ಧ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮಾಲೀಕರು ಹೇಳಿದ್ರಪ್ಪ, ಇಷ್ಟು ವರ್ಷ ನೀನು ಬಾಡಿಗೆ ಕಟ್ಟಿದ್ದು, ಒಂದು ದಿನಕ್ಕೂ ನಿಂದು ಡಿಫಾಲ್ಟರ್ ಅಲ್ಲ, ನೀನು ದೇವರಿದ್ದಾನೆ, ನೀನು ಕೆಲಸ ಮಾಡು, 1 ತಿಂಗಳು 2 ತಿಂಗಳು ನೀನೇನು ಯೋಚನೆ ಮಾಡಬೇಡ, ನಿನ್ನ ಪಾಡಿಗೆ ಇರ್ತಕ್ಕಂಥವ್ರಿಗೆ ಊಟ ವಸತಿ ನೋಡ್ಕೊಬಿಡು ಅಂದರು. ಆ ಧೈರ್ಯ ಏನಾಯಿತು ಅಂದರೆ, ಇರ್ತಕ್ಕಂಥವ್ರಿಗೆ ಹೇಳಿದ್ವಿ, ಅವರು ಸಂಬಳ ಬಂದಿದೆ, ಕೈ ಚಿಕ್ಕೊಳ್ತಾರೆ, ಕೇಳಿದ್ರೆ ಎಲ್ಲ ಇತ್ತು, ಏನೋ ಹುಡುಗರೇ ಇಲ್ಲ, ಇನ್ನೇನು ಸಂಬಳ ಕೊಡ್ತಾರೆ ಅಂತ. ಅವ್ರಿಗೆಲ್ಲ ಕರೆದು ಹೇಳಿದೆ, ಏನು ಯೋಚನೆ ಮಾಡಬೇಡಿ, 1 ರೂಪಾಯಿನೂ ಕಟ್ ಮಾಡಲ್ಲ ನಿಮಗೆ, 1 ರೂಪಾಯಿನೂ ಕಟ್ ಮಾಡೋದಿಲ್ಲ. ಸ್ಯಾಲ್ರಿ 100% ಕೊಡ್ತೀನಿ ಅಂದಾಗ ಅವ್ರ ಮುಖದಲ್ಲಿ ಭಾವನೆಗಳೇ ಬೇರೆ. ಯಾಕಂದರೆ ಅವರು ಕಮಿಟ್ಮೆಂಟ್ಸ್ಗಳು, ಊರಲ್ಲಿ ಸಂಘಗಳಿಗೆ ದುಡ್ಡು ಕಟ್ಟೋಂಥ, ಹಳ್ಳಿಗಳಲ್ಲಿ ಕಮಿಟ್ಮೆಂಟ್ಸ್ಗಳು, ಚೀಟಿ ಕಟ್ತೀನಿ ಅನ್ನೋ ಅಂಥವ್ರು, ಸಂಘಗಳಿಗೆ ದುಡ್ಡು ಕಟ್ತೀನಿ ಹೆಣ್ಣುಮಕ್ಳುಗಳು. ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ಗಳು ಬಂದು ನಮ್ಮ ಹತ್ರ ಇದ್ದಾರೆ. ಎಷ್ಟೋ ಜನ ಮಠಮಾನ್ಯಗಳಿಗೆ ನನಗೆ ಸಂಪರ್ಕ ಆಗಿದ್ದು ಭಾಳ ಆತ್ಮೀಯತೆ. ಹೆಂಗೆ ಅಂದರೆ, ಸುಮಾರು ಮಠಾಧೀಶರುಗಳು ನಾನು ಸುಮಾರು ಕಾರ್ಯಕ್ರಮಕ್ಕೆ ಕಮ್ಮಿ ಅಂದರೂ ಒಂದು 100-150 ಜನ ಕರ್ನಾಟಕದಲ್ಲಿರೋ ಸ್ವಾಮೀಜಿಗಳು ನನ್ನ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯರು ನೋಡಿದಾಗ ಆಶ್ಚರ್ಯಪಟ್ಟಿದ್ದಾರೆ, ಭಾಳ ಒಂದು ವೆಲ್ ವಿಶ್ ಮಾಡಿದ್ದಾರೆ. ಆದರೆ ಕೆಲವು ಸ್ವಾಮೀಜಿಗಳಿಗೆ ವಿಚಾರ ಗೊತ್ತಿದೆ ನಮ್ಮ ಪಿ ಜಿ ನಡೆಸ್ತಕ್ಕಂಥದ್ದು. ಎಷ್ಟೋ ಜನ ಸ್ವಾಮೀಜಿಗಳು ಮಠಕ್ಕೆ ಬರ್ತಕ್ಕಂಥ ಏನಾದರೂ ಅಶಕ್ತರಿದ್ದಾರೆ, ಏನಾದರೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಫೋನ್ ಮಾಡಿ ಅವ್ರು ಏನೋ ತೊಂದರೆಯಲ್ಲಿದ್ದಾರೆ, ಭಾಳ ಅವ್ರಿಗೆ ಜೀವನದಲ್ಲಿ ಭಾಳ ಜಿಗುಪ್ಸೆ ಹೊಂದ್ಬಿಟ್ಟಿದ್ದಾರೆ ಅಂದವ್ರಿಗೆ ಫೋನ್ ಮಾಡಿ, ಅರುಣ್ ಕುಮಾರ್ ಯಾರೋ ಮಹಿಳೆ ಭಾಳ ಕಷ್ಟದಲ್ಲಿದ್ದಾರೆ, ನಮ್ಮ ಭಕ್ತರು ಕಣಪ್ಪ ಇವರು, ನಿಮ್ಮ ಪಿ ಜಿಯಲ್ಲಿ ಏನಾದರೂ ಒಂದು ಅವಕಾಶ ಕೊಡು, ಒಂದು ತುತ್ತು ಅನ್ನ ಹಾಕ್ಬಿಡಪ್ಪ, ಅವರಿಗೆ ಏನು ಕೊಡದಿದ್ರು ಪರವಾಗಿಲ್ಲ ಅಂತ ಕಳಿಸ್ತಾರೋ ಉದಾಹರಣೆಗಳಿದ್ದಾರೆ. ಇನ್ನೂ ಎಷ್ಟೋ ಜನ ಇದ್ದಾರೆ. ಆ ಸಂದರ್ಭದಲ್ಲಿ ಮಾಡಬೇಕಾದ ಕೆಲಸ ನೀವು ಮಾಡ್ತೀರಿ ಬೆಂಗಳೂರಾಗ ಅಂದರೆ ತಪ್ಪಾಗಲಾರದು. ಆದರೆ ಅಂಥ ದೊಡ್ಡ ಮಾತು ನಮಗೆ ಅಷ್ಟು ಒಪ್ಪೋದಿಲ್ಲ. ಆದರೆ ಅಂಥವ್ರನ್ನ ಕರೆದು ನಾನು ಹೇಳಿದೆ, ಅದು ಒಂದು ಸ್ವಾರ್ಥ ಬಳಕೆ ಆಗಬಾರ್ದು ಅಂತ ಹೇಳಿದೆ. ನಮ್ಮ ವೈಫ್ನ ಕೂರಿಸ್ಕೊಂಡು, ನೋಡಮ್ಮ ಇವ್ರು ಯಾವ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೋ ಅವ್ರಿಗೆ ಸಂಭಾವನೆ ಏನು ಕೊಡಬೇಕು ಅದು ಕೊಡಿ, ಊಟ ಉಪಚಾರ ನಾನು ಉಚಿತವಾಗಿ ಕೊಡ್ತೀನಿ. ಸ್ವಾಮೀಜಿಗಳು ಕಳಿಸಿದ್ದಾರೆ. ಸುಮಾರು ವರ್ಷಗಳ ಕಾಲ ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಅವರು ಮತ್ತೆ ಪುನರ್ಜನ್ಮ ಟೈಪು ಅವ್ರು ಮದುವೆ ಮಾಡಿಕೊಂಡು ಅವರು ಸೆಟ್ಲಾಗಿರೋಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿದೆ. ಇವತ್ತು ಕೂಡ ಯಾರಾದರೂ ಪಿ ಜಿ ಅಂತ ಬಂದ ತಡೀರಿ, ಬೆಂಗಳೂರಲ್ಲಿ ನಮ್ಮ ಹುಡುಗ ಇದ್ದಾನೆ, ಒಬ್ಬನು ನಮ್ಮ ಭಕ್ತ ಇದ್ದಾನೆ ಅಂತೇಳಿ ಫೋನ್ ಮಾಡ್ತಾರೆ. ಇದು ಇವತ್ತಿಗೂ ಕೂಡ ನಡೀತಾ ಇದೆ. ಒಂದು ನಾನು ಇಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂದರೆ, ನಾನು ಪ್ರಾಮಾಣಿಕವಾಗಿ ನಾನು ಬಿಸ್ನೆಸ್ಸಲ್ಲಿ ಯಾವತ್ತೂ ಕೂಡ ಮೋಸ ವಂಚನೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬರ್ತಕ್ಕಂಥ ಕಾಯಕದಿಂದ ಬರ್ತಕ್ಕಂಥ ಪ್ರಾಮಾಣಿಕವಾಗಿ ಬರ್ತಕ್ಕಂಥ ಆದಾಯ ಏನಿದೆ ಅದರಲ್ಲಿ 10% ನನಗೆ ಯಾವುದೇ ದುಶ್ಚಟಗಳಿಲ್ಲ. ಯಾಕಂದರೆ ಇಳಕಲ್ ಮಹಾಂತಪ್ಪಗಳು ನಮ್ಮ ಊರಿಗೆ ಬಂದಂಥ ಸಂದರ್ಭದಲ್ಲಿ ಮಹಾಂತ ಜೋಳಿಗೆಗೆ ನಮ್ಮ ತಂದೆಯಿಂದ ಹಿಡಿದು ದುಶ್ಚಟ, ಆ ಬೀಡಿಗೂ ಸೇದಂಥದ್ದು, ಇಸ್ಪೀಟ್ ಆಡೋಂಥವ್ರು ಊರಾಗಿದ್ದಾಗ ಸ್ವಾಮೀಜಿಗಳು ಜೊತೆ ಕರ್ಕೊಂಡು ಸಣ್ಣ ಹುಡುಗರು ಜೋಳಿಗೆ ತೆಗೆದುಬಿಟ್ಟು, ಬಾಪ ಇಲ್ಲಿ ನೀನೇನು ಇವತ್ತು ಇದು ಮಾಡಿದೆಯಾ, ನಿನ್ನಲ್ಲಿ ಇರ್ತಕ್ಕಂಥ ಬೀಡಿ ಬೆಂಕಿ ಪಟ್ಟಣದನ್ನ ಅವ್ರ ಜೋಳಿಗೆಗೆ ಹಾಕ್ಸ್ಕೊಂಡು ತಲೆ ಮೇಲೆ ಕೈ ಇಟ್ಬಿಡೋರು, ಪ್ರಮಾಣ ಮಾಡು ಇವತ್ತಿನಿಂದ ನಾನು ದುಶ್ಚಟ ನಿರ್ಮೂಲನೆ
ಅದು ಎಲ್ಲೋ ಒಂದು ಹತ್ರ ಪ್ರಭಾವಿತರಾಗಿದ್ವಿ. ಯಾವತ್ತೂ ಕೂಡ ದುಶ್ಚಟಕ್ಕೂ ಕೈ ಹಾಕಲಿಲ್ಲ. ಇಂಥ ಮಾಯಾ ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ಬೇರೆ ರೀತಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ಗೆ ಹೋಗಲಿಲ್ಲ. ನಾನಾಯಿತು, ನನ್ನ ಕಾಯಕಾಯಿತು, ನನ್ನ ಮನೆ ಆಯಿತು. ನಂತರದ ದಿನಗಳಲ್ಲಿ ನನ್ನ ಸಮಾಜ ಸೇವೆ ಆಯಿತು. ಅವಾಗ ಕೋರ್ಟ್ನಲ್ಲಿ ಅವರೆಲ್ಲ ಅಷ್ಟು ಹೆಲ್ಪ್ ಮಾಡಿದ್ರಲ್ಲ, ಏನು ತೊಂದರೆ ಆಯಿತು ಮತ್ತು ನೀವು ಅದನ್ನ ಹೆಂಗೆ ನಿಭಾಯಿಸ್ತೀರಿ ಅನ್ನೋದು? ಸರ್, ನಮಗೆ ಒಂದು ಸುಮಾರು, ಯಾಕಂದ್ರೆ ಈಗ ಭಾಳ ಮಂದಿ ವ್ಯಾಪಾರ ಮಾಡೋರು ಬಂದ್ ಮಾಡ್ಕೊಂಡ್ಬಿಟ್ರು, ಹಾಳಾಯಿತು. ಶೇಕಡ 50 ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಸರ್, ನನಗೇನಾಯಿತು ಅಂದರೆ 1-2 ತಿಂಗಳಲ್ಲಿ ನನಗೆ ಎಲ್ಲೋ ಒಂದು ಹತ್ರ ಭಾಳ ಕಷ್ಟ ಅನ್ನಿಸ್ತು. ಕಣ್ಣಲ್ಲಿ ನನಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಯಾವತ್ತೂ ಕೂಡ ನೊಂದದೇ ಇರತಕ್ಕಂಥ ಜೀವ ಸ್ವಲ್ಪ ತ್ಯಾವ ಆಯಿತು, ಕಣ್ಣಿನ ಅಂಶಗಳು. ಯಾಕೆ ಅಂದರೆ ಈ ಮುಂದಿನ ದಿನಗಳಲ್ಲಿ ನನ್ನ ನಂಬ್ಕೊಂಡು ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ಸ್ ಇದೆ, ಲೋನ್ಸ್ ಇದೆ, ಹೆಂಗೆ ವಾಟ್ ಈಸ್ ನೆಕ್ಸ್ಟ್ ಅನ್ನುವಂಥದ್ದು ಬಂತು. ಒಂದು 2-2.5 ತಿಂಗಳು ಆದಮೇಲೆ ಇನ್ನೂ ಕೋವಿಡ್ ಸ್ವಲ್ಪ ಕಡಿಮೆ ಆಗಿ ಲಾಕ್ಡೌನ್ ಎಲ್ಲ ಕ್ಲಿಯರ್ ಆಗೋದ ಸಂದರ್ಭದಲ್ಲಿ ಯಾರು ಪಿ ಜಿಗೆ ಬರಲ್ಲ ಅಂತ ಡಿಕ್ಲೇರು. ಇನ್ನೇನು ಮನೆಗಳಲ್ಲಿ ಯಾರು ಕಳಿಸ್ತಾರೆ ರೀ ಬೆಂಗಳೂರಲ್ಲಿ? ಮೊದಲೇ ಆಮೇಲೆ ಎಸ್ಪೆಷಲಿ ಪಿ ಜಿಗಳಿಗೆ ಇನ್ನೂ ಪರ್ಮಿಷನ್ ಇಲ್ಲ. ಯಾಕಂದರೆ ಇದು ಭಾಳ ಜನ ಇರ್ತಕ್ಕಂಥದ್ದು, ಸಾಮಾಜಿಕ ಅಂತರ ಇಲ್ಲಿ ಕಡಿಮೆ ಅಂತ. ನಮಗೊಂದು 2-3 ತಿಂಗಳು ಡೇಟೇ ಮಾಡಿಕೊಟ್ಟಿದ್ದು ಪರ್ಮಿಷನ್ನು. ಆವಾಗ ಸ್ವಲ್ಪ ಲಗೇಜು ಇರ್ತಕ್ಕಂಥವ್ರು ಲಗೇಜ್ ತೊಗೊಂಡು ಹೋಗಲಿಕ್ಕೆ ಫೋನ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಳಿದ್ವಿ, ದಯವಿಟ್ಟು ಲಗೇಜು ಅಲ್ಲೇ ಇರಲಿ, ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬಂದು ಮುಂದುವರಿಸಿ, ಇಲ್ಲಿವರೆಗೂ ಯಾರು ನಾವೇನು ಎಕ್ಸ್ಟ್ರಾ ಫೀಸ್ ಕೇಳ್ತೀವಿ, ಲಗೇಜ್ ಇಟ್ಟಿರೋದು ಫೀಸ್ ಕೇಳ್ತೀವಿ ಅಂತಕ್ಕಂಥದ್ದನ್ನ ಭಾವಿಸ್ಬೇಡ್ರಿ ಅಂದ್ವಿ. ಅದು ಎಲ್ಲರಿಗೂ ಮೆಸೇಜ್ ಹೋಯಿತು. ಹಂಗಾಗಿ ಒಂದು 2-3 ತಿಂಗಳ ಕಾಲ ನಂತರವಾಗಿ ನಿಧಾನಕ್ಕೆ ಪಿ ಜಿಗಳು ತುಂಬ್ತಾ ಬಂದವು. ಎಲ್ಲರಿಗಿಂತ ಮುಂಚಿತವಾಗಿ ನಮ್ಮ ಪಿ ಜಿಗಳು ಯಥಾಸ್ಥಿತಿಗೆ ಬರಲಿಕ್ಕೆ ಅನುವಾಯಿತು. ಆ ನಂತರ ಮತ್ತೆ ಏನು ಡೌನ್ ಆಗಿತ್ತು ಬಿಸ್ನೆಸ್ಸು, ನಿಧಾನಕ್ಕೆ ಡೆವಲಪ್ಮೆಂಟ್ ಆಗ್ತಾ ಹೋಯಿತು. ಆ ನಂತರ 1 ವರ್ಷಗಳ ಕಾಲ ಯಾವುದೇ ಲಾಭಾಂಶವನ್ನು ನಾವು ಆ ನೋಡಲಿಲ್ಲ. ಆದರೆ ಯಾರಿಗೂ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಓನರ್ ಮಾಲೀಕರಿಗೂ ಆಗಿರ್ಬೋದು, ಎಂಪ್ಲಾಯೀಸ್ಗಾಗಿರ್ಬೋದು, ಎಲ್ಲಿ ಕೂಡ ಒಂದು ಸ್ವಲ್ಪನೂ ಸಮಸ್ಯೆ ಆಗದಿರೋ ರೀತಿಯಲ್ಲಿ. ಇನ್ನು ಅದು ಅಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಭಾಳ ಜನ ಸಮಸ್ಯೆಯಲ್ಲಿದ್ದರು. ಮೆಡಿಕಲ್ ಪ್ರಾಬ್ಲಮ್ಗಳಾಯಿತು, ಕಿಟ್ಗಳು ವಿತರಣೆ ಆಯಿತು. ಈ ಪೌರ ಕಾರ್ಮಿಕರುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬಸವ ಕೇಂದ್ರದ ವತಿಯಿಂದ ಕೂಡ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಆ ಸಂದರ್ಭದಲ್ಲಿ ಆ ಯಾಕಂದರೆ ಇದ್ದಂಥವರು ಆ ಸಂದರ್ಭದಲ್ಲಿ ಕೊಡೋದು ಸಹಜ. ಇಲ್ಲದೇ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ ನಮ್ಮ ಮನೆಯವರು ಎಷ್ಟೋ ಅಲ್ಪ ಸ್ವಲ್ಪ ದುಂಡಿಗಿಟ್ಟಿರ್ತಕ್ಕಂಥದ್ದು, ಏನೋ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರು, ಆ ಬಸವೇಶ್ವರ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವತ್ತು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ಆ ಒಂದು ನಮಗೆ ಭಾಳ ಅದರ ಒಂದು ಮನಸ್ಸಿಗೆ ಭಾಳ ಅದು ನಮಗೆ ಒಳ್ಳೆಯದು ಅನಿಸಿದೆ. ಈಗ ಎಲ್ಲ ಮಾಧ್ಯಮಗಳು ನಿಮ್ಮನ್ನು ಕರೆದು ಸಂದರ್ಶನ ಮಾಡಲಿಕ್ಕೆ, ಪ್ರಚಾರವನ್ನು ಕೊಡಲಿಕ್ಕೆ ಮುಖ್ಯವಾದ ಕಾರಣ ಏನಾಯಿತು? ಒಬ್ಬ ಉದ್ಯಮಿಯಾಗಿನೋ ಸಮಾಜ ಸೇವೆಯಾಗಿನೋ? ಸರ್, ಬಸವ ತತ್ವದ ಕಾರ್ಯಕ್ರಮಗಳೇನಿದೆ ಇವತ್ತು ಇದು ಭಾಳ ವಿರಳವಾಗಿ ನಡೀತಕ್ಕಂಥದ್ದು. ಅದು ಏನಂದರೆ ಸ್ವಲ್ಪ ಏಜ್ಡ್ ಪರ್ಸನ್ಸ್ಗಳು ಅಥವಾ ಮಠಮಾನ್ಯಗಳು ಮಾಡ್ತಕ್ಕಂಥದ್ದು ಸಹಜವಾಗಿ ನಡೀತಕ್ಕಂಥದ್ದು. ನಾವು ಯಂಗ್ಸ್ಟಾರಲ್ಲಿ ಇರ್ತಕ್ಕಂಥವ್ರು ಇವತ್ತು ಬಸವ ತತ್ವದ ಕಾರ್ಯಕ್ರಮ ತಿಂಗಳ ಮಾಡ್ತಕ್ಕಂಥದ್ದು, ಜನಗಳನ್ನ ಸೇರಿಸ್ತಕ್ಕಂಥದ್ದು, ಅಲ್ಲಿ ಒಂದು ಒಳ್ಳೆಯ ಮೆಸೇಜು, ಅದು ಯಾವುದು ಸ್ವಾರ್ಥತೆ ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವತ್ತೂ ಯಾರ ಹತ್ರ ಡೊನೇಷನ್ ತೊಗೊಳ್ತಕ್ಕಂಥ ಪದ್ಧತಿ ನಮ್ಮಲ್ಲಿಲ್ಲ. ನಾನು ಕೈಲಾದ ಮಟ್ಟಿಗೆ ನನ್ನ ಚೌಕಟ್ಟಿನಲ್ಲಿ ನಾನು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಮಠ ಮಾನ್ಯಗಳು ಕಾರ್ಯಕ್ರಮ ಮಾಡುವಂಥದ್ದು. ಈ ಸಿದ್ಧಲಿಂಗೇಶ್ವರ ಜಯಂತಿ ಮೊನ್ನೆ ನಮ್ಮ ಬಸವಣ್ಣ ದೇವರ ಮಠದವ್ರು ಮಾಡಿದರು. ನಮ್ಮ ಮೇಲೆ ಈ ಒಂದು ಅಭಿಮಾನವಿಟ್ಟು ನಮಗೆ ಜವಾಬ್ದಾರಿ ಕೊಟ್ಟರು. ಇವತ್ತು ಸುಮಾರು 6-7 ಸಾವಿರ ಜನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರಲ್ಲ, ಇದರ ಒಂದು ಪ್ರೀತಿ ಏನಪ್ಪ ಅಂತಂದರೆ, ಒಬ್ಬ ಬಸವ ತತ್ವದ ಅನುಯಾಯಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಬಸವತತ್ವ ಪ್ರಚಾರ ಮಾಡ್ತಾನೆ. ಎಲ್ಲಿ ಕೂಡ ಯಾರನ್ನು ಮೇಲು ಕೇಳುವಂಥ ಯಾವತ್ತೂ ಭಾವನೆ ಮಾಡಲ್ಲ. ಎಸ್ಪೆಷಲಿ ನನ್ನ ಒಂದು ರಕ್ಷೆಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅಬೌವ್ 60 ಇಯರ್ಸ್ ಇರ್ತಕ್ಕಂಥವ್ರು. ನಿಮ್ಮ ಈ ಪಿ ಜಿಯಲ್ಲಿ ಫಲಾನುಭವಿಗಳಾಗಿರುವಂಥ ಹಳೆ ವಿದ್ಯಾರ್ಥಿಗಳು IAS KS ಆದರು ಅಂದರೆ ಅವ್ರು ಹೇಗೆ ನಿಮ್ಮ ಜೊತೆ ಈಗ ಸಂಪರ್ಕ ಸಂಬಂಧ ಇಟ್ಕೊಂಡಾರ? ಪ್ರತಿ ತಿಂಗಳು ಮಾಡ್ತಕ್ಕಂಥ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ನಾನು ಗೌರವ ಸಮರ್ಪಣೆ, ಸಾಧಕರಿಗೆ ಗೌರವ ಸಮರ್ಪಣೆ ಅಂತ ಇಟ್ಕೊಂಡಿರ್ತೀನಿ. ಅದು ನಿರಂತರವಾಗಿ ಹೊರಗಡೆಯವ್ರು ಬರೋರು 5%. ಇನ್ನು 95 ಭಾಗ ನಮ್ಮ ಪಿ ಜಿಯಲ್ಲಿರ್ತಕ್ಕಂಥ ಸಾಧಕರನ್ನೇ ನಾನು ಈ ಶರಣ ಸಂಗಮದಲ್ಲಿ ಪ್ರಸಿದ್ಧಿ ಆಗ್ಲಿಕ್ಕೆ ಕಾರಣ ಏನು ಅಂತಂದರೆ, ಈ ಸಾರಿ IAS ಆಗಿದೆ ಈ ವರ್ಷ ಅಂದರೆ ಆ ಮುಂದಿನ ತಿಂಗಳು ಟ್ರೈನಿಂಗ್ ಹೋಗೋಕ್ಕಿಂತ ಮುಂದಿನ ತಿಂಗಳೇ ಬಂದುಬಿಟ್ಟು ನಮ್ಮ ಪಿ ಜಿನಲ್ಲಿ ಅವರು ನಮಗೆ ಸನ್ಮಾನ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಹಾಗೂ ಸ್ವಾಮೀಜಿ ಕಡೆಯಿಂದ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು. ಆ ಸನ್ಮಾನ ಮಾಡ್ತಕ್ಕಂಥದ್ದು ಅವರಿಗೆ ಮೊದಲ ಬಾರಿಗೆ ಅದು ಎಲ್ಲೋ ಒಂದು ಹತ್ರ, ಯಾಕಂದರೆ IAS ಆದಮೇಲೆ ಬೇಕಾದಷ್ಟು ಸನ್ಮಾನ ಬರುತ್ತೆ. ಮೊದಲ ಸನ್ಮಾನ ಏನಿದೆ ಅದು ಮೆಮೊರೇಬಲ್. ತಾವು ಪಿ ಜಿಯಲ್ಲಿದ್ದು ನಾವು ಪಿ ಜಿಯಲ್ಲಿದ್ದವ್ರಿಗೆ ಫಸ್ಟ್ ಆದ್ಯತೆ. PSI ಆಯ್ತು ಈ ವರ್ಷ ಅಂತ ಗೊತ್ತಾದರೆ ಅವ್ರು ಲಿಸ್ಟ್ ಮಾಡ್ತಾಯಿದ್ವಿ.
ಪಿ ಜಿ ನಂಬರ್ 1ನಲ್ಲಿ ಎಷ್ಟು ಜನ ಆದರು, ಪಿ ಜಿ ನಂಬರ್ 2 ಅವ್ರು ಲಿಸ್ಟ್ ಇಟ್ಕೊಳ್ತಾ ಇದ್ವಿ. ಸಮೀಪದಲ್ಲಿ ಅಂದರೆ ಅವ್ರು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದ್ದಾರೆ ಅಂತ ತಕ್ಷಣ ನಮ್ಮ ಕಾರ್ಯಕ್ರಮಕ್ಕೆ ಕರೆಯತಕ್ಕಂಥದ್ದು. ಇದು ಎಲ್ಲೋ ಒಂದು ಹತ್ರ. ಆಮೇಲೆ ನಾನು 2019-20 ಅನೌನ್ಸ್ ಮಾಡಿದೆ, ಯಾರು ನಮ್ಮ ಪಿ ಜಿಯಲ್ಲಿ ನಾವು ತಿಂಗಳ ಮೀಟಿಂಗ್ಗಳು ಮಾಡೋ ಸಂದರ್ಭದಲ್ಲಿ ಭಾಳ ಜನ ಓದ್ತಾರೆ ಅಂತ. ಎಷ್ಟೋ ಜನಕ್ಕೆ ಫೀಸ್ ಕಟ್ಟಲಿಕ್ಕೂ ಭಾಳ ಕಷ್ಟ, ಹೇಳಲಿಕ್ಕೆ ಮುಜುಗರ, ನಾವು ಅವ್ರ ಹತ್ರ ಸಾರ್ ಹತ್ರ ಹೆಂಗೆ ಹೇಳೋದು ಅಂತ. ಕೆಳಗಡೆ ಸ್ಟಡಿ ಸೆಂಟರ್ ಓಪನ್ ಮಾಡಿದೆ ನಾನು. ಮೇಲೆ ಪಿ ಜಿ, ಕೆಳಗಡೆ ಪಾರ್ಕಿಂಗ್ ಇರೋ ಜಾಗನ ಕವರ್ ಮಾಡಿಬಿಟ್ಟು ಸ್ಟಡಿ ಸೆಂಟರ್ 24 hour ಅಲ್ಲಿ ಓದ್ಕೋಬೋದು. ಎಷ್ಟೋ ಜನ ಅದರಲ್ಲಿ ಫೀಸ್ ಕೊಡಲಿಕ್ಕೆ ಕಷ್ಟ ಅನ್ಸೋರು. ನಾನು ರೂಮಲ್ಲೇ ಕೂತ್ಕೊಂಡು ಓದೋರು, ಒಬ್ಬರು ವರ್ಕಿಂಗ್ ಹೋಗೋರು, ಒಬ್ಬರು ಲೈಟ್ ಆನ್ ಮಾಡು ಅಂತಾರೆ, ಇನ್ನೊಬ್ಬರು ಫ್ಯಾನ್ ಆಫ್ ಮಾಡು ಅಂತಾರೆ. ಓದೋದಕ್ಕಾಗ್ತಾಯಿಲ್ಲ. 100% ಅವರು ಎಲಿಜಿಬಲ್ ಇದ್ದಾರೆ ಅಂದರೆ ಜ್ಞಾನ ಇದೆ, ಅದನ್ನು ಅವಕಾಶ ಆಗ್ತಾಯಿಲ್ಲ. ಖಾಲಿ ಇರ್ತಿದ್ವು ರೂಮ್ಗಳು. ಏನು ನಮ್ಮ ಸ್ಟಡಿ ಹಾಲು ಹೇಳಿದ್ವಿ, ನನಗೆ ಗೊತ್ತಾಗ್ತಿದೆಯಮ್ಮ, ನಿನಗೆ ಅಲ್ಲಿ ತೊಂದರೆ ಆದರೆ ಬಂದು ಫ್ರೀಯಾಗಿ ಓದ್ಕೊ. ಅದು ಎಷ್ಟೋ ಜನಕ್ಕೆ ಮನಸ್ಸಿಗೆ ಒಂದು ಉತ್ತಮ ಅನ್ನಿಸ್ತು. ಎಲ್ಲೇ ಹೋದರೂ ಪಿ ಜಿ ಬಿಟ್ಟೋದ್ರೂ ಕೂಡ ನಮ್ಮ ಅರುಣಾಕಲ್ ಪಿ ಜಿ ಇದೆ ಅಂಥವರು ರೆಫರ್ ಮಾಡಿರೋರು ಇವತ್ತು ನಮಗೆ ನೂರಾರು ರೀತಿಯಲ್ಲಿ ನಮ್ಮ ಪಿ ಜಿಗೆ ಬಂದು ಸೇರಿಕೊಳ್ತಕ್ಕಂಥ ಉದಾಹರಣೆ ಇದೆ ಸರ್. ಆ ಸಂದರ್ಭದಲ್ಲಿ ನಮಗೇನೋ ಒಂದು ಅನ್ನಿಸ್ತು ಅಂದರೆ, ಒಳ್ಳೆಯ ಸರ್ವಿಸ್ ಕೊಟ್ಟರೆ, ಹೆಸರು ಒಂದೇ ಅಲ್ಲ, ಒಳ್ಳೆಯ ಮನಸ್ಸಿನಿಂದ ಅವರು ಹೋದರೆ, ಯಾಕಂದರೆ ನಾವು ಊಟ ಕೊಡ್ತೀವಿ, ಒಳ್ಳೆಯ ಊಟ ಕೊಟ್ಟರೆ ನೆನೆಸ್ಕೊಳ್ತಾರೆ. ಒಳ್ಳೆಯ ಸರ್ವಿಸ್ ಕೊಟ್ಟರೆ 4 ಜನಕ್ಕೆ ಪ್ರಚಾರ ಮಾಡ್ತಾರೆ. ಅದಕ್ಕಿಂತ ಪ್ರಚಾರ ಇನ್ಯಾವುದು ಬೇಕು? ಪ್ರಾಮಾಣಿಕವಾಗಿ ನಾವು ಹೇಳಬೇಕು ಅಂದರೆ, ಒಬ್ಬ ಪಿ ಜಿಯಲ್ಲಿರ್ತಕ್ಕಂಥ ವಾಸಿನ ಅವರು 1 ವರ್ಷ, 6 ತಿಂಗಳು, 2 ವರ್ಷ ಇದ್ದು ಹೋಗ್ತಾರೆ. ಹೋಗುವವರೆಗೆ ನೀವು ಪಾಲಕರು, ಪೋಷಕರಂತೆ ಅವ್ರನ್ನ ಉತ್ತಮವಾಗಿ ನೋಡಿಕೊಂಡ್ರೆ ಸಾಕು, ಅದಕ್ಕಿಂತ ಸೇವೆ ಮತ್ತೊಂದಿಲ್ಲ ಅನ್ನುವಂಥ ಹಿತದೃಷ್ಟಿಯಿಂದ ನಾನು ಬಿಸ್ನೆಸ್ನ ಮುಂದುವರಿಸಿದ್ದೀನಿ ಸರ್. ಈಗ ನಿಮಗೆ ಇನ್ನೂ 50ರ ಪ್ರಾಯ, ನಿಮಗಿನ್ನೂ 20-30 ವರ್ಷ ದುಡಿಯೋ ಚೈತನ್ಯ ಇದೆ. ನೀವು ಮುಂದಿನ ದಿನಗಳಲ್ಲಿ ಈ ಉದ್ಯಮವನ್ನು ಬೇರೆ ರೀತಿ ಪರಿವರ್ತನೆ ಮಾಡಬೇಕು ಅಥವಾ ಬೆಳೆಸ್ಬೇಕು ಅನ್ನೋದು ಏನಾರ ಉದ್ದೇಶ ಇದೆಯಾ ಸರ್? ಖಂಡಿತವಾಗಿಯೂ. ಯಾಕಂದರೆ ನಾವು ಬರೀ ಲಾಭದ ಅಂಶ ನೋಡ್ತಾ ಇಲ್ಲ ಇಲ್ಲಿ. ಒಳ್ಳೆಯ ಸರ್ವಿಸನ್ನು ಕೊಡಬೇಕು. ಯಾಕಂದರೆ ಗೊತ್ತಿರಲ್ಲ, ಯಾವುದೋ ದೂರದ ಕರೆ ಬರುತ್ತೆ, ಜಪಾನು ಜರ್ಮನಿಯಿಂದ ಫೋನ್ ಬರುತ್ತೆ, ಸರ್ 2006ರಲ್ಲಿ ನಿಮ್ಮ ಪಿ ಜಿಯಲ್ಲಿದ್ವಿ, ನಾವು ಇಂಥ ಹೆಸರು ಹರಿಹರ ದಾವಣಗೆರೆ ಭಾಗದವ್ರು ಫೋನ್ ಮಾಡಿದಾಗ, ಅಯ್ಯೋ ಹೌದಾ, ಅವರು ನಮಗೆ ಗೊತ್ತಿರಲ್ಲ. ಆ ಸಂತೋಷ ಇದೆಯಲ್ಲ, ಅವರು ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ಸರ್, ಏನಂದರೆ ನಾನೊಂದು ಕಂಪ್ನಿ ಇಲ್ಲಿ CEO ಆಗಿದ್ದೀನಿ ಸರ್. ಸಡನ್ನಾಗಿ ಫೋನ್ ಮಾಡ್ತಾರೆ, ಅಂಕಲ್ ನಾನು ಏನಮ್ಮ, ನಾನು ಮೈಸೂರಲ್ಲಿ ಸರ್ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಸರ್. ಇದಕ್ಕೆ ಸರ್ ನನ್ನ ಒಂದು ಪ್ರಕಾರ ಇನ್ನು 10-15 ವರ್ಷಗಳಲ್ಲಿ ನಮ್ಮ ಪಿ ಜಿನಲ್ಲಿರೋಂಥ ಏನು ಫಲಾನುಭವಿಗಳು ಇದಾಗಿ ಹೋಗಿದ್ದಾರೋ, ರಾಜ್ಯದ ಕೀ ಪೋಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಅಧಿಕಾರದಲ್ಲೂ ಕೂಡ ಬರ್ತಾರೆ ಅನ್ನೋಂತಹ ನಂಬಿಕೆ ನನ್ನಲ್ಲಿದೆ ಸರ್. ಯಾಕೆ ಇದು ಮಹಿಳಾ ಪಿ ಜಿ ಒಂದು ಸುರಕ್ಷತೆ ಆಯಿತು, ಮಹಿಳೆ ಅವ್ರು ನಿಮಗೆ ಜಾಸ್ತಿ ತೊಂದರೆ ಕೊಡಲ್ಲ ಅನ್ನೋದು ಒಂದು ಉದ್ದೇಶ. ಆದರೆ ಪಾಲಕರಿಗೆ ಕೂಡ ಹೆಣ್ಮಕ್ಳಿಗೆ ಒಳ್ಳೆ ಪಿ ಜಿ ಇರಲಿ ಅನ್ನುವಂಥ ಭಾವನೆ ಇರ್ತದೆ. ಇವೆರಡೂ ಮೇಳೈಸಿ ನೀವು ಮಹಿಳಾ ಪಿ ಜಿಯನ್ನು ಪ್ರಾರಂಭ ಮಾಡಿದ್ರಿ. ಪಾಲಕರ ಅಭಿಪ್ರಾಯ ಏನಿದೆ ನಿಮ್ಮ ಬಗ್ಗೆ ಸರ್? ಅದನ್ನು ನಿಜವಾಗ್ಲೂ ಹೇಳ್ಬಿಟ್ರೆ ಅದು ಉತ್ಪ್ರೇಕ್ಷೆ ಆಗುತ್ತೇನೋ ಗೊತ್ತಿಲ್ಲ. ನನ್ನಲ್ಲಿ ಸ್ಟ್ರಿಕ್ಟ್ ಇದೆ. ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಹುಡುಗಿಯವ್ರನ್ನ ಕಾಯೋದು ಭಾಳ ಕಷ್ಟ ಅಲ್ಲ ಸರ್. ಅವ್ರು ಬೆಂಗಳೂರಿನ ಮಾಯಲೋಕ ನೋಡ್ತಾರೆ ಸರ್. ಅವ್ರು ಬರೋ ರೀತಿನೇ ಬೇರೆ ಇರುತ್ತೆ. ಇಲ್ಲಿ 4-6 ತಿಂಗಳು ಆದಮೇಲೆ ನಡೀತಕ್ಕಂಥ ಅವರು, ಯಾಕಂದರೆ ಹೊರಗಡೆ ಇರ್ತಕ್ಕಂಥದ್ದು ಬೇರೆಯವ್ರನ್ನ ನೋಡಿ ಇಲ್ಲಿ ಅನುಕರಣೆ ಮಾಡ್ತಕ್ಕಂಥದ್ದು ಜಾಸ್ತಿ. ರೂಮ್ಮೇಟ್ ಒಬ್ಬರು ಅವರು ನಾಜೂಕಾಗಿದ್ರು, ಇವರು ನಾನು ನಾಜೂಕಲ್ಲಿರಬೇಕು ಅನ್ನುವಂಥದ್ದು ಅದು ತಪ್ಪಭಿಪ್ರಾಯ ಅಲ್ಲ. ಅಂದರೆ ಗ್ರಾಮೀಣದಲ್ಲಿ ಬಂದಿರತಕ್ಕಂಥ ತಂದೆ ತಾಯಿಗಳು ರೈತಾಪಿ ವರ್ಗದಲ್ಲಿ ಬಂದು ಸೇರಿಸಿ ಹೋಗಿರ್ತಾರೆ. ಅಪ್ಪ ನಮ್ಮ ಮಗಳನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊ ಅಂತೇಳಿ ಕೈ ಮುಗಿದು ಕೇಳಿರ್ತಾರೆ. ನಮಗೆಲ್ಲೋ ಒಂದು ದೃಷ್ಟಿ ಆ ಕಡೆ ಇಟ್ಟಿರ್ತೀವಿ. ಆಮೇಲೆ ಸಮಯ ಪ್ರಜ್ಞೆ, ನಾನು 9:30 ಟೈಮ್ ಕೊಟ್ಟಿರ್ತೀವಿ. ಲೇಟಾಗಿ ಬಂದಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ, ಒಂದು ನಿಬಂಧನೆ ಹಾಕ್ತೀವಿ, ನೀವು ಲೇಟಾಗಿ ಬಂದರೆ ನಿಮ್ಮ ತಂದೆ ತಾಯಿಗಳಿಂದ ಫೋನ್ ಬರಬೇಕು, ಪರ್ಮಿಷನ್, ನೀವು ಯಾವಾಗಾದರೂ ಬರ್ಬೋದು, ಯಾವಾಗಾದರೂ ಹೋಗಬೇಕು ಅನ್ನುವಂಥ ಪದ್ಧತಿ ನಮ್ಮಲ್ಲಿಲ್ಲ, ಸೆಕ್ಯೂರಿಟಿ ಪರ್ಪಸ್ಗೆ. ಆಮೇಲೆ ಅವ್ರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಅಂತ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು. ನಮ್ಮ ಜವಾಬ್ದಾರಿ ಅಲ್ಲದೇ ಇದ್ದರೂ ಕೂಡ ಆ ನಿಗಾ ವಹಿಸೋದ್ರಿಂದ ಇವರಿಗೆ ಸಮಯಕ್ಕೆ ಸರಿಯಾಗಿ ಒಳಗೆ ಬರಬೇಕು ಅನ್ನುವಂಥದ್ದು ಒಂದು ಅವರ ಪರಿಜ್ಞಾನ. ಆದರೆ ತಂದೆ ತಾಯಿಗಳಿಗೆ ಎಲ್ಲೋದ್ರೂ ಕೂಡ ನಮ್ಮ ಮಗಳು ಸೇಫಾಗಿ ಪಿ ಜಿ ಸೇರ್ತಾಳೆ ಅನ್ನುವಂಥದ್ದು. ಎಷ್ಟೋ ಸರಿ ಉದಾಹರಣೆ ಸರ್, ಪಿ ಜಿ ಹುಡುಗಿ ನಮ್ಮದು ಸ್ಟ್ರಿಕ್ಟ್ ಜಾಸ್ತಿ ಅಂತೇಳಿ, ಇಲ್ಲ ನಾನು ಬೇರೆ ಪಿ ಜಿ ಚೇಂಜ್ ಮಾಡ್ತೀನಿ ಅನ್ನೋಂಥ ಸಂದರ್ಭದಲ್ಲಿ, ಪಿ ಜಿ ಚೇಂಜ್ ಮಾಡೋದಾದ್ರೆ ನೀನು ಊರಿಗೆ ವಾಪಸ್ ಬಂದ್ಬಿಡು, ಆಶ್ರಯ ಪಿ ಜಿಯಲ್ಲಿದ್ದರೆ ಇರು ಅನ್ನುವಂಥ ನೂರಾರು. ಇವತ್ತು ಕೂಡ ನಿಮಗೆ ಬೇಕಾದರೆ ನಾನು ನಂಬರ್ ಡಿಸ್ಪ್ಲೇ ಕೊಡ್ತೀನಿ. ಅವರು ಹೇಳಿದ್ದಾರೆ, ಇದ್ದರೆ ನಿಮ್ಮ ಪಿ ಜಿಯಲ್ಲಿ ಇರಲಪ್ಪ, ಇಲ್ಲಾಂದ್ರೆ ನಮ್ಮ ಮಗಳನ್ನ ವಾಪಸ್ ಬಂದುಬಿಡಲಿ, 50,000 ಸಂಬಳ ಹೋದ್ರೂ ಪರವಾಗಿಲ್ಲ. ಅಂದರೆ ಆ ನಂಬಿಕೆ ಸರ್, ಟ್ರಸ್ಟ್. ಇದು ಆಶ್ರಯ ಅನ್ನುವಂಥದ್ದು ಒಂದು ಟ್ರಸ್ಟ್, ಅದ್ರ ಮೇಲೆ ಇದು ನಿಂತಿದೆ ಅನ್ನುವಂಥದ್ದು. ಪ್ರತಿಯೊಂದು ಜೀವನದಲ್ಲಿ ಟ್ರಸ್ಟ್ ಮೇಲೆ ನಿಂತಿರ್ತದೆ. ಈ ರೀತಿ ನೀವು ಬೆಳೆಸ್ತೀರಿ. ಹೀಗೆ ಬಸವ ತತ್ವದ ನಿಜ ಆಚರಣೆ ಭಾಳ ಜನ ಲಿಂಗಾಯತರಿಗೆ ತಲುಪಿಲ್ಲ ಅಂತ ನಮಗೆಲ್ಲ ಅನ್ನಿಸ್ತದೆ.
ಇದನ್ನು ತಲುಪಿಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಿದರೆ ಜನರಲ್ಲಿ ಜಾಗೃತಿ ಅರಿವು ಮೂಡ್ಬೋದು ಅಂತ ನಿಮಗೆ ಅನ್ನಿಸ್ತದೆ ಅರುಣ್ ಕುಮಾರ್ ಅವರೇ? ಸರ್, ವಚನ ಸಾಹಿತ್ಯ ಇವಾಗ ನಮ್ಮ ಎಲ್ಲ ಗ್ರಂಥಗಳು ಅನ್ನೋದಕ್ಕಿಂತ ಭಾಳ ಚುಟುಕಾಗಿ ವಚನ ಸಾಹಿತ್ಯ ಬಸವ ತತ್ವವನ್ನು ಸರಳವಾಗಿ ಮನೆ ಮನೆಗೂ ಹಂಚುವಂತಹ ಪದ್ಧತಿ ಬರಬೇಕು. ಆಮೇಲೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರಿಗೆಲ್ಲ ನಾವು ಏನಾದರೂ ಈಗ ನೋಡಿ, ನಾವು ಒಂದು ಮದುವೆಗೆ ಹೋದರೆ ಒಂದು ಫಲತಾಂಬೂಲ ಕೊಡ್ತಾರೆ, ಆಮೇಲೆ ಬರ್ತ್ಡೇಗಳಿಗೆ ಹೋದರೆ ರಿಟರ್ನ್ ಗಿಫ್ಟ್ಸ್ ಕೊಡ್ತಾರೆ, ಇನ್ನೂ ಭಾಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋದರೆ ದೊಡ್ಡ ದೊಡ್ಡ ಉಡುಗೊರೆಗಳು ಕೊಡ್ತಕ್ಕಂಥ ಪದ್ಧತಿ ಇದೆ. ಸೊ ನಾವು ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಏನು ಮಾಡಬೇಕು ಅಂತಂದರೆ, ಯಾರೇ ನಮ್ಮ ಮನೆಗಳಿಗೆ ಅತಿಥಿಗಳಾಗಿ ಬಂದಾಗ ಬ್ಲೌಸ್ ಪೀಸು ಬಟ್ಟೆ ಬರೀ ಕೊಡೋದ್ರ ಬದಲು ಒಳ್ಳೊಳ್ಳೆ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು. ಪುಸ್ತಕವನ್ನು ವಚನ ಸಾಹಿತ್ಯ ಎಸ್ಪೆಷಲಿ ಅದರಲ್ಲಿ ಬಸವ ತತ್ವ ಅಥವಾ ವಚನ ಸಾಹಿತ್ಯ ಇರ್ತಕ್ಕಂಥದ್ದನ್ನ ಅವ್ರಿಗೆ ತಲುಪಿಸಿದರೆ, ಆಮೇಲೆ ಮನೆಗೆ ಯಾರೇ ಬಂದರೆ ನಮ್ಮ ಟೀಪೈ ಮೇಲೆ ಹಳೆ ಫೋಟೋಗಳ್ನ, ಆಲ್ಬಮ್ಗಳ್ನ, ಹಳೆ ಪೇಪರ್ಗಳ್ನ ಇಡೋ ಬದಲು ಒಂದು ಒಳ್ಳೆಯ 3 ಪುಸ್ತಕಗಳನ್ನ ಇಟ್ಟರೆ ನಾವು ಕಾಫಿ ಮಾಡಿ ತರುವಂಥ ಅವರ ಒಂದು ಅತಿಥಿಗಳ ಸತ್ಕಾರ ಮಾಡೋಂಥ ಸಮಯದಲ್ಲಿ ಪುಸ್ತಕವನ್ನು 2 ಭಾಗ ತೆಗೆದ್ರೆ ಅವ್ರಿಗೆ ಯಾವುದೋ ಒಂದು ಅದನ್ನು ಒಂದು ಆಕರ್ಷಣೆ ಆದರೆ ಆ ಪುಸ್ತಕನ ತಗೊಂಡೋಗ್ಲಾ ಅಂತ ಕೇಳ್ತಾರೆ, ಇಲ್ಲ ಆ ಪುಸ್ತಕ ಹುಡುಕೊಂಡು ಪರ್ಚೇಸ್ ಮಾಡ್ತಾರೆ. ಈ ರೀತಿಯಲ್ಲೂ ಕೂಡ ತತ್ವ ಪ್ರಚಾರ ಮಾಡ್ಬೋದು ಅನ್ನುವಂಥ ನಂಬಿಕೆ, ನಾನು ಅದನ್ನು ಪ್ರಾಕ್ಟಿಕಲಾಗಿ ಕೂಡ ನೋಡಿದ್ದೀನಿ ಸರ್. ಅದು ಇವತ್ತು ನಮ್ಮ ಏನು ಇದಕ್ಕೆ ಬರ್ತಾರೋ, ಏನು ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾರೋ, ಒಂದು ವಿಶೇಷವಾದ ವಿಭಿನ್ನವಾದಂತಹ ಚರಿತ್ರೆ ಇರ್ತಕ್ಕಂಥದ್ದು, ಸಂವಿಧಾನಕ್ಕೆ ಸಂಬಂಧಪಟ್ಟಿರೋಂಥದ್ದು, ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋಂಥದ್ದು ಪ್ರತಿಯೊಂದು ಪುಸ್ತಕಗಳನ್ನೂ ಕೊಡ್ತಕ್ಕಂಥ ಪದ್ಧತಿ ನಾನು ಇವತ್ತು ಜಾರಿಗೆ ತಂದಿದ್ದೀನಿ ಸರ್. ಅದು ಈ ನಿಮ್ಮ ವ್ಯಾಪಾರದ ಯಶಸ್ಸಿನಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ನೆರವು ಮಾರ್ಗದರ್ಶನ ಹೆಂಗಿದೆ ಸರ್? ತಂದೆ ತಾಯಿಗಳ ಆಶೀರ್ವಾದ ಯಾವತ್ತೂ ಕೂಡ ಇದೆ. ಅವರು ಭಾಳ ಒಳಗೆ ಸಂತೋಷ ಪಡ್ತಾರೆ. ಯಾಕಂದರೆ ಬಸವ ತತ್ವದ ಹಾದಿಯಲ್ಲಿ ನಮ್ಮ ಹುಡುಗ ಇವತ್ತು ಇದೆಲ್ಲ, ಯಾಕಂದರೆ ಹೇಳ್ತಾರೆ, ಇವತ್ತು ನಮ್ಮ ಮನೇಲಿ ಸಣ್ಣ ನಾವು ನಿಮ್ಮ ಹುಡುಗ ಇವತ್ತು ಟಿ ವಿನಲ್ಲಿ ಮಾತಾಡ್ತಾಯಿದ್ರು, ಇವತ್ತು ಸಂದರ್ಶನದಲ್ಲಿ ಬರ್ತಾಯಿದ್ರು, ಅವರು ಹೌದಾ ನನಗೊಂದು ಸ್ವಲ್ಪ ತೋರಿಸಿ ಅನ್ನುವಂಥ ಹಂಬಲ. ದೂರದ ದೃಷ್ಟಿಯಲ್ಲಿ ಎಲ್ಲೋ ಒಂದು ಹತ್ರ ಅವ್ರಿಗೂ ಪ್ರಶಂಸೆ ಇದೆ. ಮತ್ತು ನಮ್ಮ ಕುಟುಂಬದಲ್ಲಿ ಹೇಳ್ಬೇಕಂದ್ರೆ ನನ್ನ ಮಕ್ಕಳಿನ ಆದಿಯಾಗಿ ಕೂಡ 7ನೇ ತಾರೀಕು ಬಂತು ಅಂದರೆ, ನಮ್ಮ ಅಪ್ಪಾಜಿ 2 ದಿನ ಬ್ಯುಸಿ ಆಗಿಬಿಡ್ತಾರೆ, ಅವ್ರನ್ನೇನು ತೊಂದರೆ ಕೊಡೋದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ ಪ್ರತಿ ಒಪಿನಿಯನ್ನನ್ನು ನಮ್ಮ ಧರ್ಮಪತ್ನಿ ಅಥವಾ ನಮ್ಮ ಅಕ್ಕ ತಂಗಿಯರಿಂದ ನಾನು ತಿಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ಹೆಂಗಿತ್ತು, ಇವತ್ತು ಏನು ಬದಲಾವಣೆ ಆಯಿತು, ನನ್ನಿಂದ ಏನಾದರೂ ಲೋಪದೋಷಗಳಾಯ್ತಾ, ನಾನೇನಾದರೂ ವಿಳಂಬ ಮಾಡಿದ್ನ, ಆ ಒಂದು ಸ್ಟೇಜ್ನಲ್ಲಿ ಏನಾದರೂ ಬದಲಾವಣೆಗಳು ಆಯಿತಾ, ಅದನ್ನು ನಾವು ಕಾಪಾಡಿದ್ವೋ ಇಲ್ವೋ, ಇದನ್ನೆಲ್ಲದನ್ನು ನಾನು ಪರಿಗಣನೆಗೆ ತಗೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನು ಬದಲಾವಣೆಗೆ ತರ್ತಕ್ಕಂಥದ್ದು. ಕಾರ್ಯಕ್ರಮದ ಗೆಸ್ಟ್ಗಳನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಾಹಿತಿಗಳು ಕೈ ಜೋಡಿಸಿದ್ದಾರೆ, ಅನೇಕ ಒಂದು ಕಲಾವಿದರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ನನಗೆ ಇದು ಕೊಡ್ತಾರೆ, ಏನಂದರೆ ಪ್ರೋತ್ಸಾಹ ಕೊಡ್ತಾರೆ. ನೀನು ಈ ಕೆಲಸ ಮಾಡ್ತಿರೋದ್ರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಿದೆ, ಇದನ್ನು ಮುಂದುವರಿಸು, ನಿಮ್ಮ ಹಿಂದೆ ನಾವು ಇದ್ದೀವಿ ಅನ್ನುವಂಥದ್ದನ್ನ ಎಷ್ಟೋ ಸ್ವಾಮೀಜಿಗಳು ನನಗೆ ಒಂದು ಪ್ರೇರಣೆ ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥ ಮಾತು ಹೇಳ್ತಾ ಅಂದರೆ ನಿಮ್ಮ ಜೀವನದಲ್ಲಿ ಸತ್ಯಶುದ್ಧ ಕಾಯಕ ಇದೆ, PG ಮೂಲಕ ದಾಸೋಹ ಇದೆ, ನಿಮ್ಮ ಶರಣ ಸಂಗಮದ ಮೂಲಕ ಅನುಭವ ಇದೆ. ಈ 3 ಕಾರ್ಯಕ್ರಮಗಳಿಗೆ ಇಡೀ ನಾಡಿನ ಎಲ್ಲ ಜನತೆಗೆ ಆದರ್ಶವಾಗುವಂಥ ತಮ್ಮ ವ್ಯಕ್ತಿತ್ವ. ಭಾಳ ಜನ ಮೀಡಿಯಾಗಳು ನಿಮ್ಮನ್ನು ಸಂದರ್ಶನ ಮಾಡಿದ್ದಾರೆ. ಅದರ ವಚನ ವಾಹಿನಿ ಮೂಲಕ ವಚನ ಸಂಸ್ಕೃತಿ ಮತ್ತು ಶರಣ ಸಂಸ್ಕೃತಿಯ ಸಂಪರ್ಕದಲ್ಲಿರೋರೆಲ್ಲ ನೋಡಲಿ ಅಂತ ನಾನು ಆಶಿಸುತ್ತಾ ಇಂಥ ಒಂದು ಸಂದರ್ಶನಕ್ಕೆ ಕಾರಣ ತಮಗೆ ಹಾರ್ದಿಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ಶರಣಾರ್ಥಿ ಅಭಿನಂದನೆಗಳು ಸರ್. ನಿಜವಾಗಿಯೂ ಸಹ ಇಷ್ಟು ವಾಹಿನಿಗಳಲ್ಲಿ ನಾನು ಸಂದರ್ಶನ ಪಡೆದಿರ್ಬೋದು. ಯಾಕಂದರೆ ವಚನ ಸಂಸ್ಕೃತಿ ಸಂಬಂಧಪಟ್ಟಿರೋಂತಹ ಒಂದು ವಾಹಿನಿ ಇದೆ ಅನ್ನುವಂಥ ವಿಚಾರ ಕೇಳಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಇವತ್ತು ಕೆಲವು ಚಾನಲ್ಗಳಲ್ಲಿ ನಾವು ಬಸವ ತತ್ವವನ್ನು, ಯಾಕಂದರೆ ಆಕರ್ಷಣೆ ಕಡಿಮೆ ಇದೆ, ಜ್ಞಾನ ಜಾಸ್ತಿ ಇದೆ. ಸೊ ಇಂತಹ ಸಂದರ್ಭದಲ್ಲಿ ತಾವುಗಳು ಮೇಧಾವಿ ಇದ್ದೀರಾ, ಜ್ಞಾನವಂತರಿದ್ದೀರ, ನಿಮ್ಮ ಮುಂದೆ ನಾವು ಭಾಳ ಅತಿ ಚಿಕ್ಕವರು, ಬಸವಣ್ಣವರು ಹೇಳ್ದಂಗೆ ನನಗಿಂತ ಕಿರಿಯವರಿಲ್ಲ ಅನ್ನುವಂತಹ, ಯಾಕಂದರೆ ನಿಮ್ಮಂಥ ಬುದ್ಧಿಜೀವಿಗಳ ಮುಂದೆ ಕೂತ್ಕೊಂಡು ಉತ್ತರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ದಯಮಾಡಿ ಕಿರಿಯ ಸಾಧಕನನ್ನು ಕರೆಸಿ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರ. ನಿಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ಹಾಗೂ ತಮಗೆ ಒಂದು ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ಶರಣಾರ್ಥಿಗಳು. ಸತ್ಯಶುದ್ಧ ಕಾಯಕವೆಂಬ ವ್ಯಾಪಾರೋದ್ಯಮದ ಜೊತೆಗೆ ಶುಚಿಯಾದ ಆಹಾರವನ್ನು ಕೊಟ್ಟು ಪ್ರಸಾದ ಸಂಸ್ಕೃತಿಯನ್ನು ಕಾಪಾಡುತ್ತಿರುವ, ಹಾಗೆ ಶರಣ ಸಂಸ್ಕೃತಿಯ ಚಿಂತನೆಯನ್ನು ಇದು ಬೆಂಗಳೂರು ಮಹಾನಗರದಲ್ಲಿ ಕಾಪಾಡಿಕೊಂಡಿರುವ ಅರುಣ್ ಕುಮಾರ್ ಅವರ ಮಾತುಗಳನ್ನು, ವ್ಯಕ್ತಿತ್ವವನ್ನು ತಾವು ನೋಡಿದಿರಿ. ಈ ವಾಹಿನಿಯ ಉದ್ದೇಶ ಇಷ್ಟೇ, ಎಲ್ಲರಿಗೂ ಇದು ಸಮಾಜಮುಖಿಯಾಗಿ
ಮಾರ್ಗದರ್ಶನವಾಗಬೇಕು, ಅನುಕರಣೆ ಆಗಬೇಕು, ಪ್ರೇರಣೆ ಆಗಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲ ಶರಣಾರ್ಥಿಗಳು. ನಮಸ್ಕಾರ.